वासुदेवाय ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं। वन्देऽहं श्रीगुरो श्रीयुतः पदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथामितं तं सजीवं साद्वैतं सावधूतं परिजनसहितं कृष्णचैतन्यदेवां श्रीराधा कृष्णपादान् सहगणललिता श्रीविशाखान्वितांश्च। हे कृष्णा करुणा सिन्धो दीनबन्धो जगत्पते गोपेश गोपिका कान्त राधा कान्त नमोऽस्तुते। तप्त काञ्चन गौरांगी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वते देवे गौरवाणी प्रचारिणे निर्विशेषशून्यवादी पाश्चात्यदेशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद। हरे कृष्ण 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 हरे हरे, हरे राम 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 हरे हरे। जय जय श्री चैतन्य जय नित्यानंद, जय अद्वैत चंद्र जय गौर भक्त वृंद। नमः विष्णुपादाय कृष्णप्रेष्ठाय भूतले श्रीमते भक्ति विकास स्वामिन् इति नामिनि। हरे कृष्ण। ಶ್ರೀ ಚೈತನ್ಯ ಚರಿತಾಮೃತ ಆದಿಲೀಲಾ ಅಧ್ಯಾಯ 7, ಪಂಚತತ್ವಗಳಲ್ಲಿ ಚೈತನ್ಯ ಮಹಾಪ್ರಭುಗಳು. ಸೊ ಚೈತನ್ಯ ಮಹಾಪ್ರಭು ಪಂಚತತ್ವ, ಪಂಚತತ್ವದಲ್ಲಿ ಮುಖ್ಯರಾದವರು ಬೇರು ಸಾಕ್ಷಾತ್ ಭಗವಾನ್ ಕೃಷ್ಣ. ಸೊ ಇವರ ಸಂಗಡಿಗರಾದ ನಿತ್ಯಾನಂದ ಪ್ರಭು, ಅದ್ವೈತಾಚಾರ್ಯ, ಗದಾಧರ್ ಪಂಡಿತ್, ಶ್ರೀವಾಸ್ ಪಂಡಿತ್. ಸೊ ಈ 5 ಜನರಲ್ಲ, 5 ತತ್ವಗಳು. ಸ್ಟಾರ್ಟಿಂಗ್ ಅಲ್ಲಿ ನಾವು ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಇವರು ಪ್ರತಿಯೊಂದು ತತ್ವವನ್ನ ಜಗತ್ತಿಗೆ ಪರಿಚಯ ಮಾಡಿಸ್ಬೇಕು ಅಂತ ಬಂದಿದ್ದು. ಸಾಕ್ಷಾತ್ ಭಗವನ್ ಅಂತ ಅಂದ್ರೇನು, ವಿಸ್ತರಣೆ ಅಂದ್ರೇನು, ಅವತಾರ ಅಂದ್ರೇನು, ಅಂತರಂಗ ಶಕ್ತಿ ಅಂದ್ರೇನು, ಭಕ್ತ ಶಕ್ತಿ ಅಂದ್ರೇನು ಅನ್ನೋದನ್ನ ಪರಿಚಯ ಮಾಡ್ಸಕ್ಕೆ, ನಮ್ಮೆಲ್ರಿಗೂ ಪರಿಚಯ ಮಾಡ್ಸಕ್ಕೆ ಪಂಚತತ್ವ ರೂಪದಲ್ಲಿ ಈ ಭೌತಿಕ ಜಗತ್ತಿಗೆ ಬಂದ್ರು. ಅದರಲ್ಲಿ ಶ್ರೀವಾಸ್ ಪಂಡಿತ್ ಅವರ ಆವಿರ್ಭಾವ ದಿನ ಇವತ್ತು. ಶ್ರೀವಾಸ್ ಪಂಡಿತ್ ಪಂಚತತ್ವವನ್ನ ನಾವು ದರ್ಶನ ಮಾಡ್ತಾ ಇದ್ರೆ ನಮ್ಮ ಬಲಗಡೆ ಕೊನೆಯಲ್ಲಿ ಇರ್ತಾರಲ್ಲ, ಅವರು ಶ್ರೀವಾಸ್ ಪಂಡಿತ್. ಮಹಾಪ್ರಭು ಅವರ ಎಡಕ್ಕೆ ಗದಾಧರ ಪಂಡಿತ್, ಅವರ ಎಡಕ್ಕೆ ಶ್ರೀವಾಸ್ ಪಂಡಿತ್. ಇವತ್ತು ಆ ಶ್ರೀವಾಸ್ ಪಂಡಿತರ ಆವಿರ್ಭಾವ ದಿನ. ಸೊ ನಾವು ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ, ಆಮೇಲೆ ನಾವು ಚೈತನ್ಯ ಚರಿತಾಮೃತವನ್ನು ಮುಂದುವರ್ಸೋದು. ಚೈತನ್ಯ ಚರಿತಾಮೃತದಲ್ಲಿ ಶ್ರೀವಾಸ್ ಪಂಡಿತ್ ಅವರ ಲೀಲೆ ಬರುತ್ತೆ ಮುಂದೆ. ಹೇಗೆ ಶ್ರೀವಾಸ್ ಪಂಡಿತರು ಚೈತನ್ಯ ಮಹಾಪ್ರಭುಗಳ ಆಂದೋಲನದಲ್ಲಿ ಸೇರ್ಕೊಳ್ತಾರೆ, ಹೇಗೆ ಪ್ರಚಾರವನ್ನು ಮಾಡ್ತಾರೆ ಅನ್ನೋದನ್ನ ನಾವು ಚೈತನ್ಯ ಚರಿತಾಮೃತದಲ್ಲಿ ನೋಡ್ಬೋದು. ಇಲ್ಲಿ ಶ್ರೀವಾಸ್ ಯಃ ಪುರ ನಾರದೋ ಮುನಿ ಪುರವಾತಾಕ್ಯೋ ಮುನಿವರೋ ಯ ಆಸ್ಯ ಪ್ರಿಯ ಸ ರಾಮ ಪಂಡಿತ ಶ್ರೀಮಾಂಶ್ ತತ್ ಕನಿಷ್ಠ ಸಹೋದರ. ಇದು ಗೌರ ಗಣದೇಶ ದೀಪಕದಲ್ಲಿ ಬರುವಂತಹ ಒಂದು ಏನ್ ಹೇಳ್ತಾರೆ, ಶ್ರೀವಾಸ್ ಪಂಡಿತೋ ಧೀಮಾನ್. ಧೀಮಾನ್ ಬುದ್ಧಿವಂತರು ಅಂತ. ಯಾರು ಬುದ್ಧಿವಂತರು? ಭಗವಂತನ ದೃಷ್ಟಿಯಲ್ಲಿ ಯಾರು ಭಕ್ತಿಯಲ್ಲಿ ತೊಡಗಿರ್ತಾರೋ ಅವ್ರು ಬುದ್ಧಿವಂತರು. ಇಲ್ಲಿ ಶ್ರೀವಾಸ್ ಪಂಡಿತೋ, ಇವಾಗ ನಾವು ದರ್ಶನಾರ್ಥಿ ನೋಡಿದ್ವಲ್ಲ, ದರ್ಶನಾರ್ಥಿಯಲ್ಲಿ ಯಾರು ದರ್ಶನಾರ್ಥಿ ನೋಡಿದ್ರು ಅವ್ರಿಗೆ, ಯಾರು ಆಮೇಲೆ ಜಾಯಿನ್ ಆದ್ರು ಅವ್ರಿಗೆ ಗೊತ್ತಾಗ್ಲಿಲ್ಲ. ಸೊ ಶ್ರೀವಾಸ್ ಪಂಡಿತ್ ಅವರಿಗೆ ಅಲಂಕಾರ ಮಾಡಿದ್ರು ನೋಡಿ, ಅಬ್ಸರ್ವ್ ಮಾಡ್ತಾ ಯಾರಾದ್ರು? ಇವತ್ತು ಅವರ ಆವಿರ್ಭಾವ ದಿನ ಅಂತ. ಅವ್ರ ಮುಖಾಂತರ ನಾವೇನ್ ಕಲಿಬೇಕು, ಅವರಿಂದ ನಾವೇನ್ ಕಲಿಬೇಕು? ಶ್ರೀವಾಸ್ ಪಂಡಿತೋ ಧೀಮಾನ್ ಯಃ ಪುರ ನಾರದೋ ಮುನಿಹಿ. ಅವರು ಸಾಕ್ಷಾತ್ ನಾರದ ಮುನಿ. ಹಿಂದೆ ಅವರು ನಾರದ ಮುನಿ ಆಗಿದ್ದವರು. ನಾರದ ಈ ಜಗತ್ತಿಗೆ, ಭೌತಿಕ ಜಗತ್ತಿಗೆ ಶ್ರೀವಾಸ್ ಪಂಡಿತರಾಗಿ ಬಂದರು. ಅದರಲ್ಲಿ ಯ ಪುರ ನಾರದ ಮುನಿ,
ಪೂರ್ವಾತಾಕ್ಯ ಮುನಿವರೋ, ಪೂರ್ವಾತಾಕ್ಯ ಮುನಿವರರು. ನಾರದ ಮುನಿ ತಮ್ಮ ಹಿಂದಿನ ಕಲ್ಪದಲ್ಲಿ, ಹಿಂದಿನ ಅವತಾರದಲ್ಲಿ ಬ್ರಹ್ಮದೇವರ ಮಾನಸ ಪುತ್ರರಾಗಿ ಅವತಾರ ಮಾಡಿದ್ರು. ಅದರ ಹಿಂದಿನ ಅವತಾರದಲ್ಲಿ ಒಬ್ಬ ದಾಸಿ ಶೂದ್ರ ದಾಸಿಯ ಮಗನಾಗಿ ಅವತಾರ ಮಾಡಿದ್ರು. ಅದರ ಹಿಂದಿನ ಕಲ್ಪದಲ್ಲಿ ಅವತಾರದಲ್ಲಿ ಅವರು ಗಂಧರ್ವರಾಗಿದ್ರು. ಸೊ ಗಂಧರ್ವರಾಗಿ ಶಾಪಗ್ರಸ್ತರಾಗಿ ಒಬ್ಬ ಶೂದ್ರ ದಾಸಿ ಮಗನಾಗಿ ಬಂದ್ರು. ಆಮೇಲೆ ವೈಷ್ಣವರ ಸಂಘ, ವೈಷ್ಣವರ ಭಕ್ತರ ಉಚ್ಚಿಷ್ಟ, ಅವರು ತಿಂದು ಬಿಟ್ಟಂತಹ ಉಚ್ಚಿಷ್ಟವನ್ನ ತಿಂದಿದ್ದಕ್ಕೆ ಭಗವಂತ ಅವರಿಗೆ ಬ್ರಹ್ಮದೇವರ ಮಗನಾಗಿ ಮಾನಸ ಪುತ್ರರಾಗಿ ಅವತಾರ ಮಾಡುವಂತ ಅವಕಾಶವನ್ನ ಕಲ್ಪಿಸಿಕೊಟ್ಟ, ಭಾಗ್ಯವನ್ನ ಕೊಟ್ಟ. ಅದೇ ನಾರದ ಮುನಿ ಈ ಭೌತಿಕ ಜಗತ್ತಿಗೆ ಬಂದಾಗ ಶ್ರೀವಾಸ್ ಪಂಡಿತ್. ಸೊ ಶ್ರೀವಾಸ್ ಪಂಡಿತ್ ಅವರು 4 ಜನ ಸೋದರರು ಅವ್ರಿಗೆ. ಶ್ರೀರಾಮ ಪಂಡಿತ ಶ್ರೀಮಾಂಶತ್ವ ಕನಿಷ್ಠ ಸಹೋದರ, ಅಂದ್ರೆ ಇವರು ಎಲ್ಲರಿಗಿಂತ ಚಿಕ್ಕವರು. 4 ಜನ ಅಣ್ಣ ತಮ್ಮಂದ್ರು ಇವರಿಗೆ. ಅವ್ರ ಹೆಸರನ್ನು ಕೂಡ ಹೇಳ್ತಾರೆ ಇಲ್ಲಿ. ಶ್ರೀವಾಸ್ ಪಂಡಿತರ ಕುಟುಂಬವೇ ಭಕ್ತ ಕುಟುಂಬ. ಅವರು ಹುಟ್ಟದಾನೆ ಭಗವಂತ ನಾಮವನ್ನ ಹಾಡ್ತಾ ಕೇಳ್ತಾ ಹುಟ್ಟಿದವರು. ಅವರ 4 ಜನ ಅಣ್ಣ ತಮ್ಮದ ಹೆಸರು ಶ್ರೀವಾಸ್ ಪಂಡಿತ್, ಶ್ರೀರಾಮ ಪಂಡಿತ್, ಶ್ರೀಪತಿ ಪಂಡಿತ್, ಶ್ರೀನಿಧಿ ಪಂಡಿತ್. ಸೊ ಇವರೆಲ್ಲರೂ ಭಗವಂತನ ಶುದ್ಧ ಭಕ್ತರು. ಪ್ರತಿದಿನ ಗಂಗೆಯಲ್ಲಿ ಸ್ನಾನ ಮಾಡ್ತಾ ನಾವು ಶ್ರೀವಾಸ್ ಪಂಡಿತ್ ಅವ್ರ ಮನೆ ನೋಡಿದ್ವಿ ಅಲ್ವಾ, ಶ್ರೀವಾಸ್ ಆಂಗನ್ ಅಂತ ಕರ್ಕೊಂಡು ಹೋಗಿದ್ವಿ. ಅಲ್ಲಿ ಮುರಿದೋಗಿರೋ ಮೃದಂಗ, ಅಲ್ಲಿ ನಾವು ಕೂತ್ಕೊಂಡು ಕೀರ್ತನ್ ಮಾಡಿದ್ವಿ. ಅಲ್ಲಿ ಇನ್ನೊಂದು ಭಕ್ತಗಣ ಬಂದಿದ್ರು. ಅವರು ಭಕ್ತಿವಿನೋದ್ ಠಾಕೂರ್ ಅವರ ಭಜನೆ ಹಾಡ್ತಾ ಇದ್ರು. ಸೊ ಅದು ಶ್ರೀವಾಸ್ ಠಾಕೂರ್ ಅವರ ಮನೆ. ಅಲ್ಲಿ ಸಂಕೀರ್ತನ ಆಂದೋಲನ ಶುರು ಮಾಡಿದ್ದು ಶ್ರೀ ಚೈತನ್ಯ ಮಹಾಪ್ರಭುಗಳು. ಅವರು ಬೇರೆ ಎಲ್ಲೋ ಇದ್ರು. ಅಲ್ಲಿಂದ ಈ ಬ್ರಾಹ್ಮಣ ಕುಟುಂಬ ಏನ್ ಮಾಡಿದ್ರು, ನವದ್ವೀಪಕ್ಕೆ ಬಂದ್ರು. ಅಂದ್ರೆ ಆಗ ಭಕ್ತಿ ಸೇವೆ ಮಾಡೋದಕ್ಕೆ ಒಂದು ಯೋಗ್ಯವಾದ ಜಾಗ ನೋಡ್ತಾ ಇದ್ರು. ಹಿಂದೆ ನಾಗರಿಕತೆ ಹೇಗಿತ್ತು ಅಂದ್ರೆ ನದಿ ತೀರದಲ್ಲಿ ಭಕ್ತರು ಇರುವಂತಹ ಜಾಗದಲ್ಲಿ ಅವರು ತಮ್ಮ ದಿನನಿತ್ಯದ ಸಾಧನ ಮಾಡ್ತಾ ಇದ್ರು. ಸೊ ಶ್ರೀವಾಸ್ ಠಾಕೂರ್ ಏನ್ ಮಾಡಿದ್ರು, ಅವರ ಕುಟುಂಬ ಎಲ್ಲ ಗಂಗಾ ನದಿ ತೀರಕ್ಕೆ, ಅಂದ್ರೆ ಇಲ್ಲಿ ಮಾಯಾಪುರ್ ನವದ್ವೀಪಕ್ಕೆ ಬಂದ್ರು. ಸೊ ಆಯ್ತು, ಶ್ರೀವಾಸ್ ಠಾಕೂರ್ ಅವರ ಗೃಹಸ್ಥರು. ಅವರು ಶ್ರೀವಾಸ್ ಠಾಕೂರ್ ಗೃಹಸ್ಥರು. ಹಿಂದೆ ಅವರು ನಾರದ ಮುನಿ ಬ್ರಹ್ಮಚಾರಿ ಆಗಿದ್ದವರು, ಈಗ ಗೃಹಸ್ಥ ಲೀಲೆ ಮಾಡ್ತಿದ್ದಾರೆ. ಸೊ ಅವರ ಪತ್ನಿ ಹೆಸರು ಶ್ರೀ ಮಾಲಿನಿ ದೇವಿ. ಶ್ರೀವಾಸ್ ಪಂಡಿತ್ ಅವರ ಪತ್ನಿ ಹೆಸರು ಮಾಲಿನಿ ದೇವಿ. ಅವರು ಶಚಿದೇವಿಗೆ ತುಂಬಾ ಆತ್ಮೀಯರು. ಶಚಿ ಮಾತಾ ಯಾರು? ಚೈತನ್ಯ ಮಹಾಪ್ರಭು ಅವರ ತಾಯಿ ಜಗನ್ನಾಥ್ ಮಿಶ್ರಾ ಮತ್ತು ಶಚಿದೇವಿ. ಶಚಿದೇವಿಗೆ ತುಂಬಾ ಆಪ್ತರಾಗಿದ್ದವರು ಶ್ರೀವಾಸ್ ಪಂಡಿತ್ ಅವರ ಪತ್ನಿ ಶ್ರೀ ಮಾಲಿನಿ ದೇವಿ. ಸೊ ಒಬ್ರೊಬ್ಬರು ನೋಡಿ ಹೇಗಿರ್ಬೇಕು, ಲೇಡೀಸ್ ಭಕ್ತರು. ಅವರು ತಾವು ಭಕ್ತಿ ಮಾಡ್ತಾ ತಮ್ಮ ಗಂಡಂದ್ರಿಗೂ ಕೂಡ ಭಕ್ತಿ ಮಾಡಕ್ಕೆ ಅವಕಾಶ ಮಾಡ್ಕೊಡ್ತಾ ಇದ್ರು. ಸೊ ಶ್ರೀವಾಸ್ ಪಂಡಿತ್ ಅವರ ಭಕ್ತಿ ಜೀವನ ಹೇಗಿತ್ತು ಅಂತ, ಅವ್ರ ಕುಟುಂಬ ಹೇಗಿತ್ತು ಅಂತ. ಸೊ ಒಂದ್ಸಲ ಚೈತನ್ಯ ಮಹಾಪ್ರಭುಗಳು ಶ್ರೀವಾಸ್ ಪಂಡಿತ್ ಅವ್ರ ಮನೆಯಲ್ಲಿ ರಾತ್ರಿ ಎಲ್ಲ ಸಂಕೀರ್ತನೆ ಮಾಡ್ತಾ ಇದ್ರು. ಸಂಕೀರ್ತನೆ ಮಾಡ್ಬೇಕಾದ್ರೆ ಶ್ರೀವಾಸ್ ಪಂಡಿತ್ ಅವರ ಮಗ ದೇಹ ತ್ಯಾಗ ಮಾಡ್ಬಿಡ್ತಾರೆ. ಅದು ವಿಚಾರ ಶ್ರೀವಾಸ್ ಪಂಡಿತ್ಗೆ ಬರುತ್ತೆ, ನಮ್ಮ ಮಗ ಸತ್ತು ಹೋಗಿದ್ದಾನೆ. ಆಗ ಅವ್ರ ಭಾವ ಹೇಗಿತ್ತು ಅಂದ್ರೆ, ಮಗ ಸತ್ತು ಹೋದ ಅಂತ ಅವ್ರಿಗೆ ದುಃಖ ಆಗ್ಲಿಲ್ಲ. ಆ ವಿಚಾರನ ಮಹಾಪ್ರಭುಗೆ ತಿಳಿಸಬಾರದು ನಾವು, ಯಾಕಂದ್ರೆ ಅವರ ಕೀರ್ತನೆಗೆ ಭಂಗ ಬರುತ್ತೆ, ಅವರ ಭಾವಕ್ಕೆ ಭಂಗ ಬರುತ್ತೆ. ಅವ್ರೀಗ ಕೃಷ್ಣ ಪ್ರೇಮದಲ್ಲಿ ಮುಳುಗಿದ್ದಾರೆ. ಆಮೇಲೆ ಅವ್ರಿಗೆ ವಿಚಾರ ಗೊತ್ತಾಯ್ತು, ಕೇಳ್ತಾರೆ. ಯಾಕೋ ನನಗೆ ಅವಾಗ ಹೇಳ್ತಾರೆ, ಏನು ಮುಚ್ಚಿಡಬಾರ್ದು, ನನ್ನ ಹತ್ರ ಹೇಳ್ಬೇಕು ನೀವು ಅಂತ ಹೇಳ್ತಾರೆ. ಮಹಾಪ್ರಭು ದಯವಿಟ್ಟು ಕ್ಷಮಿಸ್ಬೇಕು, ನನ್ನ
ಮಗನ ದೇಹತ್ಯಾಗ ಆಗೋಗ್ಬಿಟ್ಟಿದೆ ಅಂತ. ಮಹಾಪ್ರಭು ಆ ಭಾವದಿಂದ ಆ ಅಲೌಕಿಕ ಉನ್ಮಾದ ಇತ್ತಲ್ಲ, ಸಂಕೀರ್ತನೆ ಮಾಡ್ತಾ ಮಾಡ್ತಾ ಶ್ರೀವಾಸ್ ಪಂಡಿತ್ ಅವ್ರ ಮನೆಯಲ್ಲಿ ಮಗ ಸತ್ತು ಹೋದ ತಕ್ಷಣ ಮಹಾಪ್ರಭು ಕಣ್ಣಲ್ಲಿ ನೀರು ಬರುತ್ತೆ. ಅದು ಅಟ್ಯಾಚ್ಮೆಂಟ್, ವ್ಯಾಮೋಹ ಅಥವಾ ಭೌತಿಕ ದೃಷ್ಟಿಯಿಂದ ನೋಡಬಾರ್ದು ನಾವು. ಅವ್ರಿಗೆ ಕಣ್ಣೀರು ಬಂದಿದೆ ಏನಕ್ಕೆ ಅಂದ್ರೆ, ಶ್ರೀವಾಸ್ ಪಂಡಿತ್ ಮತ್ತೆ ಅವರ ಪತ್ನಿ ಮಾಲಿನಿ ದೇವಿ ಎಷ್ಟು ಸಂಕೀರ್ತನ ಆನಂದದಲ್ಲಿ ಮುಳುಗಿದೆ ಅಂದ್ರೆ ತಮ್ಮ ಮಗನ ಸಾವನ್ನು ಕೂಡ ಲೆಕ್ಕಿಸ್ಲಿಲ್ಲ ಅವರು. ಇದಕ್ಕೆ ಭಂಗ ಬರಬಾರ್ದು, ಸಂಕೀರ್ತನೆಗೆ ಭಂಗ ಬರಬಾರ್ದು ಅಂತ ಮುಚ್ಚಿಟ್ರು ಅದನ್ನ, ಆ ನೋವನ್ನ ಮನಸ್ಸಲ್ಲಿ ಹಿಡಿದಿಟ್ಕೊಂಡ್ರು. ಸೊ ಅದಕ್ಕೆ ಮಹಾಪ್ರಭುಗೆ ಆ ಆನಂದದ ಕಣ್ಣೀರು ಬರುತ್ತೆ. ಸರಿ, ಮಹಾಪ್ರಭು ಕರ್ಕೊಂಡು ಹೋದ್ರು ಅವರ ಮಗನ ಹತ್ರ. ಮಗ ತುಂಬಾ ಬುದ್ಧಿವಂತ, ತುಂಬಾ ಭಕ್ತ, ದೊಡ್ಡ ಭಕ್ತ. ಇದೆಲ್ಲ ಏನ್ ಲೀಲೆ ತೋರಿಸುತ್ತೆ, ಎಷ್ಟೊಂದು ವಿಚಾರ ನಾವು ಅರ್ಥ ಮಾಡ್ಕೋಬೇಕು ಇದರಲ್ಲಿ. ಸಂಕೀರ್ತನ ಆಂದೋಲನಕ್ಕಿಂತ, ಸಂಕೀರ್ತನ ಯಜ್ಞಕ್ಕಿಂತ ಹಿರಿದಾದದ್ದು ಇನ್ಯಾವುದೂ ಅಲ್ಲ. ಈ ತರ ಎಷ್ಟೋ ದೇಹಗಳನ್ನ ನಾವು ಬಿಟ್ಟು ಬಂದಿದ್ದೀವಿ, ಮನುಷ್ಯನಾಗಿ, ಪ್ರಾಣಿಯಾಗಿ, ದೇವತೆಗಳಾಗಿ, ಇನ್ನೊಂದು ಮತ್ತೊಂದು 84 ಲಕ್ಷ ಜೀವಯೋನಿಯಲ್ಲಿ ಸುತ್ತಾಡ್ಕೊನೆ ಎಲ್ಲ ದೇಹವನ್ನ ಬಿಟ್ಟು ಬಂದಿದೀವಿ ನಾವು. ದೇಹ ಬಿಟ್ಟು ಹೋಗೋದು ದೊಡ್ಡ ವಿಚಾರ ಅಲ್ಲ, ಒಂದಲ್ಲ ಒಂದಿನ ಎಲ್ರು ಬಿಟ್ಟು ಹೋಗ್ಬೇಕು. ಜಾತಸ್ಯ ಹಿ ಧ್ರುವ ಮೃತ್ಯುರ್ ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾತ್ ಅಪರಿಹಾರಾರ್ಥೇನ ತ್ವಂ ಶೋಚಿತುಮರ್ಹಸಿ. ಸೊ ಆಗ ಮಹಾಪ್ರಭು ಏನ್ ಮಾಡ್ತಾರೆ, ಆ ದೇಹವನ್ನ ತಗೊಂಡು ತಮ್ಮ ಕೃಪಾ ದೃಷ್ಟಿಯನ್ನು ಬೀರ್ತಾರೆ. ಆ ಹುಡುಗನಿಗೆ ಪ್ರಾಣ ಬರುತ್ತೆ. ಏನಕ್ಕಂದ್ರೆ ತತ್ಕಾಲಕ್ಕೆ ಮಾತ್ರ ಬಂದು ಆ ಹುಡುಗ ಏನ್ ಪ್ರಾರ್ಥನೆ ಮಾಡ್ತಾನೆ, ಮಹಾಪ್ರಭು ಅದು ನೀವು ಎಲ್ಲರೂ ತಿಳ್ಕೊಬೇಕಾಗಿರೋದು, ದೇಹ ತ್ಯಾಗ ಮಾಡಿ ಹೋಗೋದು ಒಂದಿನ, ಅದು ನಿಶ್ಚಿತ. ಭಾಗವತ ಮೇಲೆ ಬರುತ್ತೆ, ಚಿತ್ರಕೇತು ತನ್ನ ಮಗನ್ನ, ಅವನ ಹಣೆಯಲ್ಲಿ ಪುತ್ರ ಸಂತಾನ ಭಾಗ್ಯ ಇರೋದಿಲ್ಲ, ಆದ್ರೂ ನಾರದ ಮುನಿ, ಅಂಗಿರ ಮುನಿ ಅವರ ತಪಶಕ್ತಿಯಿಂದ ಒಬ್ಬ ಪುತ್ರರನ್ನ ಪಡಿತಾನೆ. ಅಂದ್ರೆ ಕೆಲವೇ ದಿನ ಇರುತ್ತೆ, ಆ ಮಗು ದೇಹ ತ್ಯಾಗ ಮಾಡಿ ಹೊರಟೋಗ್ಬಿಡುತ್ತೆ, ಸತ್ತೋಗ್ಬಿಡುತ್ತೆ. ಆ ಜೀವಾತ್ಮನನ್ನ ಕರೆದು ಕೇಳ್ತಾರೆ ನಾರದ ಮುನಿ, ನೋಡಿ ನಿನ್ನ ಅಪ್ಪ ಬಂದಿದ್ದಾರೆ ಚಿತ್ರಕೇತು. ಅರೆ ಯಾವ ಜನ್ಮದ ಅಪ್ಪ, ಯಾವ ಜನ್ಮದ ಅಪ್ಪ ಅವರು? ಕಸ್ಮಿನ್ ಜನ್ಮನಿ ಮೇ ಮಾತರೋ ಪಿತರೋ ಭವಾನ್. ಯಾವ ಜನ್ಮದ ಅಪ್ಪ ಅಮ್ಮ ಇವರು? ನೀವು ಯಾವ ಜನ್ಮದ ಅಪ್ಪ? ಈ ಜನ್ಮಕ್ಕೆ ಅಪ್ಪ. ಯಾರಿಗೆ ಅಪ್ಪ? ನನಗಲ್ಲ ನೀವು ಅಪ್ಪ, ನನ್ನ ದೇಹಕ್ಕೆ ಅಪ್ಪ ನೀವು. ಇದನ್ನೆಲ್ಲ ನಾವು ಈ ಪಂಚತತ್ವ ಅವರ ಲೀಲೆಗಳಲ್ಲಿ ಕಲಿಬೇಕು ನಾವು. ಕತೆ ಅಲ್ಲ ಇವು, ಯಾವ್ದು ಕತೆ ಅಂತ ಕೇಳಬಾರ್ದು ನಾವು. ಕತೆ ಅಲ್ಲ ಇದು, ಲೀಲೆ. ಖುಷಿ ಕೊಡಕ್ಕೆ ಕತೆಗಳು ತುಂಬಾನೇ ಇರುತ್ತೆ, ಮನರಂಜನೆ ಕತೆಗಳು. ಮನರಂಜನೆ ಕತೆ ಅಲ್ಲ ಇದು. ಎಷ್ಟು ದೇಹ ಬಿಟ್ಟು ಬಂದಿದೀವಿ ನಾವು ಗೊತ್ತಿದ್ಯಾ? ನಾವು ಲೆಕ್ಕ ಹಾಕಿದೀವ ನಾವು? ಎಷ್ಟು ದೇಹ ಬಿಟ್ಟು ಬಂದಿದೀವಿ ಅನ್ನೋ ಲೆಕ್ಕ ಇಲ್ಲ ನಮ್ಗೆ. ಎಷ್ಟು ಹಣ ಸಂಪಾದನೆ ಮಾಡಿ ಇಟ್ಟಿದೀವಿ, ಎಷ್ಟು ಕೂಡಿಟ್ಟಿದೀವಿ, ಅದು ಲೆಕ್ಕ ನಮ್ಗೆ ಅಲ್ವಾ? ಎಷ್ಟು ಕೋಟಿ ಸಂಪಾದನೆ ಮಾಡಿ ಕೂಡಿಟ್ಟಿದ್ದೀನಿ ಅಂತ ದಿನ ಅದನ್ನ ಎಣಿಸೋದು. ಎಷ್ಟಿದೆ ಬ್ಯಾಂಕ್ ಬ್ಯಾಲೆನ್ಸು, ಎಷ್ಟು ಜಾಸ್ತಿ ಆಯ್ತು, ಎಷ್ಟು ಕಮ್ಮಿ ಆಯ್ತು, ಕ್ರೆಡಿಟು ಡೆಬಿಟು, ಎಷ್ಟು ದೇಹ ಬಿಟ್ಟು ಬಂದಿದ್ದೀವಿ, ಇನ್ನು ಎಷ್ಟು ದೇಹ ಪಡೆಯೋದಿದೆ, ನಾವು ಲೆಕ್ಕ ಮಾಡಿದ್ದೇವ ನಾವು ಯಾವ್ದು? ಖಂಡಿತ ಇಲ್ಲ. ಒಂದಿನ ಆ ಚೈತನ್ಯ ಮಹಾಪ್ರಭುಗಳು ಶ್ರೀವಾಸ್ ಪಂಡಿತ್ ಅವ್ರ ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ, ಶ್ರೀವಾಸ್, ನೀವು ಯಾರನ್ನ ಆರಾಧನೆ ಮಾಡ್ತೀರಿ, ನೀವು ಯಾರನ್ನ ಕುರಿತು ಧ್ಯಾನ ಮಾಡ್ತೀರಿ, ಆ ರೂಪ ಈಗ ನಿಮ್ಮ ಕಣ್ಮುಂದೆ ಇದೆ ನೋಡಿ ಅಂತ ತೋರಿಸ್ತಾರೆ. ಯಾರೋ ಕೆಲವರಿಗೆ ಮಾತ್ರ ಚೈತನ್ಯ ಮಹಾಪ್ರಭು ಭಗವಾನ್ ಅಂತ ಗೊತ್ತಾಯ್ತು ಹೊರತು ಎಲ್ರಿಗೂ ಕೂಡ ದರ್ಶನ ಕೊಡ್ಲಿಲ್ಲ ಚೈತನ್ಯ ಮಹಾಪ್ರಭುಗಳು, ನಾನು ಕೃಷ್ಣ ಅಂತ. ಶ್ರೀವಾಸ್ ಠಾಕೂರ್ ಮನೆಗೆ ಹೋಗ್ಬಿಟ್ಟು, ನೀವು ಯಾರನ್ನ ಆರಾಧನೆ ಮಾಡ್ತಿದ್ದೀರೋ, ನಿಮ್ಮ ಆರಾಧ್ಯ ದೇವ ಯಾರೋ ಅವರೇ ಈಗ ನಿಮ್ಮ ಕಣ್ಣು ಮುಂದೆ ನಿಂತಿದ್ದಾರೆ ನೋಡಿ ಅಂತ ತೋರಿಸ್ತಾರೆ. ಇದೆಲ್ಲ ಬರುತ್ತೆ ಮಧ್ಯಲೀಲ. ಈಗ ನಾವು ಆದಿಲ ಓದ್ತಾ ಇದೀವಲ್ಲ, ಮಧ್ಯಲೀಲದಲ್ಲಿ ಇವೆಲ್ಲ ಚರ್ಚೆಗಳು ಬರುತ್ತೆ. ಅದಕ್ಕೆ ಹೇಳೋದು, ಈಗ ನಾವು ಚೆನ್ನಾಗಿ ಇದನ್ನ ಅರ್ಥ ಮಾಡ್ಕೊಂಡ್ರೆ ಮುಂದೆ ಹೋಗ್ತಾ ಹೋಗ್ತಾ ನಮ್ಗೆ ಅದು ಅರ್ಥ ಆಗುತ್ತೆ. ಸೊ ಮಹಾಪ್ರಭು ಶ್ರೀವಾಸ್ ಠಾಕೂರ್ ಅವರ ಮನೆಯ ದೇವರ ಮನೆ ಇದೆಯಲ್ಲ, ವಿಗ್ರಹ, ಶ್ರೀ ವಿಗ್ರಹ, ಆ ಶ್ರೀ ವಿಗ್ರಹದಲ್ಲಿ ಹೋಗಿ ಲೀನ ಆಗ್ತಾರೆ. ಅಂದ್ರೆ ಆ ವಿಗ್ರಹದಲ್ಲಿರುವಂತಹ ಆ ತತ್ವ ಏನಿದೆ ಅದು ನಾನೇ, ಪರತತ್ವ.
ನೀವು ಯಾರನ್ನ ದಿನ ಆರಾಧನೆ ಮಾಡ್ತೀರೋ ಅದು ನಾನೇ ಅಂತ ತೋರಿಸ್ತಾರೆ. ಇದು ಭಗವಂತನ ಕರುಣೆ. ನಾವು ದಿನ ಪೂಜೆ ಮಾಡ್ತೀವಲ್ಲ, ಫೋಟೋ ಪೂಜೆ ಮಾಡ್ತೀವಿ, ಡಿಟಿ ವರ್ಷಿಪ್ ಮಾಡ್ತೀವಿ. ಬಟ್ ನಾವು ಮಾಡ್ತಾರ ಆರಾಧ್ಯ ದೈವ ಇವನೇ ಅಂತ ನಮ್ಗೆ ಯಾವತ್ತಾದ್ರು ಕಣ್ಮುಂದೆ ದರ್ಶನ ಕೊಟ್ಟಿದ್ದಾನ ಭಗವಂತ? ಹ್ಮ್ ಇಲ್ಲ ಅಲ್ಲ. ನಾವು ಹೇಗೆ ಪೂಜೆ ಮಾಡ್ಬೇಕು, ನಮ್ಮ ಭಾವ ಹೇಗಿರ್ಬೇಕು, ನಮ್ಮ ಪ್ರಾರ್ಥನೆ ಹೇಗಿರ್ಬೇಕು, ನಾವು ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಗೊತ್ತಿರ್ಬೇಕು. ಅದಕ್ಕೆ ಇದೆಲ್ಲ ಲೀಲೆಗಳು. ಅದರಲ್ಲಿ ಕಲಿಯುಗದಲ್ಲಿ ವಿಶೇಷವಾಗಿ ಶ್ರೀ ಚೈತನ್ಯ ಚರಿತಾಮೃತ ಯಾರಿಗೂ ಸಿಗದಿರುವಂತಹ ಅನರ್ಪಿತ ಚರಿಂ ಚಿರಾತ್ ಕರುಣೆಯ ಅವತೀರ್ಣ ಕಲೋ. ಕಲಿಯುಗದಲ್ಲಿ ವಿಶೇಷವಾಗಿ ಅವತಾರ ಮಾಡಿ ಬಂದಿರುವಂತಹ ಅವತಾರಗಳು, ಚೆನ್ನ ಅವತಾರಗಳು, ಭಗವಂತನ ವಿಶೇಷ ರಹಸ್ಯ ಅವತಾರಗಳು. ಹೋಗಿ ಆ ವಿಗ್ರಹದಲ್ಲಿ ಕೂತು ಬಿಡ್ತಾರೆ ಸಿಂಹಾಸನದಲ್ಲಿ, ಶ್ರೀವಾಸ್ ಠಾಕೂರ್ ಅವ್ರ ಮನೆಯಲ್ಲಿ ಮಹಾಪ್ರಭು ಆ ದರ್ಶನವನ್ನು ಕೊಡ್ತಾರೆ, ಚತುರ್ಭುಜ ರೂಪವನ್ನ. ಕೆಲವರಿಗೆ ಸಾರ್ವಭೌಮ ಭಟ್ಟಾಚಾರ್ಯ, ರಮಾನಂದ ರಾಯ್ ಇಂಥವ್ರಿಗೆಲ್ಲ ಷಡ್ಭುಜ ರೂಪ ದರ್ಶನ ಕೊಡ್ತಾರೆ, ದರ್ಶನ ಮಾಡಿಸ್ತಾರೆ. ಷಡ್ಭುಜ 6 ಕೈಗಳ ದರ್ಶನ, ಕೃಷ್ಣ, ರಾಮ ಮತ್ತು ಚೈತನ್ಯ ಮಹಾಪ್ರಭು. ಷಡ್ಭುಜ ಗೌರಾಂಗ ಅಂತ ಯೋಗ ಪೀಠದಲ್ಲಿ ನಾವು ಮಾಯಾಪುರಲ್ಲಿ ದರ್ಶನ ಮಾಡಬಹುದು. ಇಂಥ ಚೈತನ್ಯ ಮಹಾಪ್ರಭುಗಳ ನಿತ್ಯ ಪಾರ್ಷದರಾದ ಶ್ರೀವಾಸ್ ಪಂಡಿತ್ ಅವರಿಗೆ ನಮ್ಮ ಪ್ರಣಾಮಗಳನ್ನ ಸಲ್ಲಿಸ್ಬೇಕು. ನಾವ್ ಹೇಳ್ತೀವಿ ದಿನ ಪಂಚತತ್ವ ಮಂತ್ರ, ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸ್ ಆದಿ ಗೌರ ಭಕ್ತ ವೃಂದ. ಶ್ರೀವಾಸ್ ಠಾಕೂರ್ ಪಂಚತತ್ವದಲ್ಲಿ ಒಬ್ಬರು, ನಾರದ ಮುನಿಯ ಅವತಾರ. ಎಷ್ಟೊಂದು ಲೀಲೆಗಳು ಹೋಗ್ತಾ ಹೋಗ್ತಾ ನಾವು ಚೈತನ್ಯ ಚರಿತಾಮೃತದಲ್ಲಿ ದರ್ಶನ ಮಾಡ್ಬೋದು. ಒಂದಿನ ಮಹಾಪ್ರಭು ಒಬ್ಬರು ಮನೆಗೆ ಹೋಗ್ತಾರೆ ಪ್ರಸಾದಕ್ಕೆ. ಅಲ್ಲಿ ಒಂದು ಸಣ್ಣ ಹುಡುಗಿ, ಒಂದು 4-5 ವರ್ಷದ ಹುಡುಗಿ ದುಃಖದಲ್ಲಿ ಇರ್ತಾಳೆ. ಯಾವಾಗ್ಲೂ ಕಣ್ಣೀರು ಹಾಕ್ತಿರ್ತಾಳೆ. ಒಂದಿನ ಮಹಾಪ್ರಭುಗೆ ಪ್ರಸಾದ ಮಾಡಿಕೊಡುತ್ತೆ ಆ ಹುಡುಗಿ ಮಗು. ಮಹಾಪ್ರಭು ಅದನ್ನ ಸೇವನೆ ಮಾಡಿ ತುಂಬಾ ಖುಷಿ ಆಗ್ಬಿಡ್ತಾರೆ. ಯಾರು ಹುಡುಗಿ? ಇಲ್ಲ, ಇವಳ ಹೆಸರು ದುಃಖಿ ಅಂತ. ಅವಳ ಹೆಸರು ದುಃಖಿ. ಹೇಳ್ತಾರೆ, ಇವಳು ದುಃಖಿ ಆಗಕ್ಕೆ ಹೇಗೆ ಸಾಧ್ಯ? ಬಟ್ ನಮ್ಗೆ ಕಣ್ಣೀರ್ ಹಾಕ್ತಿದೀವಿ ಅಂದ್ರೆ ಅದು ನಾವು ದುಃಖದಲ್ಲಿದ್ದೀವಿ ಅಂತ ಅರ್ಥ. ಅಂಶ ನಾವು ಕಣ್ಣೀರ್ ಹಾಕ್ತಿದೀವಿ ಅಂದ್ರೆ ನಾವು ದುಃಖದಲ್ಲಿದ್ದೀವಿ ಅಂತ. ಆದ್ರೆ ಡಿವೋಟಿಸ್ ಕಣ್ಣೀರ್ ಹಾಕ್ತಿದ್ರೆ ಅವರು ಸುಖದಲ್ಲಿದ್ದಾರೆ ಅಂತ. ಒಂದ್ ನಿಮಿಷ. ಏನು ये ಮಹಾಪ್ರಭು ಆ ಹುಡುಗಿಗೆ ಮರು ನಾಮಕರಣ ಮಾಡ್ತಾರೆ. ಇನ್ಮೇಲಿಂದ ಇವಳು ದುಃಖಿ ಅಲ್ಲ, ಇವಳು ಸುಖಿ. ಅವರು ಶ್ರೀವಾಸ್ ಪಂಡಿತ್ ಅವ್ರ ಮನೆಯಲ್ಲಿ ಕೆಲಸ ಮಾಡುವಂತ ಒಂದು ಹುಡುಗಿ. ಪ್ರತಿದಿನ ಮಹಾಪ್ರಭುಗೆ ಆ ಹುಡುಗಿ ಸೇವೆ ಮಾಡ್ತಿರ್ತಾಳೆ. ಸ್ನಾನಕ್ಕೆ ಗಂಗಾ ನದಿ ತಂದು ಕೊಡೋದು, ಗಂಗಾ ಜಲ ತರೋದು, ಅವ್ರಿಗೆ ಪ್ರಸಾದಕ್ಕೆ ಸಿದ್ಧತೆ ಮಾಡೋದು, ಇದೆಲ್ಲ ಮಾಡ್ತಾ ಇರ್ತಾರೆ. ಅವಳಿಗೆ ಗೊತ್ತಿಲ್ಲ ಅಷ್ಟೇ ಇದು ಭಗವಂತ ಅಂತ. ಆದ್ರೆ ಭಗವಂತ ಎಷ್ಟು ಕರುಣಾಮಯಿ ಅಂದ್ರೆ ಆ ಪ್ರೇಮ ಸೇವೆಯನ್ನ ಪಡ್ಕೊಳ್ತಾರೆ. ನಮ್ಗೆ ಭಗವಂತ ಸೇವೆ ಕೊಡ್ಬೇಕು, ಕೇಳ್ಬೇಕು, ಏನಾದ್ರು ಸೇವೆ ಕೊಡಿ, ಏನಾದ್ರು ಸೇವೆ ಕೊಡಿ ಅಂತ. ಅವರೆಲ್ಲ ಮಹಾ ಉನ್ನತವಾದ ಭಕ್ತರು, ಉತ್ಕೃಷ್ಟವಾದ ಭಕ್ತರು. ಸೊ ಆ ಭಕ್ತರಿಗೆ ಭಗವಂತ ನೇರವಾಗಿ ಸೇವೆ ಕೊಡ್ತಾನೆ. ನಾವು ಹಂಗ್ ಮಾಡಕ್ಕಾಗೋದಿಲ್ಲ. ನಾವು ಭಕ್ತರ 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 ಸೇವೆ ಕೇಳ್ಬೇಕು ಅಷ್ಟು. ದಯವಿಟ್ಟು ಸೇವೆ ಕೊಡಿ. ಈ ಮಾತಿನ ಪದೇ ಪದೇ ಹೇಳ್ತಾ ಇದೀವಿ. ಸೇವೆ, ನಾವು ಭಗವಂತನಿಗೆ ಸೇವೆ ಮಾಡದೆ ನಾವು ಏನ್ ಮಾಡಿದ್ರು ವ್ಯರ್ಥ ಆಗ್ಬಿಡುತ್ತೆ.
ಮೊದಲು ನಾವು ಸೇವೆನ ಮಾಡೋದನ್ನ ಅಭ್ಯಾಸ ಮಾಡ್ಬೇಕು, ಭಗವಂತನ ಸೇವೆ ಮಾಡ್ಬೇಕು. ಹೀಗೆ ಆ ಇದೆಲ್ಲ ಮುಂದೆ ಚರ್ಚೆ ಮಾಡೋಣ. ಇವತ್ತು ವಿಶೇಷ ದಿನ ಅಂತ ಶ್ರೀವಾಸ್ ಠಾಕೂರ್ ಅವರು, ಆಮೇಲೆ ಪ್ರತಿನಿತ್ಯ ಶ್ರೀವಾಸ್ ಠಾಕೂರ್ ಅವ್ರ ಮನೆಯಲ್ಲಿ ಸಂಕೀರ್ತನ ಚಳವಳಿ ಸಂಕೀರ್ತನೆ ನಡೀತಾ ಇತ್ತು, ಪ್ರತಿ ರಾತ್ರಿ ನಡೀತಾ ಇತ್ತು. ಅಲ್ಲೇ ಚಾಂದ್ ಕಾಸಿ ಅವ್ರ ಮೇಲೆ ಅಟ್ಯಾಕ್ ಮಾಡೋದು, ಅದನ್ನ ಆಂದೋಲನ ನಿಲ್ಸಕ್ಕೆ ಪ್ರಯತ್ನ ಮಾಡೋದು, ಇದೆಲ್ಲ ಮಾಡ್ತಾರೆ. ಆಮೇಲೆ ಏನಾಯ್ತು ಅದೆಲ್ಲ ಮುಂದೆ ನಾವು ಹೋಗ್ತಾ ಹೋಗ್ತಾ ಅಭ್ಯಾಸ ಮಾಡೋಣ, ಶ್ರವಣ ಮಾಡೋಣ. ಹೀಗೆ ನಾವು ಪಂಚತತ್ವದ ಕೃಪೆಯನ್ನ ಬೇಡ್ತಾ ಇವತ್ತು ಮುಂದೆ ಚೈತನ್ಯ ಮಹಾಪ್ರಭುಗಳ ಉತ್ಕೃಷ್ಟವಾದ ಲೀಲೆಗಳನ್ನ ಶ್ರವಣ ಮಾಡೋಣ. ಸೊ ಪಂಚತತ್ವದಲ್ಲಿ ಚೈತನ್ಯ ಮಹಾಪ್ರಭು ನಿನ್ನೆ ನಾವು ಎಲ್ಲಿವರೆಗೂ ನಿಲ್ಸಿದ್ವಿ? ಮಹಾಪ್ರಭು ಸನ್ಯಾಸವನ್ನ ತಗೊಳ್ತಾರೆ, ಒಂದು ಉಪಾಯ ಮಾಡ್ತಾರೆ. ಏನ್ ಮಾಡ್ಬೋದು? ನಾನು ಪ್ರತಿಯೊಬ್ಬರನ್ನೂ ಪ್ರೇಮದ ಬಲೆಯಲ್ಲಿ ಹಿಡಿಬೇಕು, ಸಿಕ್ಕಿಸ್ಬೇಕು, ಕೃಷ್ಣ ಪ್ರೇಮದ ಬಲೆಯಲ್ಲಿ ಸಿಕ್ಕಿಸ್ಬೇಕು. ಕೆಲವರು ತಪ್ಪಿಸ್ಕೊಂಡು ಓಡಾಡ್ತಾ ಇದಾರೆ, ಮಾಯಾವಾದಿಗಳು, ನಿರಾಕಾರವಾದಿಗಳು, ಶೂನ್ಯವಾದಿಗಳು, ನಿರೀಶ್ವರವಾದಿಗಳು, ನಾಸ್ತಿಕರು, ಭಕ್ತರು ಕೂಡ, ಕಾಮಿ ಭಕ್ತರು. ಯಾರೋ ಕೆಲವರು ಮಾತ್ರ ಕೃಷ್ಣ ಪ್ರೇಮದಲ್ಲಿ ವಿಲೀನ ಆಗಿರ್ತಾರೆ ಹೊರತು ಇನ್ ಯಾವ ಭಕ್ತರು, ಈಗ ನೋಡಿ ಎಲ್ಲ ಕಡೆ ಹಬ್ಬ ಬಂದ್ರೆ ಭಕ್ತಿ ಮಾಡೋದೇನು? ಯುಗಾದಿ ಹಬ್ಬ ಬಂದ್ರೆ ಏನು ಹೊಸ ಹೊಸ ಬಟ್ಟೆಗಳು ಹಾಕೊಂಡು ಹೊಸ ಬಗೆ ಬಗೆ ತಿಂಡಿ, ಅದು ಭಕ್ತಿ ಅಲ್ಲ. ಅದು ಅವ್ರನ್ನು ಕೂಡ ಹಿಡಿಬೇಕು ಕೃಷ್ಣ ಪ್ರೇಮದಲ್ಲಿ ಅಂತ ಹೇಳಿ ಮಹಾಪ್ರಭು ಏನ್ ಮಾಡ್ತಾರೆ, ಸನ್ಯಾಸ ಸ್ವೀಕಾರ ಮಾಡ್ತಾರೆ. ಈಗ ನಮ್ಗೆ ಈ ಹಂತಕ್ಕೆ ಬರೋಷ್ರಲ್ಲಿ ಭಕ್ತಿ ಅಂದ್ರೆ ಏನು, ಅಂದ್ರೆ ಕಾಮ ಭಕ್ತಿ ಅಥವಾ ಜ್ಞಾನ ಮಿಶ್ರಿತ ಭಕ್ತಿ, ಕರ್ಮ ಮಿಶ್ರಿತ ಭಕ್ತಿ, ಇದ್ರ ಬಗ್ಗೆ ಗೊತ್ತಿರ್ಬೇಕು. ಶುದ್ಧ ಭಕ್ತಿ ಅಂದ್ರೆ ಅಂತ ಗೊತ್ತಿರ್ಬೇಕು, ವ್ಯತ್ಯಾಸ ಗೊತ್ತಿರ್ಬೇಕು ಈಗ ನಮ್ಗೆ. ಸೊ ಶುದ್ಧ ಭಕ್ತಿ ಅಂದ್ರೆ ಕೃಷ್ಣನ ಪ್ರೇಮ ಸೇವೆಯಲ್ಲಿ ತೊಡಗೋದು, ಅದು ಬಿಟ್ಟು ಬೇರೆ ಯಾವುದನ್ನು ಕೂಡ ಭಕ್ತಿ ಅಂತ ಕನ್ಸಿಡರ್ ಮಾಡೋದಿಲ್ಲ, ಅದು ಲೌಕಿಕ ಭಕ್ತಿ ಆಗುತ್ತೆ. ಸೊ ಮಹಾಪ್ರಭು ಏನ್ ಮಾಡ್ತಾರೆ, ಈಗ ನಾನು ಸನ್ಯಾಸ ಸ್ವೀಕಾರ ಮಾಡಿದ್ದೀನಿ, ಈಗ ನನ್ನ ಮಾತು ಎಲ್ಲರೂ ಕೇಳ್ತಾರೆ. ಅಲ್ಲಿ ಸನ್ಯಾಸ ಸ್ವೀಕಾರ ಮಾಡಿದ್ಮೇಲೆ ಮಹಾಪ್ರಭು ಪ್ರತಿಯೊಬ್ಬರನ್ನು ಕೃಷ್ಣ ಪ್ರೇಮದಲ್ಲಿ ಮುಳುಗಿಸ್ಬೇಕು. ಯಾರೆಲ್ಲ? ಸಭೆ ನಿಜ ಭಕ್ತ ಕೈಲ ಯಥ ಮ್ಲೇಚ್ಛ ಆದಿಹಿ, ಮ್ಲೇಚ್ಛರು, ಯವನರು, ನಿನ್ನೆ ಹೇಳ್ತಿದ್ವಲ್ಲ, ಸಂಸ್ಕಾರನೇ ಗೊತ್ತಿಲ್ದಿರುವಂತಹ ಜನಗಳು, ಅನಾಗರಿಕರು, ಕಾಡುವಾಸಿಗಳು, ಪ್ರತಿಯೊಬ್ಬರಿಗೂ ಕೃಷ್ಣ ಪ್ರೇಮವನ್ನ ಕೊಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾರೆ. ಕೆಲವರು ಏನ್ ಮಾಡ್ತಾ ಇದ್ರು, ಭಗವಂತನ ಮಾಯೆ ಉತ್ಪನ್ನ, ಅವ್ಯಕ್ತಂ ವ್ಯಕ್ತಿ ಮಾಪನ್ನ ಮನ್ಯಂತೆ ಮಾಮ ಬುದ್ಧಯ ಪರಂ ಭಾವಮಜಾನಂತ ಮಮ ಭೂತ ಮಹೇಶ್ವರಂ. ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ನೋಡು ಅರ್ಜುನ, ಕೆಲವರು ನನ್ನನ್ನ ಅವ್ಯಕ್ತನಾಗಿದ್ದವನು ಯಾವುದೋ ಒಂದು ವ್ಯಕ್ತಿ ರೂಪವನ್ನು ಪಡೆದುಕೊಂಡ. ಇದು ಮಾಯವಾದ. ಮಾಯವಾದ ಫಿಲಾಸಫಿ ಏನ್ ಹೇಳ್ತಾರೆ, ಬ್ರಹ್ಮನ್ ಅಷ್ಟೇ ಮ್ಯಾಕ್ಸಿಮಮ್, ಅವನಿಗೊಂದು ರೂಪ ಇಲ್ಲ, ಯಾವುದೋ ಒಂದು ನಿರಾಕಾರ, ಒಂದು ಜ್ಯೋತಿನೋ ಏನೋ ಒಂದು ಅಂತ ಹೇಳ್ತಾರೆ ಹೊರತು ಕೃಷ್ಣನ ರೂಪವನ್ನು ಅವರು ಒಪ್ಪೋದಿಲ್ಲ, ಮಾಯವಾದ. ಅಂತ ಮಾಯಾವಾದಿಗಳಿಗೆ ಕೃಷ್ಣ ನೇರವಾಗಿ ಉತ್ತರ ಕೊಟ್ಟಿದ್ದಾನೆ ಭಗವದ್ಗೀತೆಯಲ್ಲಿ, ಅವ್ಯಕ್ತಂ ವ್ಯಕ್ತಿಂ ಆಪನ್ನಂ ಮನ್ಯಂತೆ ಮಾಂ ಅಬುದ್ಧಯ. ಅಬುದ್ಧಯ ಅಂದ್ರೆ ಬುದ್ಧಿ ಇಲ್ಲದವರು ಅಂತ ಅರ್ಥ. ಬುದ್ಧಿ ಇಲ್ಲದವರು ನನ್ನನ್ನ ರೂಪ ಇಲ್ಲದವನು ರೂಪವನ್ನು ಪಡೆದುಕೊಂಡು ಬಂದ ಅಂತ ಹೇಳ್ತಾರೆ. ಅವ್ರಿಗೆ ಗೊತ್ತಿಲ್ಲ, ಪರಂ ಭಾವಂ ಅಜಾನಂತೋ, ನನ್ನ ಪರಮ ಭಾವ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಅಜಾನಂತೋ ಮಮ ಭೂತ ಮಹೇಶ್ವರಂ, ನನ್ನ ಶಕ್ತಿ, ನನ್ನ ರೂಪ, ನನ್ನ ಗುಣ, ನನ್ನ ಲೀಲೆಗಳ ಬಗ್ಗೆ ಅವ್ರಿಗೆ ಏನು ಗೊತ್ತಿಲ್ಲ. ಸೊ ಇಂಥವ್ರಿಗೆ ಕೃಷ್ಣ ಪ್ರೇಮದ ಬಗ್ಗೆ ರುಚಿ ಬರೋದಿಲ್ಲ. ಸೊ ನಾನೇನ್ ಮಾಡ್ಬೇಕು, ಇಂಥವ್ರನ್ನು ಕೂಡ ಕೃಷ್ಣ ಪ್ರೇಮವನ್ನ ಸವಿಬೇಕು, ಯಾರನ್ನೂ ಬಿಡಬಾರ್ದು. ಕಲಿಯುಗದಲ್ಲಿ ಪ್ರತಿಯೊಬ್ಬರನ್ನು ಇನ್ವಾಲ್ವ್ ಮಾಡ್ಬೇಕು ಕೃಷ್ಣ ಪ್ರೇಮದಲ್ಲಿ. ಸರಿ, ಶಂಕರಾಚಾರ್ಯ ಫಾಲೋವರ್ಸ್ ಇದ್ರು ಎಲ್ಲಿ? ವಾರಣಾಸಿ, ಕಾಶಿ. ತುಂಬಾ ಜನ ಕಾಶಿ ಯಾತ್ರೆ ಮಾಡ್ತಾರೆ, ಮಾಡಬಾರ್ದು ಅಂತೇನು ಹೇಳೋದಿಲ್ಲ, ಎಲ್ಲಿಗಾದ್ರೂ ಯಾತ್ರೆ ಮಾಡಿ. ಎಲ್ಲೇ ಯಾತ್ರೆ ಮಾಡಿದ್ರು ನಾವು ಕೇಳಬೇಕಾಗಿರೋದು ಕೃಷ್ಣ ಪ್ರೇಮವನ್ನೇ ಹೊರತು ಇನ್ನೇನೂ ಅಲ್ಲ. ಆದ್ರೆ ವೈಷ್ಣವ ಸಂಪ್ರದಾಯದವರು ಮಹಾಪ್ರಭು ಕಾಶಿಗೆ ಹೋಗಿದ್ರು, ರಾಮೇಶ್ವರಮೂ ಬಂದಿದ್ರು, ಶ್ರೀರಂಗಂ ಬಂದಿದ್ರು, ಶಿವನ್ ದೇವಸ್ಥಾನಕ್ಕೆ ಹೋಗಿದ್ರು, ಲಿಂಗರಾಜ್ ಟೆಂಪಲ್ಗೆ ಹೋಗಿದ್ರು, ಒರಿಸ್ಸಾದಲ್ಲಿ ಭುವನೇಶ್ವರಲ್ಲಿ ಶಿವನ್ ಟೆಂಪಲ್. ಹೋಗ್ಬಾರ್ದು ಅಂತ ಹೇಳ್ತಾ ಇಲ್ಲ,
ಹೇಗೆ ಹೋಗ್ಬೇಕು, ಯಾವ ಭಾವದಲ್ಲಿ ಹೋಗ್ಬೇಕು ಅನ್ನೋದು ಮುಖ್ಯ. ಭಾವ ಮುಖ್ಯ. ಅದಕ್ಕೆ ಕೃಷ್ಣ ಪರಂ ಭಾವಂ ಅಜಾನಂತ ಮಮ ಭೂತ ಮಹೇಶ್ವರಂ. ನಾವು ಭಾವನ ಅರ್ಥ ಮಾಡ್ಕೋಬೇಕು, ಫೀಲಿಂಗ್ಸ್. ಭಗವಂತನ ಜೊತೆ ನಮ್ಮ ಭಾವ ಹೇಗಿರ್ಬೇಕು ಅನ್ನೋದು ನಾವು ತಿಳ್ಕೋಬೇಕು ಅಷ್ಟು. ಭಗವಂತನ ಜೊತೆ, ಭಕ್ತರ ಜೊತೆ ಭಾವ ಹೇಗಿರ್ಬೇಕು. ಸರಿ, ಈ ಕಾಶಿ ಪಂಡಿತರು ಏನ್ ಮಾಡಿದ್ರು, ಮಹಾಪ್ರಭು ಆ ಅವ್ರ ಹತ್ರ ವಾದ ಮಾಡ್ತಾರೆ. ಸಾಮಾನ್ಯವಾಗಿ ಕಾಶ್ಮೀರ, ಸಾರನಾಥ, ಆಮೇಲೆ ಪುರಿನಲ್ಲೂ ಇದ್ದಾರೆ ಶಂಕರಾಚಾರ್ಯ ಫಾಲೋವರ್ಸ್, ದ್ವಾರಕಾದಲ್ಲಿ ಇದ್ದಾರೆ ಶಂಕರಾಚಾರ್ಯ ಫಾಲೋವರ್ಸ್, ಶೃಂಗೇರಿಯಲ್ಲಿ ಇದ್ದಾರೆ ಶಂಕರಾಚಾರ್ಯ ಫಾಲೋವರ್ಸ್. ನೂರಾರು ಪೀಠಗಳನ್ನ ಸ್ಥಾಪನೆ ಮಾಡ್ತಾರೆ ಶಂಕರಾಚಾರ್ಯ. ಸೊ ಅಲ್ಲಿ ಅವ್ರು ಏನ್ ಮಾಡ್ತಾರೆ, ಮಾಯವಾದ ಫಿಲಾಸಫಿಯನ್ನ ಪ್ರಚಾರ ಮಾಡ್ತಾ ಇದ್ರು. ಮಾಯಾವಾದಂ ಅಸಶಾಸ್ತ್ರಂ ಪ್ರಚ್ಛನ್ನಂ ಬೌದ್ಧ ಮುಚ್ಚತೆ, ಮಯೇ ವಿಹಿತಾನಿ ಮಯೇ ವಿಹಿತಾನಿ ದೇವಿ ಕಲೋ ಬ್ರಾಹ್ಮಣ ಮೂರ್ತಿನ. ಕಲೋ ಬ್ರಾಹ್ಮಣ ಮೂರ್ತಿನ ಅಂದ್ರೆ ಕಲಿಯುಗದಲ್ಲಿ ನಾನು ಒಬ್ಬ ಬ್ರಾಹ್ಮಣನಾಗಿ ಈ ಮಾಯವಾದವನ್ನ ಪ್ರಚಾರ ಮಾಡಕ್ಕೆ ಬರ್ತೀನಿ ಅಂತ ಶಿವ ಪಾರ್ವತಿ ಹೇಳುವಂತ ಮಾತು. ಸೊ ಶಂಕರಾಚಾರ್ಯ ಅವರು ಭಗವಂತನ ಶುದ್ಧ ಭಕ್ತರು, ಸಾಕ್ಷಾತ್ ಶಿವ. ಅಂದ್ರೆ ಮಾಯವಾದವನ್ನ ಪ್ರಚಾರ ಮಾಡಕ್ ಬಂದ್ರು. ಯಾಕೆ ಮಾಯವಾದ ಪ್ರಚಾರ ಮಾಡಕ್ ಬಂದ್ರು? ಆಗ ಕಲಿಯುಗ ಪ್ರಾರಂಭ ಆಗಿತ್ತು. ಎಲ್ರು ಬೌದ್ಧ ಮತವನ್ನ ಸ್ವೀಕಾರ ಮಾಡ್ಬಿಟ್ಟಿದ್ರು. ಎಲ್ಲ ಕಡೆ ಬೌದ್ಧ ಮತ ಪ್ರಚಾರ ಆಗ್ಬಿಟ್ಟಿತ್ತು. ಬೌದ್ಧ ಮತ ಏನ್ ಮಾಡ್ತಾರೆ, ವೇದಗಳನ್ನ ತಿರಸ್ಕಾರ ಮಾಡ್ತಾರೆ. ವೇದಗಳ ಹೆಸರಲ್ಲಿ ಪ್ರಾಣಿ ಬಲಿ ಮಾಡ್ತಾ ಇದ್ರು. ಸೊ ಇದೆಲ್ಲ ನಿಲ್ಸೋದಕ್ಕೆ ಏನ್ ಮಾಡಿದ್ರು, ಬುದ್ಧ ಬಂದು, ಭಗವಂತನ ಅವತಾರ ಬುದ್ಧ ಬಂದು, ವೇದಗಳನ್ನ ನೀವು ನಂಬೇಡಿ, ತಿರಸ್ಕಾರ ಮಾಡಿ ಅಂತ ಹೇಳಿ ಎಲ್ಲ ವೇದಗಳನ್ನ ಬಿಟ್ಬಿಟ್ರು. ಬುದ್ಧನ ಮಾತ್ರ ಆಚರಣೆ ಮಾಡಕ್ ಶುರು ಮಾಡ್ಕೊಂಡ್ರು. ಈಗ ವೇದ ನಂಬೋದಿಲ್ಲ ಅವರು, ಭಗವಂತನ ರೂಪವನ್ನು ನಂಬೋದಿಲ್ಲ ಅವರು. ಸೊ ಅದನ್ನ ಹೋಗ್ಲಾಡ್ಸಕ್ಕೆ ಶಂಕರಾಚಾರ್ಯ ಏನ್ ಮಾಡಿದ್ರು, ಮಾಯವಾದ ಫಿಲಾಸಫಿ ಅಂತಂದ್ರು. ಇಲ್ಲ ವೇದಗಳಿದೆ, ವೇದಗಳನ್ನ ನಂಬಬೇಕು. ಆದ್ರೆ ಭಗವಂತನ ನಿಜ ರೂಪವನ್ನ ಮುಚ್ಚಿಟ್ಬಿಟ್ರು. ಯಾರಿಗೆ ಅರ್ಹತೆ ಇದೆ ಕೃಷ್ಣನ ರೂಪ, ಗುಣ, ಲೀಲೆ, ಸೌಂದರ್ಯ, ಅವನ ಕಾರ್ಯಚಟುವಟಿಕೆಗಳು, ಅವ್ರನ್ನಷ್ಟೇ ಉದ್ಧಾರ ಮಾಡಿದ್ರು. ಯಾರು ಭಗವಂತನ ರೂಪದಲ್ಲಿ ಆಸಕ್ತಿನ ತಳಲಿಲ್ಲ, ಭಗವಂತ ಲೀಲೆಯಲ್ಲಿ ಅವ್ರಿಗೆ ರುಚಿ ಬರಲಿಲ್ಲ, ಅವ್ರನ್ನ ಮಾಯವಾದಿ ಗುಂಡಿಲಿ ಕೂತಾಕ್ಬಿಟ್ರು. ಅದಕ್ಕೆ ಬಂದಿದ್ದು, ಯಾರು ಭಗವಂತನ ರೂಪವನ್ನ, ಗುಣ, ಲೀಲೆಗಳನ್ನ, ಅವನ ಪರಿಕರಗಳನ್ನ ತಿರಸ್ಕಾರ ಮಾಡ್ತಾರೋ, ಅವನಿಗೆ ಆಕಾರ ಇಲ್ಲ, ಅವನೊಬ್ಬ ಜ್ಯೋತಿ, ಅವನೊಂದು ಬೆಳಕು, ಅವನೊಂದು ನೆರಳು, ಅದು ಇದು ಅಂತ ಅವರೆಲ್ಲ ಸರ್ವನಾಶ ಮಾಡ್ಬಿಡ್ತಾರೆ. ಶಿವಭಕ್ತರಾಗಿರ್ಲಿ, ಯಾವುದೇ ಭಕ್ತರಾಗಿರ್ಲಿ, ಅವರು ಭಗವಂತನ ನಿಜ ರೂಪವನ್ನ ಮುಚ್ಚಿ ಮರೆ ಮಾಡಿದ್ರೆ ಅವರು ನಾಶ ಆಗ್ತಾರೆ. ಯಾರೇ ಆಗಿರ್ಲಿ ಅವರು, ಕಾಳಿ ಭಕ್ತರು, ದುರ್ಗೆ ಭಕ್ತರು, ಶಿವ ಭಕ್ತರು, ಇದೆಲ್ಲ ಮಾಯವಾದ ಫಿಲಾಸಫಿ. ಅದಕ್ಕೆ ಹೇಳ್ತಾರೆ, ಈ ಮಾಯವಾದಿಗಳಿಗೆ ಪರಿಪೂರ್ಣ ಆಧ್ಯಾತ್ಮಿಕ ತಿಳುವಳಿಕೆ ಇಲ್ಲ. ಅರ್ಧಂಬರ್ಧಂ ಅಂದ್ರೆ ಬ್ರಹ್ಮನ್ ಅಷ್ಟೇ ಅವ್ರಿಗೆ ಅರ್ಥ ಮಾಡ್ಕೊಳಕ್ ಸಾಧ್ಯ. ಬ್ರಹ್ಮನ್ ಅಂತ ಬರ್ಬೋದು ಮೊದಲನೇ ಹಂತ. ಅಹಂ ಬ್ರಹ್ಮಾಸ್ಮಿ, ನಾನು ಭಗವಂತನ ಅಂಶ, ಬಟ್ ನನ್ಗೆ ರೂಪ ಇಲ್ಲ, ನಾನೇ ಒಂದಿನ ಪರಮಾತ್ಮ ಆಗ್ಬಿಡ್ತೀನಿ, ನಾನೇ ಒಂದಿನ ಭಗವಾನ್ ಆಗ್ಬಿಡ್ತೀನಿ. ಇದು ಫೇಕ್ ಫಿಲಾಸಫಿ. ಇದು ಶಂಕರಾಚಾರ್ಯ ಫಾಲೋವರ್ಸ್ಗೆ ಅರ್ಥ ಆಗ್ಲಿಲ್ಲ. ಯಾಕಂದ್ರೆ ಶಾಸ್ತ್ರ ನೋಡಿ, ಶಂಕರಾಚಾರ್ಯ ಫಾಲೋವರ್ಸ್ ಭಾಗವತಂಗೆ ತಾತ್ಪರ್ಯ ಬರಕ್ಕಾಗಲ್ಲ, ಭಾಷೆ ಆಗಲ್ಲ ಅದು ಅವ್ರಿಗೆ. ಯಾಕಂದ್ರೆ ಬರೀ ಭಾಗವತಂ ಪೂರ್ತಿ ಭಗವಂತನ ಲೀಲೆಗಳನ್ನೇ ಪ್ರಚಾರ ಮಾಡಿದಾರಲ್ವಾ, ಭಗವಂತ ಲೀಲೆಗಳ ಗುಣಗಳೇ ಇದೆ ಅದರಲ್ಲಿ. ಭಗವಂತನಿಗೆ ರೂಪ ಇಲ್ಲ ಅಂದ್ಮೇಲೆ ಭಾಷೆ ಬರೀಕ್ ಹೆಂಗ್ ಸಾಧ್ಯ ಆಗುತ್ತೆ? ಆಮೇಲೆ ಏನ್ ಮಾಡಿದ್ರು, ತಮ್ಮ ಮಾಯವಾದಿ ಪ್ರಚಾರವನ್ನ ಎಲ್ಲ ಕಡೆ ಸಾರಿದ್ರು. ಆಮೇಲೆ ಶ್ರೀರಾಮಾನುಜಾಚಾರ್ಯ ಬಂದ್ರು, ಇಲ್ಲ ಮಾಯಾವಾದಿ ಫಿಲಾಸಫಿ ಅಲ್ಲ, ಸರಿಯಲ್ಲ, ಅದು ಶಾಸ್ತ್ರೀಯ ಅಲ್ಲ, ಅದು ಅಶಾಸ್ತ್ರೀಯ, ಅಸಶಾಸ್ತ್ರ, ಅದು ಬಿಟ್ಬಿಡ್ಬೇಕು ಅದನ್ನ ಅಂತ. ಆಮೇಲೆ ಮಧ್ವಾಚಾರ್ಯರು ಬಂದ್ರು. ಲಕ್ಷ್ಮೀನಾರಾಯಣ ಸ್ವರೂಪಕ್ಕಿಂತಾನೂ ಉತ್ಕೃಷ್ಟವಾದ ಇನ್ನೊಂದು ರೂಪ ಇದೆ, ಭಗವಂತನ ಮೂಲ ರೂಪ ಇದೆ, ಶಾಶ್ವತ ರೂಪ ಇದೆ, ಅದು ಕೃಷ್ಣ ರೂಪ ಅಂತ ಹೇಳಿದ್ರು. ಸೊ ಪ್ರಚಾರ, ಎಲ್ರೂ ಭಗವಂತನ ಅನುಯಾಯಿಗಳೇ, ಭಗವಂತನ ಭಕ್ತರೇ. ಆದ್ರೆ ಯಾವ್ದು ಉತ್ಕೃಷ್ಟವಾದಿದ್ದು, ಶ್ರೇಷ್ಠವಾದದ್ದು ಅಂತ ತಿಳ್ಕೊಬೇಕಾದ್ರೆ ನಮಗೆ ನಿಜ ಭಕ್ತಿ ಸೇವೆ ಬೇಕು. ಭಕ್ತಿ ಸೇವೆ ಮಾಡ್ಲಿ ಅಂತ ಇವೆಲ್ಲ ತೋರಿಸ್ತಾ ಇರೋದು. ಭಕ್ತಿ ಮಾಡದೆ ನಮ್ಗೆ ಏನು ಅರ್ಥ ಮಾಡ್ಕೊಳಕ್ ಆಗಲ್ಲ ಅಂತ ತೋರ್ಸಕ್ಕೋಸ್ಕರ.
ಭಗವಂತನ ಭಕ್ತಿ ಸೇವೆ ತೊಡಗಿಲ್ಲ ಅಂದ್ರೆ ಎಷ್ಟೇ ಬುದ್ಧಿವಂತರಾದ್ರೂ ನಾವು ಭಗವಂತನ ಅರ್ಥ ಮಾಡ್ಕೊಳಕ್ ಆಗಲ್ಲ. ಯಾಕಂದ್ರೆ ನಮ್ಮ ಇಂದ್ರಿಯಗಳಿಗಿಂತ ಅವನು ಅತೀತ. ಅದಕ್ಕೆ ಅವ್ರನ್ನ ಅಭಕ್ತರು ಅಂತಾನೆ ಕನ್ಸಿಡರ್ ಮಾಡ್ಬೇಕು. ಮಾಯಾವಾದಿ ತತ್ವಜ್ಞಾನಿಗಳನ್ನ ಭಕ್ತರು ಅಂತ ಕನ್ಸಿಡರ್ ಮಾಡೋ ಹಾಗಿಲ್ಲ, ಅವ್ರನ್ನ ಅಭಕ್ತರು ಅಂತಾನೆ ಕನ್ಸಿಡರ್ ಮಾಡ್ಬೇಕು. ಶಾಸ್ತ್ರ ಸ್ಪಷ್ಟವಾಗಿ ಹೇಳುತ್ತೆ, ಯಾವುದು ಊಹೆ ಮಾಡಿ ಹೇಳಬಾರ್ದು ನಾವು. ಯಾರ್ಯಾರನ್ನ ಅಭಕ್ತರು ಅಂತ ಕನ್ಸಿಡರ್ ಮಾಡ್ಬೇಕು, ಯಾರನ್ನ ಭಕ್ತರು ಅಂತ ಕನ್ಸಿಡರ್ ಮಾಡ್ಬೇಕು, ಶಾಸ್ತ್ರ ಸ್ಪಷ್ಟವಾಗಿ ಉದಾಹರಣೆ ಕೊಡುತ್ತೆ. ದೇವತೆಗಳ ಆರಾಧಕರು ಕೂಡ ಭಕ್ತರಲ್ಲ, ಅವ್ರನ್ನ ಅಭಕ್ತರು ಅಂತಾನೆ ಕನ್ಸಿಡರ್ ಮಾಡ್ಬೇಕು, ನಾನ್ ಡಿವೋಟಿಸ್. ಜ್ಞಾನ ಮಿಶ್ರಿತ ಭಕ್ತರು ಕೂಡ ಭಕ್ತರಲ್ಲ, ಕರ್ಮ ಮಿಶ್ರಿತ ಕೂಡ ಭಕ್ತರು ಕೂಡ ಭಕ್ತರಲ್ಲ. ಆದ್ರೆ ಭಕ್ತರಾಗೋಕ್ ಅವಕಾಶ ಇದೆ, ಅವ್ರು ಅದನ್ನ ಉಪಯೋಗಿಸ್ಕೊಂಡ್ರೆ. ಈ ಮಾಯಾವಾದಿಗಳು ಹುಸಿ ತತ್ವಜ್ಞಾನವನ್ನ ಪ್ರಚಾರ ಮಾಡ್ತಾ ಬಂದ್ರು. ಅದಕ್ಕೆ ಮಹಾಪ್ರಭು ಹೇಳ್ತಾರೆ, ಮಾಯಾವಾದಿ ಕೃಷ್ಣೇ ಅಪರಾಧಿ. ಮಾಯಾವಾದಿಗಳು ಕೃಷ್ಣನ ಅಪರಾಧಿಗಳು. ಆದ್ರಿಂದ ಅವರಿಗೆ ಕೃಷ್ಣ ಪ್ರಜ್ಞಾಂದೋಲನವನ್ನು ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ನಾವು ಅವರ ದಾರ್ಶನಿಕ ನಿರ್ಣಯಗಳಿಗೆ ಬೆಲೆ ಕೊಡೋ ಅವಶ್ಯಕತೆ ಇಲ್ಲ. ಹಂಗಂತ ಅವ್ರನ್ನ ತಿರಸ್ಕಾರ ಮಾಡ್ತಾ ಇಲ್ಲ, ನಾವು ಬೆಲೆ ಕೊಡಲ್ಲ ಅಷ್ಟೇ. ನಿಮ್ಮ ತತ್ವಜ್ಞಾನ ನಿರ್ಣಯಗಳಿಗೆ ನಾವು ಬೆಲೆ ಕೊಡೋದು ಅವಶ್ಯಕತೆ ಇಲ್ಲ. ಜಗ್ಗಿ ವಾಸುದೇವ ಅವರಾಗಿರ್ಬೋದು, ಶ್ರೀಶ್ರೀ ಆಗಿರ್ಬೋದು, ಯಾರೇ ಆಗಿರ್ಲಿ, ಅವರ ಊಹಾಪೋಹ ಅಥವಾ ಅವರ ತಾರ್ಕಿಕ ನಿರ್ಣಯಗಳು ಅಥವಾ ಅವರ ದಾರ್ಶನಿಕ ನಿರ್ಣಯಗಳು. ದಾರ್ಶನಿಕ ನಿರ್ಣಯ ಅಂದ್ರೆ ತಮಗೆ ಅನ್ಸಿದ್ನ ಹೇಳುವಂಥದ್ದು, ಮಾತು ಬರುತ್ತೆ ಅಂತ ಮಾತಾಡೋದಲ್ಲ. ಅಲ್ಲಿ ನಿರ್ಣಾಯಕ ಶಾಸ್ತ್ರೀಯವಾಗಿ ನಿರ್ಣಾಯಕ ಮಾತುಗಳನ್ನ ಹೇಳಬೇಕು, ಶಾಸ್ತ್ರಿಕ್ ಕನ್ಕ್ಲೂಷನ್ಸ್ ಹೇಳ್ಬೇಕು ನಾವು. ನಿಮ್ ನಿರ್ಧಾರ ಹೇಳ್ರಿ. ನಮ್ ನಿರ್ಧಾರ ಅಲ್ಲ. ಈಗ ಮದ್ವೆಗೆ ಹುಡುಗಿ ನೋಡಕ್ ಹೋಗ್ತಾರೆ, ಹುಡುಗನ್ ಕೇಳಿದ್ರೆ ಏನಪ್ಪಾ ನಿನ್ ನಿರ್ಣಯ? ನನ್ ಹುಡುಗಿ ಓಕೆ. ನಿನ್ ನಿರ್ಣಯ ಕೇಳ್ಕೊಂಡು ನನಗೇನಾಗ್ಬೇಕು? ನಿಮ್ಮ ಅಪ್ಪ ಅಮ್ಮ ಒಪ್ಕೋಬೇಕು ಫಸ್ಟ್, ಆಮೇಲೆ ಅಪ್ಪ ನಿಮ್ ನಿರ್ಣಯ ಏನು? ನಮ್ಗೇನೋ ಓಕೆ, ಆದ್ರೆ ನಮ್ಮ ಫ್ಯಾಮಿಲಿ ಅವ್ರನ್ನ ಕೇಳಬೇಕು. ಇದು ಯಾವ ಮತ್ತೆ ಅಂತಿಮ ನಿರ್ಣಯ ಯಾರದು? ಮತ್ತೆ ಮದುವೆ ಆಗೋ ಹುಡುಗಂದು ಅಂತಿಮ ನಿರ್ಣಯ ಏನೋ, ಅವ್ರ ಅಪ್ಪ ಅಮ್ಮಂದು, ಅವ್ರದ್ದು ಅಜ್ಜಿ ತಾತಂದು, ಅತ್ತೆ ಮಾವಂದು, ದೊಡ್ಡಪ್ಪ ಚಿಕ್ಕಪ್ಪಂದು, ಯಾರ್ದು ಅಂತಿಮ ನಿರ್ಣಯ? ಎಲ್ರಿಗೂ ಓಕೆ ಆದ್ರೆ ಇನ್ಯಾರು ಬಂದು ಬೇಡ ನನಗೆ ಯಾಕೆ ಇಷ್ಟ ಆಗಲ್ಲಪ್ಪ, ನಿಮ್ ಇಷ್ಟ ಅಂದ್ಬಿಟ್ರೆ, ಹೌದಾ ಯಾಕೆ ಅವ್ರಿಗೆ ಇಷ್ಟ ಆಗಿಲ್ಲ ಅಂತೆ ಸರ್, ನಮ್ಮ ನೆಂಟ್ರಿಗೆ ಇಷ್ಟ ಆಗ್ಲಿಲ್ಲಂತೆ ಸಂಬಂಧ. ಮತ್ತೆ ಅಂತಿಮ ನಿರ್ಣಯ ಯಾವುದು? ನಮ್ಮ ಊಹೆ, ನಮ್ಮ ತಲೆಗೆ ಬಂದಿದ್ದ ನಿರ್ಣಯ ಅಂತ ಹೇಳ್ಬಾರ್ದು. ಶಾಸ್ತ್ರ ಏನ್ ಹೇಳುತ್ತೋ ಅದು ನಿರ್ಣಯ ಅಷ್ಟೇ. ಅದಕ್ಕೆ ಒಬ್ರು ಹಿರಿಯರು ಅಂತ ಇರ್ಬೇಕು ಮನೇಲಿ ಯಾರಾದ್ರು. ಅವ್ರು ಹೇಳ್ತಾರೆ, ನೋಡ್ರಿ ನಮ್ಗೆ ಈ ಮದ್ವೆ ಇಷ್ಟ ಅಷ್ಟೇ, ಓಕೆ, ಅವ್ರು ಒಪ್ಕೊಂಡಿದ್ರೆ ನಾವು ಒಪ್ಕೋತೀವಿ. ಒಬ್ಬೊಬ್ಬರ ಅಭಿಪ್ರಾಯನ ಕೇಳ್ಕೊಂಡು ಕುತ್ಕೊಂಡ್ರೆ ಆಗುತ್ತಾ? ಅದಕ್ಕೆ ಹೇಳ್ತಾರೆ, ಮಾಯಾವಾದಿಗಳು ಎಷ್ಟೇ ಚೆನ್ನಾಗಿ ಅವರು ಭಾಷಣ ಹೊಡೆದ್ರು ಕೂಡ ಅದು ಅವರ ಅಂತಿಮ ನಿರ್ಣಯ ಅಲ್ಲ, ನಾವು ಅದಕ್ಕೆ ಬೆಲೆ ಕೊಡೋದಿಲ್ಲ. ಯಾರೋ ದಾರಿಲಿ ಹೋಗೋರು, ಸರ್ ನನಗೇನೋ ಮದುವೆ ಇಷ್ಟ ಆಗ್ತಲ್ಲ, ನಿಮ್ಗೆ ಯಾರು ಹೇಳಿದ್ದು ಇಷ್ಟ ಆಗಿಲ್ವೋ ಕಷ್ಟನೋ ಅಂತ? ನೀವ್ ಯಾರು ಹೇಳಕ್ಕೆ? ನಾವು ನಿಮ್ಮ ಮಾತು ಬೆಲೆ ಕೊಡೋದಿಲ್ಲ. ಅದಕ್ಕೆ ಮಾಯಾವಾದಿ ಕೃಷ್ಣೇ ಅಪರಾಧಿ. ಇಡೀ ಮಾಯಾವಾದಿ ಭಾಷೆ ಸುಳ್ಳೆ ಸರ್ವನಾಶ ಹೋ. ಯಾರಾದ್ರೂ ಮಾಯಾವಾದಿಗಳ ಭಾಷೆವನ್ನ ಕೇಳಿದ್ರೆ ಅವರು ಸರ್ವನಾಶ ಆಗ್ಬಿಡ್ತಾರೆ. ಸರಿ, ಹೀಗೆ ದಕ್ಷಿಣ ಭಾರತ ಯಾತ್ರೆ ಬರೋ ಸಮಯದಲ್ಲಿ ಅವರು ಮೊದಲು ವಾರಣಾಸಿಗೆ ಹೋಗ್ತಾರೆ ಚೈತನ್ಯ ಮಹಾಪ್ರಭುಗಳು. ವಾರಣಾಸಿಯಲ್ಲಿ ಅಂದ್ರೆ ಕಾಶಿ, ಅಲ್ಲಿ ಮಾಯಾವಾದಿ ಸನ್ಯಾಸಿಗಳಿದ್ರು. ಸರಿ, ಮಾಯಾವಾದಿ ಸನ್ಯಾಸಿಗಳು ಇವರನ್ನ ತಿರಸ್ಕಾರ ಮಾಡ್ತಾರೆ. ಯಾರನ್ನ? ಶ್ರೀ ಚೈತನ್ಯ ಮಹಾಪ್ರಭುಗಳನ್ನ. ಏನ್ ಸನ್ಯಾಸಿರಿ ಅವರು, ಯಾವಾಗಲೂ ಕರ್ತಾಲ್ ಇಟ್ಕೊಂಡು ಹರೇ ಕೃಷ್ಣ ಅಂತ ಇರ್ತಾರೆ, ಇವರೆಲ್ಲ ಏನ್ ಸನ್ಯಾಸಿಗಳ? ಇವ್ರು ಸನ್ಯಾಸಿಗೆ ಲಾಯಕಿದಾರ ಅಂತ ಕೇಳ್ಬಿಡ್ತಾರೆ. ಅಂದ್ರೆ ಅವ್ರ ದೃಷ್ಟಿಯಲ್ಲಿ ಏನು, ವೇದಗಳನ್ನ ಓದಬೇಕು, ಊರು ಹೊಡಿಬೇಕು, ಅದನ್ನ ಯಜ್ಞದ ಮುಂದೆ ಒಪ್ಪಿಸ್ಬೇಕು, ಅವಾಗ ಮಾತ್ರ ಸನ್ಯಾಸಿ. ಆ ಪ್ರಭು ಅವ್ರನ್ನ ಹೆಂಗ್ ಸೋಲಿಸ್ತಾರೆ. ಇವರೆಲ್ಲ ಈ ಮಾಯಾವಾದಿ ಯೋಗಿ ನಾಸ್ತಿಕ ಸನ್ಯಾಸಿಗಳು ಇರ್ತಾರೆ. ನಾಸ್ತಿಕ ಸನ್ಯಾಸಿಗಳು ಅಂದ್ರೆ ಯಾರು? ಈ ಉತ್ತರ ಕರ್ನಾಟಕ ಕಡೆ ಹೋದ್ರೆ ಈ ಕೆಲವು ಪೀಠಗಳು ಮಠಗಳು ಇರ್ತಾವಲ್ಲ,
ಇದ್ರಲ್ಲಿ ನಾಸ್ತಿಕ ಸನ್ಯಾಸಿಗಳು ಇವರು, ಹುಸಿ ಸನ್ಯಾಸಿಗಳು. ಸನ್ಯಾಸಿ ಕ್ವಾಲಿಟೀಸ್ ಇಲ್ಲ ಅವರಲ್ಲಿ. ಎಲ್ಲಾರು ಸೇರಿಸಿ ಹೇಳ್ತಾ ಇಲ್ಲ, ಕೆಲವ್ರಿಗೆ ಇರ್ಬೋದು ಬೆರಳೆಣಿಕೆ ಎಷ್ಟು ಜನಕ್ಕೆ. ಆದ್ರೆ ಯಾಕೆ ಅದ್ ನಾವು ನಿರ್ಣಯ ಹೇಳ್ತೀವಿ ಯಾಕೆ ಮಾಯ ಫೇಕ್ ಸನ್ಯಾಸಿಗಳು ಅಂತ. ನಾವು ನಮ್ಮ ಮಾತಿನ ಸಮರ್ಥನೆ ಮಾಡ್ಕೊಳ್ತೀವಿ ಶಾಸ್ತ್ರಕ್ಕೆ. ಸನ್ಯಾಸಿ ಗುಣಗಳಿಲ್ಲ. ಸನ್ಯಾಸಿ ಅನ್ನೋದು ಕಾವಿ ಹಾಕೋದ್ರಿಂದ ಬರೋದಲ್ಲ, ಸನ್ಯಾಸಿ ಅನ್ನೋದು ಗುಣದಿಂದ ಬರುತ್ತೆ, ಆ ಜೀವದ ಸ್ವಭಾವದಿಂದ ಬರುತ್ತೆ. ಈ ಮಾಯಾವಾದಿ ಸನ್ಯಾಸಿಗಳು ಕಾವಿ ಹಾಕಿದ ಮಾತ್ರಕ್ಕೆ ಚೈತನ್ಯ ಮಹಾಪ್ರಭುಗಳನ್ನ ತಿರಸ್ಕಾರ ಮಾಡ್ತಾರೆ. ಇವನು ಯಾರು ಸ್ವಾಮಿ ಅಪ್ಪ, ಸನ್ಯಾಸಿ, ಹರೇ ಕೃಷ್ಣ ಹೇಳೋ ಸನ್ಯಾಸಿ ಅಂತ ತಿರಸ್ಕಾರ ಮಾಡ್ತಾರೆ. ಸನ್ಯಾಸಿ ಆಗಿದ್ರು ವೇದ ಓದ್ತಾ ಇಲ್ಲ, ವೇದಾಂತ ಕಲಿತಾ ಇಲ್ಲ ಅಂತ. ಅಲ್ಲ, ಮಹಾಪ್ರಭು ಸಣ್ಣ ಹುಡುಗ ಇದ್ದಾಗ್ಲೇನೆ ವೇದಾಂತವನ್ನ ಕಲ್ತು ಬಂದಿದ್ದವರು. ಒಬ್ಬ ಕೇಶವ ಕಾಶ್ಮೀರಿನ ಸೋಲ್ಸಿದ್ರು ನೋಡಿ. ಕಾಶ್ಮೀರಿನ ಒಬ್ಬ ಪಂಡಿತ ಬಂದಿರ್ತಾನೆ, ಕೇಶವ ಕಾಶ್ಮೀರಿ. ಕ್ಷಣದಲ್ಲಿ 100 ಶ್ಲೋಕ ರಚನೆ ಮಾಡ್ತಾರೆ. ಯಾರು? ಆ ಕೇಶವ ಕಾಶ್ಮೀರಿ. ಅವರ 100 ಶ್ಲೋಕಗಳಲ್ಲಿ ಒಂದನ್ನ ತಗೊಂಡು ಗ್ರಹಿಸಿ ಅದನ್ನ ಮಹಾಪ್ರಭು ಇದ್ರಲ್ಲಿ 108 ತಪ್ಪಿದೆ ಅಂತ ಹೇಳಿದ್ರು. ಆ ಅಂಥ ಮಹಾ ಪಂಡಿತರು ವೇದಗಳಲ್ಲಿ. ಅದೆಲ್ಲ ತಿರಸ್ಕಾರ ಮಾಡಬರ್ಬೇಕು. ಅದಕ್ಕೆ ಶುದ್ಧ ಭಕ್ತಿಗೆ ನಾವು ಬರ್ಬೇಕು ಅಂದ್ರೆ ನಮ್ಮಲ್ಲಿ ಜ್ಞಾನ ಇರಬಾರ್ದು, ಅಜ್ಞಾನ ಇರಬಾರ್ದು. ಜ್ಞಾನ ಅಜ್ಞಾನ ಎರಡೂ ಇಲ್ಲದಂತಹ ಸ್ಥಿತಿ ಏನಿದೆಯೋ ಅದು ಶುದ್ಧ ಭಕ್ತಿ. ಊಹೆ ಮಾಡ್ತಿದ್ದೀರಾ? ಮತ್ತೆ ಯಾಕೆ ತಿಳ್ಕೋಬೇಕು ಜ್ಞಾನ ಅಂತ? ಹೇಗಿರ್ಬೋದು? ಜ್ಞಾನನೂ ಇಲ್ಲ. ಈಗ ಯುದ್ಧ ಸಿದ್ಧತೆ ನಡೆಸ್ತಾ ಇದಾರೆ. ಕೃಷ್ಣ ಉಪದೇಶ ಮಾಡ್ತಾ ಇದ್ದಾನೆ. ಅರ್ಜುನಿಗೆ ಗೊಂದಲ ಶುರು ಆಯ್ತು, ಭಯ ಶುರು ಆಯ್ತು, ಮೈ ಕಂಪಿಸ್ತಾ ಇದೆ. ಕೃಷ್ಣ ಹೇಳ್ತಾನೆ, ನೋಡು ಅರ್ಜುನ, ನೀನು ಯುದ್ಧದ ಮೇಲೆ ಆಸಕ್ತಿ ಇಟ್ಕೋಬೇಡ, ದ್ವೇಷನೂ ಇಟ್ಕೋಬೇಡ, ಯುದ್ಧ ಮಾಡು. ರಾಗ ದ್ವೇಷ ವಿಮುಕ್ತಯಿಸ್ತು ವಿಷಯಾನ್ ಇಂದ್ರಿಯೇಶ್ವರನ್. ರಾಗ ದ್ವೇಷ ವಿಮುಕ್ತಯಿಸ್ತು. ರಾಗ ಅಂದ್ರೆ ಅಟ್ಯಾಚ್ಮೆಂಟ್, ದ್ವೇಷ, ರಾಗನೂ ಬೇಡ ದ್ವೇಷನೂ ಬೇಡ, ವಿಮುಕ್ತಯಿಸ್ತು, ವಿಮುಕ್ತಿ ಬಿಟ್ಬಿಡು. ರಾಗನೂ ಬಿಟ್ಬಿಡು, ದ್ವೇಷನೂ ಬಿಟ್ಬಿಡು, ಯುದ್ಧ ಮಾಡು. ಹೆಂಗ್ ಯುದ್ಧ ಮಾಡಕ್ಕಾಗುತ್ತೆ? ಒಂದು ಕೋಪದಲ್ಲಿ ಯುದ್ಧ ಮಾಡ್ಬೇಕು, ಇಲ್ಲ ಇವರ ಸೋಲ್ಸರಿ ರಾಜ್ಯ ಸಿಗುತ್ತೆ ಅಂತ ಆದ್ರೂ ಮಾಡ್ಬೇಕು. ಏನು ಇಲ್ದೆ ಹೆಂಗ್ ಮಾಡಕ್ಕಾಗುತ್ತೆ? ನೋಡಿ ಯೋಚನೆ ಮಾಡಿ ಹೇಗಿರುತ್ತೆ ಅಂತ. ಯೋಚನೆ ಮಾಡ್ತಿದ್ದೀರಾ? ರಾಗ ಅಟ್ಯಾಚ್ಮೆಂಟು ಇರಬಾರ್ದು, ದ್ವೇಷನೂ ಇರಬಾರ್ದು. ಎರಡರಲ್ಲಿ ಯಾವ್ದಾರ ಒಂದು ಇರ್ಲೇಬೇಕಲ್ವಾ? ಯಾಕ್ರಿ ಈ ಕೆಲಸ ಮಾಡ್ತಾ ಇದೀರಾ? ನಾನು ಈ ಕೆಲಸ ಇಷ್ಟ ಅದಕ್ಕೆ ಮಾಡ್ತಾ ಇದೀನಿ. ಇಷ್ಟ ಅಂತ ಮಾಡಬೇಡಿ, ಮತ್ತೆ ಇಷ್ಟ ಇಲ್ಲ ಅಂತ ಮಾಡ್ಬೇಕಾ? ಹಂಗೂ ಮಾಡಬೇಡಿ. ಇಷ್ಟ ಅಂತಾನೂ ಮಾಡಬಾರ್ದು, ನನಗೆ ಕೆಲಸ ಇಷ್ಟ ಇಲ್ಲ ಅಂತಾನು ಮಾಡಬಾರ್ದು. ಮತ್ತೆ ಹೆಂಗಿರ್ಬೇಕದು? ಅದೇ ಕೃಷ್ಣ ಕಾನ್ಶಿಯಸ್ನೆಸ್ ಅಂದ್ರೆ ಅಷ್ಟೇ, ಇನ್ನೇನಿಲ್ಲ. ಸೊ ಜ್ಞಾನನೂ ಇರಬಾರ್ದು, ಅಜ್ಞಾನನೂ ಇರಬಾರ್ದು. ಆ ಸ್ಥಿತಿಯಲ್ಲಿ ಮಾತ್ರ ನಾವು ಶುದ್ಧ ಭಕ್ತಿಯನ್ನು ಮಾಡೋಕ್ ಸಾಧ್ಯ ಆಗುತ್ತೆ. ನನಗೂ ಜ್ಞಾನ ಇದೆ ಅಂತ ಮಾಡೋದಲ್ಲ, ಅಥವಾ ನಾನು ದಡ್ಡ, ನನಗೇನು ಅರ್ಥ ಆಗಲ್ಲ ಅಂತನೂ ಅಲ್ಲ. ಜ್ಞಾನ ಅಜ್ಞಾನ ಎರಡೂ ಇರಬಾರ್ದು. ಒಂದು ಈಗ ನಮ್ಗೆ ವಿಷಯ ಗೊತ್ತು ಅಂತ ಕೆಲವರು, ಇಲ್ಲ ವಿಷಯ ನನಗೆ ಏನು ಗೊತ್ತಿಲ್ಲ, ನನ್ಗೆ ಜ್ಞಾನ ಇಲ್ಲ ಅನ್ನೋರು ಕೆಲವರು, ನನ್ಗೆ ಜ್ಞಾನ ಇದೆ ಅಂತ ಕೆಲವರು. ಎರಡು ಬಿಟ್ಬಿಡಿ. ಅದೇ ಕೃಷ್ಣ ಕಾನ್ಶಿಯಸ್ನೆಸ್, ಅದೇ ಕೃಷ್ಣ ಪ್ರಜ್ಞೆ ಅಂದ್ರೆ. ಮತ್ತೇನದು? ನನ್ಗೆ ಗೊತ್ತಿಲ್ಲ ಕೃಷ್ಣ ಯಾರಂತ, ಆದ್ರೆ ನಾನು ಸೇವೆ ಮಾಡ್ಬೇಕು. ಕೃಷ್ಣ ಎಲ್ಲಿದ್ದಾನೆ, ಹೆಂಗಿದ್ದಾನೆ ಯಾರು ನೋಡಿಲ್ಲ. ನಮ್ಗೆ ಗೊತ್ತೇ ಇಲ್ಲ ಕೃಷ್ಣ ಅಂತ. ಶಾಸ್ತ್ರದಲ್ಲಿ ಏನು ಕೃಷ್ಣನ ಬಗ್ಗೆ ಹೇಳಿದ್ದಾರೆ ಗೊತ್ತಾಯ್ತು, ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತ ಅರ್ಥ ಆಯ್ತು, ಅಷ್ಟೇ. ಸುಮ್ಮನೆ ಕಣ್ಮುಚ್ಕೊಂಡು ಸೇವೆ ಮಾಡ್ಕೊಂಡು ಹೋಗ್ಬಿಡೋದು. ರಾಗ ದ್ವೇಷ ವಿಮುಕ್ತಯಸ್ತು ವಿಷಯಾನ್ ಇಂದ್ರಿಯೈಶ್ಚರನ್. ಆ ನಿಂದಕರು ಹೇಳ್ತಾರೆ, ಮಾಯಾವಾದಿ ಸನ್ಯಾಸಿಗಳು ಕಾಶಿಯಲ್ಲಿ, ಅಲ್ಲ ಸನ್ಯಾಸಿ ಆಗಿದ್ರು ಕೂಡ ಒಂದು ಅಕ್ಷರ ವೇದಾಂತ ಕಲ್ತಿಲ್ವಲ್ಲ ಇವರು. ಅದ್ರ ಬದಲು ಯಾವಾಗ್ಲೂ ನಾ ಕರೆ ವೇದಾಂತ ಪಾತ ಕರೆ ಸಂಕೀರ್ತನ. ಅಯ್ಯೋ ಬರೀ ಸಂಕೀರ್ತನ ಯಾವಾಗ್ಲೂ. ಇಂಥ ಸನ್ಯಾಸಿ ಏನಕ್ಕೆ ಬೇಕು ಅಂದ್ಬಿಡ್ತಾರ ಅವರು. ಯಾರೋ ಕೆಲವರು ಪುಂಡ್ ಪೋಖ್ರಿ ರಾಜಕೀಯ ವ್ಯಕ್ತಿಗಳು ಹೇಳ್ತಾರೆ ಅಂದ್ರೆ ಏನೋ ಬುದ್ಧಿ ಇಲ್ಲ, ದಡ್ಡ ಬಿಡದವ ಅಂತ ಹೇಳ್ಬಿಡ್ಬೋದು. ಮಾಯಾವಾದಿ ಸನ್ಯಾಸಿಗಳು ಹೇಳ್ತಾರೆ. ಮೇನಕಾ ಗಾಂಧಿ ಹೇಳಿದ್ರಂತೆ ರಾಧಾನಾಥ ಸ್ವಾಮಿ ಅವರಿಗೆ, ರಾಧಾನಾಥ ಸ್ವಾಮಿ, ನೀವು ಇಸ್ಕಾನ್ ಅವ್ರು ಏನ್ ಮಾಡ್ತಿದೀರ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ, ನೀವು ಸುಮ್ನೆ ವೇಸ್ಟ್ ಮಾಡ್ತಿದೀರ ಅನ್ಸುತ್ತೆ ರಿಸೋರ್ಸ್ನ ಅಂತ. ಅವ್ರು ಖಡಕ್ಕಾಗಿ ಉತ್ತರ ಕೊಟ್ಟಿದ್ದಾರೆ ಅವರು.
ಕಡ್ಡಿ ತುಂಡು ಮಾಡ್ದಂಗೆ ಪಟ್ ಅಂತ ಮುರಿದಂಗೆ. ಅಲ್ಲ, ನಾವ್ ಏನ್ ಮಾಡ್ತೀವಿ ಏನ್ ಮಾಡಲ್ಲ ಅಂತ ಮೂರ್ಖರಿಗೆ ಅರ್ಥ ಆಗೋದಿಲ್ಲ ಅಷ್ಟೇ. ನಾವ್ ಮೂರ್ಖರಿಗೆ ಅರ್ಥ ಮಾಡ್ಸಕ್ ಹೋಗೋದಿಲ್ಲ ನಾವು ಅಂದ್ಬಿಟ್ರು. ನೀನ್ ಯಾವ್ದೇ ಪೋಸ್ಟ್ ಇರ್ಬೋದು, ಸಂಜಯ್ ಗಾಂಧಿ ಹೆಂಡತಿ, ಇಂದಿರಾ ಗಾಂಧಿ ಸೊಸೆ, ನಮ್ಗೆ ಅದೆಲ್ಲ ಬೇಕಾಗಿಲ್ಲ. ತಲೆಯಲ್ಲಿ ಬುದ್ಧಿ ಇದ್ದರೆ ಮಾತ್ರ ನಾವು ಒಪ್ಕೊಳ್ತೀವಿ. ಕಸ ತುಂಬ್ಕೊಂಡಿರೋರನ್ನ ಒಪ್ಕೊಳಕ್ಕಾಗತ್ತಾ? ಆ ಯಾರಾದ್ರೂ ಬಂದು ನೀವು ಇಸ್ಕೊಂಡು ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಫಸ್ಟ್ ಮುಖಕ್ಕೆ ಮುಖ ಪ್ರಕ್ಷಾಳನ ಮಾಡಿ ಆಮೇಲೆ ಬುದ್ಧಿ ಹೇಳಬೇಕು. ಫಸ್ಟು ಮುಖದ ಮೇಲೆ ಹಾಕಬೇಕು, ಆಮೇಲೆ ಹೇಳಬೇಕು. ಹೇಳ್ಬಿಟ್ಟು ಹಾಕಬಾರದು. ಪ್ರಭುಪಾದರು ಯಾವತ್ತೂ ಹಂಗೇನೆ, ಫಸ್ಟ್ ಮುಖದ ಮೇಲೆ ಹಾಕ್ತಾ ಇದ್ರು. ಬಾರಸ ಗಾಂಧಿ ಆಗಲಿ ಇನ್ನೊಬ್ರು ಆಗಿರ್ಲಿ, ನಾವು ರಾಸ್ಕಲಿ ಫಿಲಾಸಫಿ ಎಲ್ಲ ಅಕ್ಸೆಪ್ಟ್ ಮಾಡೋದಿಲ್ಲ. ರಾಸ್ಕಲ್ ಡಮ್ ಅದು ಅಂತ. ಆಮೇಲೆ ಯಾಕೆ ಅಂತ ಹೇಳೋರು. ಕೃಷ್ಣ ಹಾಗೆ ಮಾಡಿದ್ದು. ಮೊದ್ಲು ಅರ್ಜುನ್ ಏನ್ ಹೇಳ್ದ, 2.2 2.3 ಸೆಕೆಂಡ್ ಚಾಪ್ಟರ್ 2-3 ಶ್ಲೋಕದಲ್ಲಿ, ನಿನಗೆ ದುರ್ಬುದ್ಧಿ ಎಲ್ಲಿಂದ ಬಂತು, ಈ ಷಂಡತನ ಬಿಟ್ಟು ಯುದ್ಧ ಮಾಡು ಅಂದ್ಬಿಟ್ಟ ಕೃಷ್ಣ. ಮುಖಕ್ಕೆ ಹಾಕದ್ನ. ಆಮೇಲೆ ಯಾಕೆ ಅಂತ ಉದಾಹರಣೆ ಕೊಡ್ತಾ ಕೊಡ್ತಾ ಬೋಧನೆ ಮಾಡ್ತಾನೆ. ಹಿಂಗಿರ್ಬೇಕು ನಾವ್. ಹೆಂಗೆ ಅಂದ್ರೆ ಸ್ವಲ್ಪ ಅಗ್ರೆಸಿವ್ ಆಗಿರ್ಬೇಕು ಕೆಲವು ವಿಚಾರಗಳಲ್ಲಿ. ತಪ್ಪು ಮಾಡಿ ಮುಂದೆ ನಿಂತಿದ್ದಾರೆ, ಅವ್ರು ಏನ್ ಹೇಳ್ತಾರೆ ಗೊತ್ತು, ನಾವು ತಪ್ಪು ಮಾಡಿಲ್ಲ ಅಂತ ಹೇಳಕ್ ಬರ್ತಾರೆ. ಅಷ್ಟೇ ತಾನೆ ತಪ್ಪು ಮಾಡಿರೋರು. ಫಸ್ಟ್ ಏನ್ ಮಾಡ್ಬೇಕು, ತಪ್ಪು ಮಾಡಿರೋದು ಗೊತ್ತಾದ್ಮೇಲೆ ಮುಖಕ್ಕೆ ಹಾಕ್ಬೇಕು ಎರಡು, ಆಮೇಲೆ ಹೇಳ್ಬೇಕು. ಹೇಳಿ ಇವಾಗ ಯಾಕೆ ಹೊಡೆದೆ ಅಂತ ಗೊತ್ತಾಯ್ತಲ್ವಾ? ತಪ್ಪು ಮಾಡಿ ಅಂತ ನನಗೆ ಗೊತ್ತು, ಅದಕ್ಕೆ ಹೊಡೆದಿದ್ದೀನಿ. ಇವಾಗ ನೀನು ಉತ್ತರ ಹೇಳು, ನಾನು ತಪ್ಪು ಮಾಡಿಲ್ಲ ಅಂತ. ಇನ್ನೂ 4 ಬೀಳುತ್ತೆ. ಇದು ಪ್ರಚಾರ ಮಾಡೋ ವಿಧಾನ. ಸುಮ್ಮನೆ ನನಗೆ ಗೊತ್ತಿದೆ ಅಂತ ಹೇಳೋದಲ್ಲ. ನನಗೂ ಮಾತು ಬರುತ್ತೆ, ನಾನು ಹೇಳ್ತೀನಿ. ನಿಂದನೆ ಚೈತನ್ಯ ಮಹಾಪ್ರಭುಗಳು ನಿಂದನೆ ಮಾಡಿದ್ರು. ವೇದ ಓದಿರೋರು, ಬೇರೆ ಯಾರನ್ನೂ ಅಲ್ಲ. ವೇದ ಓದಿರೋರಿಗೆ ವೇದದ ಅರ್ಥ ಗೊತ್ತಾಗಿಲ್ಲ, ಮತ್ತೆ ಏನ್ ಪ್ರಚಾರ ಮಾಡ್ತಿದ್ದಾರೆ ಅವರು? ಭಾಗವತಂ ಕೊನೆ ಶ್ಲೋಕದವರೆಗೂ ಅವ್ರಿಗೆ ಕೂತ್ಕೊಂಡು ಕೇಳೋಷ್ಟು ವ್ಯವಧಾನ ಇಲ್ಲ. ಭಾಗವತಂ ಕೊನೆಯಲ್ಲಿ ವೇದ ವ್ಯಾಸರು ಕನ್ಕ್ಲೂಷನ್ ಹೇಳ್ತಾರೆ, ನಾಮ ಸಂಕೀರ್ತನಂ ಯಸ್ಯ ಸರ್ವ ಪಾಪ ಪ್ರಣಾಶನಂ ಪ್ರಣಾಮ ಸರ್ವ ದುಃಖ ಶಮನಸ್ತಂ ನಮಾಮಿ ಹರಿಂ ಪರಂ. ಹರಿ ಸಂಕೀರ್ತನೆ ಮಾಡಬೇಕು, ವೇದಾಂತ ಓದೋದಲ್ಲ. ವೇದಾಂತ ಓದಿನೂ ನಿಮ್ಗೆ ಹರಿ ಸಂಕೀರ್ತನೆ, ಭಗವಂತನ ನಾಮ ಸಂಕೀರ್ತನೆ ಗೊತ್ತಾಗಿಲ್ಲ ಅಂದ್ರೆ ಮತ್ತೆ ಓದಿದ್ ವ್ಯರ್ಥ ಆಯ್ತು. ಅದಕ್ಕೆ ಹೇಳುದು, ಗೊಡ್ಡು ಸಂಪ್ರದಾಯ, ಗೊಡ್ಡು ಊಹಾತ್ಮಕ ತತ್ವಜ್ಞಾನಕ್ಕೆ ನಾವು ಬೆಲೆ ಕೊಡೋ ಅವಶ್ಯಕತೆ ಇಲ್ಲ. ಅದನ್ನೇ ದಾರ್ಶನಿಕ ಚಿಂತನೆಗೆ ನಾವು ಬೆಲೆ ಕೊಡೋ ಅವಶ್ಯಕತೆ ಇಲ್ಲ. ಅದನ್ನ ಅಕ್ಸೆಪ್ಟ್ ಮಾಡ್ಬೇಕು ಅಂತ ಏನಿಲ್ಲ. ಯಾರೋ ಬಂದು ಏನೋ ಹೇಳ್ತಾರೆ, ಯಾಕೆ ಅಕ್ಸೆಪ್ಟ್ ಮಾಡ್ಬೇಕು ನಾವು? ಯಾರು ಏನ್ ಹೇಳಿದ್ರು ಕೇಳ್ಬಿಡ್ತೀವ ನಾವು? ಕೇಳಬೇಕಾ? ಸನ್ಯಾಸಿ ಆಗಿದ್ರು ವೇದಾಂತದ ಅಧ್ಯಯನದಲ್ಲಿ ಅವ್ರಿಗೆ ಆಸಕ್ತಿ ಇಲ್ಲ. ಚೈತನ್ಯ ಮಹಾಪ್ರಭುಗಳಿಗೆ ಅದ್ರ ಬಂದವರು ಯಾವಾಗ್ಲೂ ಸಂಕೀರ್ತನೆ ಮಾಡ್ತಿರ್ತಾರೆ. ಅಂತ ಮಾಯಾವಾದಿಗಳನ್ನ ನಾವು ಅದ್ರ ಮಾಯಾವಾದಿ ನೆರಳು ಕೂಡ ಬೀಳಬಾರ್ದು. ಕೃಷ್ಣ ಹೇಳಿವ ಗೀತೆಯಲ್ಲಿ, ಹೋಗಿ ಗೀತೆನ ಓದಿಲ್ವಾ ನೀವು ಮಾಯಾವಾದಿಗಳು? ವೇದೈಶ್ಚ ಸರ್ವೈರ್ ಅಹಮೇವ ವೇದ್ಯೋ ವೇದಾಂತ ಕೃತ್ ವೇದ ವಿದೇವ ಚಾಹಂ. ತುಂಬಾ ಜನ ಬ್ರಾಹ್ಮಣರು ನನ್ಗೆ ಪರಿಚಯ ಇದಾರೆ ನಮ್ಮ ಆಫೀಸಲ್ಲಿ, ಸುತ್ತಮುತ್ತ. ಒಬ್ಬ ಬ್ರಾಹ್ಮಣ ಫ್ರೆಂಡ್ ಇದ್ದಾನೆ, ಅವನು ಭಗವದ್ಗೀತೆ ಹೇಳ್ಸ್ಕೊಳಕ್ ಬರ್ತಾ ಇದ್ದ ನಮ್ಮ ಹತ್ರ. ನೀವು ಬ್ರಾಹ್ಮಣರಾಗಿ ನಾವು ನಿಮ್ಮ ಹತ್ರ ಕಲಿಬೇಕು, ನೀವು ನನ್ನ ಹತ್ರ ಕಲಿಯೋದಂತಂದ್ರೆ ಏನ್? ಇಲ್ಲ, ಅರ್ಥ ಆಗ್ತಾ ಇಲ್ಲ ನಮ್ಗೆ. ಯಾಕೆ ಅರ್ಥ ಆಗೋದಿಲ್ಲ? ಏನ್ ಅರ್ಥ ಆಗ್ತಾ ಇಲ್ಲ ಇದ್ರಲ್ಲಿ? ಅಲ್ಲ, ಶ್ಲೋಕ 15.15 ಏನ್ ಹೇಳ್ತಾರೆ? ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ ಮತ್ತ ಸ್ಮೃತಿರ್ ಜ್ಞಾನಂ ಅಪೋಹನಂ ಚ ವೇದೈಶ್ಚ ಸರ್ವೈರ್ ಅಹಮೇವ ವೇದ್ಯೋ ವೇದಾಂತ ಕೃತ್ ವೇದ ವಿದೇವ ಚಾಹಂ. ಅಂದ್ರೆ ಏನ್ ಅರ್ಥ ಅಂತ ಕೇಳ್ತಾರೆ. ಏನ್ ಅರ್ಥ ಮಾಡ್ಕೊಂಡ್ರಿ ನೀವು ವೇದ ಓದಿ, ವೇದಾಂತ ಓದಿ? ಏನ್ ಅರ್ಥ ಮಾಡ್ಕೊಂಡ್ರಿ? ಅಲ್ಲಿ ಅರ್ಥ ಆಗದೆ ಇರೋದಕ್ಕೆ ಏನಿದೆ? ಎಲ್ಲರ ಹೃದಯದಲ್ಲೂ ಸ್ಥಿತನಾಗಿರುವ ನಾನು, ನಾನೇ ನಿನ್ನ ಸ್ಮೃತಿ ಜ್ಞಾನ ಮರೆವಿಗೆ ಕಾರಣ. ಎಲ್ಲ ವೇದಗಳಿಂದ ತಿಳಿಯಬಲ್ಲವನು ನನ್ನನ್ನೇ. ಎಲ್ಲ ವೇದಾಂತದ ಅಂತಿಮ ಸಾರ ನಾನೇ. ವೇದಾಂತವನ್ನು ಬಲ್ಲವನು ನಾನೇ. ಹಾಗಾಗಿ ನೀವೆಲ್ಲರೂ ಸೇರ್ಕೊಂಡು ನನ್ನನ್ನೇ ತಿಳ್ಕೋಬೇಕು ಅಂತ ಹೇಳಿಲ್ವಾ ಕೃಷ್ಣ? ಮತ್ತೇನ್ ಅರ್ಥ ಆಗ್ಲಿಲ್ಲ ಅದ್ರಲ್ಲಿ ನಿಮಗೆ? ಅರ್ಥ ಮಾಡ್ಕೊಳ್ಳೋಕೆ ಭಗವಂತ ಅವರಿಗೆ ಬುದ್ಧಿ ಕೊಡ್ಲಿಲ್ಲ ಅಷ್ಟೇ, ಯಾಕಂದ್ರೆ ಸೇವೆ ಮಾಡ್ತಾ ಇಲ್ಲ ಅವರು. ಏನ್ ಅರ್ಥ ಆಗದಿರಕ್ಕೆ ಏನಿದೆಯಪ್ಪ ಅದರಲ್ಲಿ?
ಭಕ್ತಿ ಮಾಡಿದ್ರೆ ಅರ್ಥ ಆಗುತ್ತೆ. ನಾವು ಭಕ್ತಿ ಮಾಡ್ತಲ್ಲ, ಅದಕ್ಕೆ ಭಗವಂತ ಬುದ್ಧಿ ಕೊಡ್ಲಿಲ್ಲ ನಮಗೆ. ಸೊ ಇಂಥ ಮಾಯಾವಾದಿ ಸನ್ಯಾಸಿಗಳು ಏನ್ ಮಾಡಿದ್ರು, ಇವರು ಸಂಕೀರ್ತನೂ ಮಾಡಲ್ಲ, ನರ್ತನೂ ಮಾಡಲ್ಲ, ಕುಣಿಯೋದು ಇಲ್ಲ, ಆಡೋದು ಇಲ್ಲ. ಇದು ಯಾವುದೋ ತಾಂತ್ರಿಕ ಅನ್ವೇಷಣೆ ಅಲ್ಲ, ಟೆಕ್ನಾಲಜಿಕಲ್ ಇನ್ವೆನ್ಷನ್ ಅಲ್ಲ, ಇದು ಹೊಸದಾಗಿ ಕಂಡಿಡ್ದಿರೋದಲ್ಲ ಇದು. ಶ್ರೀಲ ಪ್ರಭುಪಾದರು ಬಂದ್ರು ಹೊಸದಾಗಿ ಏನೋ ಕಂಡಿಡ್ದ್ಬಿಟ್ರು, ಚೈತನ್ಯ ಮಹಾಪ್ರಭು ಬಂದ್ರು ಹೊಸದಾಗಿ ಕಂಡಿಡ್ದ್ಬಿಟ್ರು, ಕೊಲಂಬಸ್ ಬಂದು ಅಮೆರಿಕ ಕಂಡಿಡ್ದ್ಬಿಟ್ಟ. ಏನ್ ಕಂಡಿಡಿಯೋದು ಅಲ್ಲಿ? ಅಲ್ಲಿ ಆಲ್ರೆಡಿ ಇದೆ, ಕಂಡಿಡಿಯುವಂಥದ್ದು ಏನು ಅವಶ್ಯಕತೆ ಇಲ್ಲ. ಇರ್ಲಿಲ್ಲ, ಅಮೆರಿಕ ಇರ್ಲಿಲ್ಲ. ವಾಸ್ಕೋಡಿ ಏನು ಅಮೆರಿಕ ವೆಸ್ಪಸಿ ಹೋಗಕ್ ಮುಂಚೆ ಅಮೆರಿಕ ಇರ್ಲಿಲ್ವಾ? ಕೊಲಂಬಸ್ ಭಾರತಕ್ಕೆ ಬರಕ್ ಮುಂಚೆ ಭಾರತ ಇರ್ಲಿಲ್ವಾ? ಮತ್ತು ಹೊಸದಾಗಿ ಏನ್ ಕಂಡಿಡಿದವರು? ನಾವ್ ಏನು ಹೊಸದಾಗಿ ಕಂಡಿಡೋ ಅವಶ್ಯಕತೆ ಇಲ್ಲಪ್ಪ, ಆಲ್ರೆಡಿ ಇದೆ ಎಲ್ಲಾನು. ಅದನ್ನ ದರ್ಶನ ಮಾಡ್ಬೇಕು ಅಷ್ಟೇ, ನೋಡ್ಬೇಕು ಅಲ್ವಾ? ದೇವಸ್ಥಾನಕ್ಕೆ ಹೋಗಿ ಭಗವಂತ ದರ್ಶನ ಮಾಡ್ತೀವಿ, ಭಗವಂತ ದರ್ಶನ ಆಯ್ತು ಅಂದ್ರೆ ಏನು? ಅದಕ್ಕೆ ಮುಂಚೆ ಅಲ್ಲಿ ಇರ್ಲಿಲ್ಲ, ನಾವು ಹೋದ ತಕ್ಷಣ ಟಕ್ ಅಂತ ಅಲ್ಲಿ ಬಂದು ಕೂತ್ಬಿಟ್ಟ ಭಗವಂತ, ನಮ್ಗೆ ದರ್ಶನ ಕೊಟ್ಬಿಟ್ಟ ಅಂತ ಅಲ್ಲ. ಭಗವಂತ ಎಲ್ಲಾ ಕಡೆ ಇರ್ತಾನೆ. ನಾವು ಆ ಟೈಮಿಗೆ ನಾವು ಹೋಗಿ ದರ್ಶನ ಮಾಡ್ತೀವಿ ಅಷ್ಟೇನೆ. ನೆನ್ನೆನೂ ಇದ್ದ, ಮೊನ್ನೆನೂ ಇದ್ದ, ತಲಾ ಅಂತ ಕಾಲದಿಂದನೂ ಭಗವಂತ ಅಲ್ಲಿ ಇದ್ದಾನೆ, ಮುಂದೆನೂ ಇರ್ತಾನೆ, ಸದಾ ಇರ್ತಾನೆ. ನಾವು ಹೋದಾಗ ನಮ್ಗೆ ದರ್ಶನ ಆಗುತ್ತೆ. ಹಂಗ ಮಾತ್ರ ನಾವು ಕಂಡಿಡ್ದ್ವಿ ಅಂತಾನ ಅದು? ಅದಕ್ಕೆ ಹೇಳಿದ್, ಯಾವ್ದು ತಾಂತ್ರಿಕ ಅನ್ವೇಷಣೆ ಅಲ್ಲ ಇದು, ತೌರ್ಯತ್ರಿಕ. ಸನ್ಯಾಸಿ ಆದವರು ವೇದದಲ್ಲಿ ತೊಡಗಿಸ್ಕೋಬೇಕು ಅಂತ ಎಲ್ಲೂ ಹೇಳಿಲ್ಲ. ನಮ್ಮ ಬ್ರಾಹ್ಮಣರು, ನಮ್ಮ ಕಳ್ಳ ಸನ್ಯಾಸಿಗಳು ಏನ್ ಮಾಡ್ತಾರೆ ಅಂದ್ರೆ, ವೇದಗಳನ್ನ ದುಡ್ಡು ಮಾಡಕ್ ಯೂಸ್ ಮಾಡ್ತಾರೆ. ವೇದಗಳಲ್ಲಿ ಇರುವಂತ ಮಾತುಗಳನ್ನ ಹೇಳಿ ಜನಗಳಿಗೆ ಸುಲಿಗೆ ಮಾಡಿ, ವೇದೈಶ್ಚ ಸರ್ವೈರ್ ಅಹಮೇವ ವೇದ್ಯೋ, ಅಹಮೇವ ವೇದ್ಯೋ, ನನ್ನೊಬ್ಬನ್ನೇ ತಿಳ್ಕೊಬೇಕಾಗಿರೋದು ವೇದಗಳಲ್ಲಿ, ಇನ್ಯಾರು ಇಲ್ಲ ತಿಳ್ಕೊಳ್ಳುವಂಥದ್ದು. ಶಿವನೂ ಭಗವಂತನೇ ತಿಳ್ಕೊಬೇಕು, ಬ್ರಹ್ಮದೇವರು ವೇದ ಓದಿದ್ರು ಭಗವಂತನೇ ತಿಳ್ಕೊಬೇಕು, ಯಾರ ವೇದ ಓದಿದ್ರು ಭಗವಂತನ್ನೇ ತಿಳ್ಕೊಬೇಕು. ಅಹಮೇವ ವೇದ್ಯೋ ವೇದಾಂತ ಕೃತ್, ವೇದಾಂತವನ್ನ ರಚನೆ ಮಾಡಿದವನು ನಾನು. ವೇದವಿದೇವ ಚಾಹಂ, ವೇದವಿತ್ ಅಂದ್ರೆ ವೇದವನ್ನ ಬಲ್ಲವನು, ಏವ ವೇದವನ್ನು ಬಲ್ಲವನು ನಾನೊಬ್ಬನೇ, ಇನ್ಯಾರಿಗೂ ವೇದ ಗೊತ್ತಿಲ್ಲ. ಎಷ್ಟು ಚೆನ್ನಾಗಿದೆ ಅರ್ಥ, ಎಷ್ಟು ಬಿಡಿಸಿ ಬಿಡಿಸಿ ಹೇಳ್ಬೋದು ಅದರ ಅರ್ಥನ. ವೇದವಿತ್ ಅಂದ್ರೆ ವೇದವನ್ನ ಬಲ್ಲವನು, ಏವಾ ಬಲ್ಲವನು ನಾನೊಬ್ಬನೇ, ಅಹಂ ಚ ಅಹಂ, ನಮ್ಗೆ ಯಾರಿಗೂ ವೇದ ಗೊತ್ತಿಲ್ಲ, ಯಾವ ವೇದ ಪಂಡಿತರಿಗೂ ವೇದ ಗೊತ್ತಿಲ್ಲ. ಯಾರು ಭಗವಂತನ ಅರ್ಥ ಮಾಡ್ಕೊಂಡಿರ್ತಾರೋ ಅವನಿಗಷ್ಟೇ ಗೊತ್ತಿರುತ್ತೆ ವೇದದ ಸಾರಾಂಶ. ಇದು ಆ ಶ್ಲೋಕದ ಅರ್ಥ. ಮೂರ್ಖ ಸನ್ಯಾಸಿ ನಿಜ ಧರ್ಮ ನಾಹಿ ಜನೇ, ಭಾವುಕ ಹಾಯಿಯ ಫೇರೆ ಭಾವುಕೇ ರಸನೆ. ಹೆಂಗ್ ನಿಂದನೆ ಮಾಡ್ತಾರೆ ಅಂದ್ರೆ, ಯಾವ ಈ ಸನ್ಯಾಸಿ, ಕೆಳ ಸನ್ಯಾಸಿ, ಅನಕ್ಷರಸ್ಥ, ಹೆಬ್ಬೆಟ್ಟು, ಇವ್ನು ಏನು ಗೊತ್ತಿಲ್ಲ, ಅವನು ಸುಮ್ಮನೆ ಕುಣಿತಾನೆ ಹಾಡ್ತಾನೆ ಅಂತ. ಯಾರಾದ್ರೂ ಸಂಕೀರ್ತನೆ ಮಾಡ್ತಿದ್ರೆ, ಯಾರಾದ್ರೂ ಈಗ ನಗರ ಸಂಕೀರ್ತನೆಗೆ ಹೋಗಿರ್ತೀವಿ ಅಂತ ಇಟ್ಕೊಳ್ಳಿ, ಹಾಡಿ ಕುಣಿ ಜನ ನೋಡಿ ನಗ್ತಿರ್ತಾರೆ, ಮುಸಿ 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 ನಗ್ತಿರ್ತಾರೆ. ಏನ್ ಜನ, ಹುಚ್ಚು ಜನಗಳು ಇವರು ಇಸ್ಕೊಂಡವರು, ಸುಮ್ಮನೆ ಹುಚ್ಚಿದ್ ಕುಣಿತಾರೆ ಅಂತ. ಆ ಕಡೆ ನೋಡಿ ಒಂದ್ ಸ್ಮೈಲ್ ಮಾಡಿ ಬಂದ್ಬಿಡ್ಬೇಕಷ್ಟೇ ನಾವು. ಯಾಕೆ? ಅಲ್ಲ, ಮಾಯಾವಾದಿ ಸನ್ಯಾಸಿಗಳಿಗೆ ಅರ್ಥ ಆಗಿಲ್ಲ ಅಂದ್ರೆ ನೀವ್ ಯಾವ ಮೂಲೆ ರೀ ನೀವು, ಯಾವ ಕಾಲಿನ ಧೂಳು ನೀವು? ನಿಮ್ಗೇನ್ ನಾವ್ ಅರ್ಥ ಮಾಡಿಸ್ಬೇಕು? ನಿಮ್ಗೇನ್ ಅರ್ಥ ಮಾಡಿಸ್ಬೇಕು ನಾವು? ನಮ್ಗೆ ಅವಶ್ಯಕತೆ ಇಲ್ಲ. ಹೋಗಿ ಹಂದಿಯ ಜೊತೆ ನಾವು ಯುದ್ಧ ಮಾಡಕ್ಕಾಗತ್ತಾ? ಇಲ್ಲ ಎಮ್ಮೆ ಜೊತೆ ಗುದ್ದಾಡಕ್ಕಾಗತ್ತಾ ನಾವು? ಗುದ್ದಾಡಿದ್ರೆ ಗಂಧ ಜೊತೆ ಗುದ್ದಾಡ್ಬೇಕು, ಅಟ್ಲೀಸ್ಟ್ ಮೈಗೆ ಗಂಧ ಆದ್ರೂ ಮೆತ್ಕೊಳ್ಳುತ್ತೆ. ನಿಮ್ಮ ಹತ್ರ ಗುದ್ದಾಡಿ ಏನ್ ಪ್ರಯೋಜನ ಇದೆ? ಆದ್ರೆ ಅವ್ರ ದೃಷ್ಟಿ ಏನು, ಈ ಮೂರ್ಖ ಸನ್ಯಾಸಿ ಸುಮ್ನೆ ವ್ಯರ್ಥವಾಗಿ ಕಾಲಹರಣ ಮಾಡ್ತಿದ್ದಾನೆ, ಇವನ ನಿಜ ಧರ್ಮನೇ ಮರ್ತು ಬಿಟ್ಟಿದ್ದಾನೆ. ಸನ್ಯಾಸಿ ಆದವನು ವೇದಗಳನ್ನ ಓದಬೇಕು, ಇವನಿಗೆ ತನ್ನ ಕರ್ತವ್ಯನೇ ಗೊತ್ತಿಲ್ಲ, ಸುಮ್ನೆ ಭಾವೋನ್ಮಾದ ಮಾತೆದ್ರೆ ಕಣ್ಣೀರ್ ಹಾಕ್ಬಿಡೋದು, ಹರೇ ಕೃಷ್ಣ ಅಂತ ಕಣ್ಣೀರ್ ಹಾಕ್ಬಿಡೋದು, ಇಷ್ಟು ಬಿಟ್ರೆ ಬೇರೆ ಗೊತ್ತೇ ಇಲ್ಲ ಅಂತ ನಿಂದನೆ ಮಾಡ್ತಾರೆ ಮಾಯಾವಾದಿ ಸನ್ಯಾಸಿಗಳು. ಆದ್ರೆ ನಾವು ಗಟ್ಟಿಗೆ ಹೇಳ್ತೀವಿ, ದೃಢವಾಗಿ ಹೇಳ್ತೀವಿ, ನಂಬಿಕೆಯಿಂದ ಹೇಳ್ತೀವಿ, ಕೃಷ್ಣ ಪ್ರಜ್ಞಾ ಆಂದೋಲನ ದಿವ್ಯ ವಿಜ್ಞಾನ, ಅದು ಟ್ರಾನ್ಸೆಂಡೆಂಟಲ್ ಸೈನ್ಸ್, ಡಿವೈನ್ ಸೈನ್ಸ್. ಎಂತದ್ದು? ಡಿವೈನ್ ಸೈನ್ಸ್ ಅದು.
ವಿಜ್ಞಾನ, ಪಕ್ಕಾ ವಿಜ್ಞಾನ ಇದು. ಭಾವುಕತೆ ಅಲ್ಲ, ಇದು ಫೇಕ್ ಅಲ್ಲ. ಭಗವಂತನ ಬಗ್ಗೆ ಹೇಳಬೇಕಾದ್ರೆ ನಾವು ಗ್ಲಿಸರಿನ್ ಹಾಕೊಂಡು ಅಳೋ ಅವಶ್ಯಕತೆ ಇಲ್ಲ, ಅದು ಒಳಗಿಂದ ಬರುತ್ತೆ. ಅದು ಭಾವೋನ್ಮಾದ, ಭಗವಂತನ ಜೊತೆ ಭಾವ ಇದೆ, ಅದು ಬಂದೇ ಬರುತ್ತೆ ತಾನಾಗಿ. ಇಂಥ ಸನ್ಯಾಸಿ ಸುಮ್ನೆ ತಾನು ಅಳ್ತಾನೆ, ಎಲ್ಲಾರು ಅಳ್ಸ್ಕೊಂಡ್ ಬರ್ತದಾನೆ ಅಂತ ನಿಂದನೆ ಮಾಡ್ತಾರೆ. ಭಾವುಕಾಹಾಯ ಫೇರೆ ಭಾವುಕೇ ರಸನೆ, ಅಲ್ದಾಡ್ತಾನೆ ಹತ್ಕೊಂಡು ಹತ್ಕೊಂಡು ಅಂತ ಇದು ನಿಂದನೆ ಮಾಡ್ತಾರೆ ನೋಡಿ. ಫಸ್ಟ್ ಎಷ್ಟು ನಿಂದನೆ ಮಾಡ್ತಾರೆ ಅವ್ರನ್ನ. ಇದೆಲ್ಲ ನಿಂದನೆ ಕೇಳಿಸ್ಕೊಂಡಿದ್ರು, ಸುಮ್ನೆ ಇದ್ರು ಚೈತನ್ಯ ಮಹಾಪ್ರಭು. ಉಪೇಕ್ಷಾ ಕರಿಯಾಕಾರೋ ನಾ ಕೈಲ ಸಂಭಾಷಣೆ. ಅಯ್ಯೋ, ಏನ್ ನಿಮ್ಮ ಹತ್ರ ನಿಮ್ ಜೊತೆ ಮಾತುಕತೆ, ನೀವಂತೀರಾ ಅನ್ಕೊಳ್ಳಿ, ನಮ್ಗೇನು, ನಾಯಿ ಬೊಗಳಿದ್ರೆ ಆನೆ ಮರ್ಯಾದೆ ಏನಾದ್ರು ಹೋಗುತ್ತಾ ಅಂತ ಮಹಾಪ್ರಭು ಏನು ತಲೆ ಕೆಡ್ಸ್ಕೊಳ್ಳಿಲ್ಲ, ಸುಮ್ಮನೆ ಆಗ್ಬಿಟ್ರು. ಸರಿ, ಒಂದಿನ ತುಂಬಾ ನಿಂದನೆ ಮಾಡಿದ್ರು, ಪ್ರಭುಪಾದನ ನಿಂದನೆ ಮಾಡಿದ್ರು, ಮಹಾಪ್ರಭುನೇ ಬಿಡ್ಲಿಲ್ಲ ನಿಂದನೆ ಮಾಡಿದ್ರು, ಕೃಷ್ಣನ್ನೇ ಬಿಡ್ಲಿಲ್ಲ ನಿಂದನೆ ಮಾಡಿದ್ರು. ನಾವು ನೀವು ಯಾವ ಮೂಲೆ, ಜನಗಳ ಬಾಯಿಗೆ ನಿಂದನೆ ಮಾಡೋದ್ರೆ ಅದೊಂಥರ ಫ್ಯಾಷನ್, ಏನೋ ಒಂಥರ ಚೆನ್ನಾಗಿರುತ್ತೆ ಅವರಿಗೆ. ಮಹಾಪ್ರಭು ನಿಂದನೆ ಮಾಡಿದ್ರು ಯಾರು? ಮಾಯಾವಾದಿ ಸನ್ಯಾಸಿಗಳು, ಕಾಶಿ ಸನ್ಯಾಸಿಗಳು, ವಾರಣಾಸಿಲಿದ್ದಂಥ ಸನ್ಯಾಸಿಗಳು ನಿಂದನೆ ಮಾಡಿದ್ರು. ಆದ್ರೆ ಮಹಾಪ್ರಭು ಏನ್ ಮಾಡ್ತಾರೆ, ಏ ಶಬ ಶುನಿಯ ಪ್ರಭು ಹಾಸೆ ಮನೆ ಮನೆ, ಆಹಾ ಹಾ ಹಾ ಹಾ, ನಗ್ತಾ ಇದ್ರಂತೆ ಮನ್ಸಲ್ಲಿ. ಏನ್ ನಿಂದನೆ ಮಾಡ್ತಾರೆ ಇವರೆಲ್ಲ, ತಲೆ ಕೆಡ್ಸ್ಕೋಬಾರ್ದು. ಉಪೇಕ್ಷಕರಿಯ ಇಗ್ನೋರ್. ಕಾರೋ ನಾ ಕೈಲ ಸಂಭಾಷಣೆ, ಅವ್ರ ಹತ್ರ ಸಂಭಾಷಣೆ ಮಾಡ್ಲಿಲ್ಲ ಅವರು. ನಾ ಕೈಲ ಸಂಭಾಷಣೆ, ಯಾಕ್ರಿ ನಮ್ ಸಂಕೀರ್ತನ ನೋಡ್ ನಗ್ತೀರಿ ನೀವು, ಯಾಕೆ ನಮ್ ಧೋತಿ ಕುರ್ತಾ ನೋಡ್ ನಗ್ತೀರಾ ನೀವು ಅಂತ ಏನ್ ಮಾತಾಡಕ್ ಹೋಗ್ಲಿಲ್ಲ ಅವರು. ಉಪೇಕ್ಷಕರಿಯ ಕೈಲ ಮಥುರಾ ಆಗಮನ ಆಯ್ತು, ಅಲ್ಲಿಂದ ಬಂದು ಸೀದಾ ಮಥುರಾಗ್ ಬಂದ್ರು. ಆಮೇಲೆ ಮಥುರಾ ಅಲ್ಲಿ ಸ್ವಲ್ಪ ದಿನ ಇದ್ದು ಮತ್ತೆ ವಾಪಸ್ ಅವರು ವಾರಣಾಸಿಗೆ ಬರ್ತಾರೆ. ವಾರಣಾಸಿಗೆ ಬಂದಾಗ ಅಲ್ಲಿ ಒಬ್ಬ ಕಾಯಸ್ಥ ಕುಟುಂಬದ ಸೇರಿದ ಒಬ್ಬ ಪುರುಷ ಇರ್ತಾರೆ, ಒಬ್ಬ ಮಹಾನ್ ಪುರುಷರು, ಚಂದ್ರಶೇಖರ. ಅವರು ಒಬ್ರು ಶೂದ್ರರು, ಶೂದ್ರರ ಮನೆಯಲ್ಲಿ ತಂಗೋ ಹಾಗಿಲ್ಲ. ಒಬ್ಬ ಬ್ರಾಹ್ಮಣ ಸನ್ಯಾಸಿ ಶೂದ್ರ ಮಾಡಿದ್ ಹೆಂಗ್ ತಿಂತಾರ ಅವರು ಅಲ್ವಾ? ಆದ್ರೆ ಮಹಾಪ್ರಭು ಆ ಶೂದ್ರ ಮನೆಯಲ್ಲಿ ತಂಗಿದ್ರು. ಯಾಕೆಂದ್ರೆ ಅವ್ರು ಎಲ್ಲಿ ಬೇಕಾದ್ರೆ ಇರ್ಬೋದು, ನಾವಿರಂಗಿಲ್ಲ. ನಾವಿರಂಗಿಲ್ಲ. ಭಗವಂತ ಎಂಜಿನ್ ಮಾಡಿ ಕೊಟ್ಟಿದ್ನ ತಿನ್ಬೋದು, ನಾವು ಕೊಡಂಗಿಲ್ಲ, ಭಕ್ತರು ಕೊಟ್ಟ ತಿಂತಾನೆ. ಸೊ ಭಗವಂತ ಪೂರ್ಣ ಸ್ವತಂತ್ರ ಇರೋದ್ರಿಂದ ಅವನು ಏನ್ ಬೇಕಾದ್ರೂ ಮಾಡ್ಬೋದು. ಸೊ ಮಹಾಪ್ರಭು ಏನ್ ಮಾಡಿದ್ರು, ಆ ಚಂದ್ರಶೇಖರ ಮನೆಯಲ್ಲಿ ಶೂದ್ರ ಮನೆಯಲ್ಲಿ ಇದ್ರು. ಅವರು ಗುಮಾಸ್ತರು, ಕಾಯಸ್ಥ ಅಂದ್ರೆ ಅವರು ವೈಶ್ಯರು, ವ್ಯಾಪಾರ ವಹಿವಾಟು ಮಾಡ್ತಾರಲ್ಲ ಆ ಜನಾಂಗ. ಬ್ರಾಹ್ಮಣನೂ ಅಲ್ಲ, ಕ್ಷತ್ರಿಯನೂ ಅಲ್ಲ ಅವರು. ಅವಾಗ ಹೆಂಗಿತ್ತು ಅಂದ್ರೆ, ಯಾರು ಬ್ರಾಹ್ಮಣರ ಮನೆ ಹುಟ್ಟಿದಾರೆ ಅವ್ರು ಬ್ರಾಹ್ಮಣರು ಅಷ್ಟೇ. ಅವ್ನ್ ಬ್ರಾಹ್ಮಣ ಕ್ವಾಲಿಟಿ ಇದೆಯೋ, ಸಿಗರೇಟ್ ಸೇತಾನೋ, ಎಂಡ ಸಾರಾಯಿ ಕುಡಿತಾನೋ, ಅವೆಲ್ಲ ಬೇಕಾಗಿಲ್ಲ. ಬ್ರಾಹ್ಮಣರ ಮಗ ಬ್ರಾಹ್ಮಣ ಅಷ್ಟೇ. ಡಾಕ್ಟರ್ ಮಗ ಡಾಕ್ಟ್ರು, ಅವ್ನಿಗೆ ಇಂಜೆಕ್ಷನ್ ಕೊಡಕ್ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಡಾಕ್ಟರ್ ಮಗ ರೀ ಇವರು, ಡಾಕ್ಟರ್ ಹೋಗ್ತೇವೆ ನಾವು, ಡಾಕ್ಟರ್ ಮಗ ಡಾಕ್ಟರ್ ಅಂತ ಹೋಗ್ತೀವಿ ನಾವು. ಏನಾದ್ರು ಎಲ್ರಿಪ್ಪ ನೀವು, ನಿಮ್ಮಪ್ಪ ಇಲ್ಲಿ? ಸರ್ ನಮ್ಮಪ್ಪ ಏನೋ ಆಪರೇಷನ್ಗೆ ಹೋಗಿದ್ದಾರೆ ಸರ್, ನಾನು ಆಪರೇಷನ್ ಮಾಡ್ತೀನಿ ಬನ್ನಿ. ನೀವು ಡಾಕ್ಟ್ರಾ? ಅಲ್ಲ ಅಲ್ಲ, ನಾನು ಡಾಕ್ಟರ್ ಅಲ್ಲ, ಬಟ್ ನಾನು ಡಾಕ್ಟರ್ ಮಗ, ನಾನೇ ಮಾಡ್ತೀನಿ ಬನ್ನಿ ಆಪರೇಷನ್ ಅಂತ ಹೇಳಿ ಹೋಗ್ತೀವಿ ನಾವು. ಅವನ್ ಗುಣ, ಆ ಡಾಕ್ಟ್ರು ಅರ್ಹತೆ ಇಲ್ಲ ಅವನಿಗೆ. ಡಾಕ್ಟರ್ ಮಗ ಆದ ಮಾತ್ರಕ್ಕೆ ಡಾಕ್ಟರ್ ಆಗ್ಬಿಡಕ್ಕಾಗತ್ತಾ? ಇಲ್ಲ, ಅದೊಂದು ಅಪಸಂಪ್ರದಾಯ ಅದು. ಇವಾಗ್ಲೂ ಇದೆ ಅದು ಜಾತಿ. ನಮ್ಮಪ್ಪ ಬ್ರಾಹ್ಮಣ, ನಮ್ಮ ತಾತ ಬ್ರಾಹ್ಮಣ, ಅವ್ರು ಜನ್ಮರ ಹಾಕಿದ್ರು, ನಾವು ಜನ್ಮ, ನೀನು ಶೂದ್ರ. ಬ್ರಾಹ್ಮಣ ಮಗ ಬ್ರಾಹ್ಮಣ ಆಗ್ಬೇಕು ಅಂತ ಏನಿಲ್ಲ, ಬ್ರಾಹ್ಮಣ ಗುಣ ಬಂದ್ರೆ ಮಾತ್ರ ಬ್ರಾಹ್ಮಣ. ಆತರ ಸಂಪ್ರದಾಯ ಇತ್ತು ಬಂಗಾಳದಲ್ಲಿ. ಅವರು, ಈಗ ನಾವೆಲ್ಲ ಶೂದ್ರರೇ, ಎಷ್ಟೇ ಟಿಪ್ ಟಾಪ್ ಆಗಿ ಅಮೇರಿಕಾದಲ್ಲಿ ಕೆಲಸ ಮಾಡ್ತಾ ಇದ್ರು, ಲಕ್ಷ ಲಕ್ಷ ಡಾಲರ್ ಎಣಿಸ್ತಾ ಇದ್ರು, IAS ಆಫೀಸರ್ ಆಗಿದ್ರು, ಯಾರೇ ಆಗಿದ್ರು ನಾವು ಶೂದ್ರರು. ಟಿಪ್ ಟಾಪ್ ಆಗಿ ಡ್ರೆಸ್ ಮಾಡಿದ ಮಾತ್ರಕ್ಕೆ ನಮ್ಮನ್ನ ಅಫಿಷಿಯಲ್ ಅಂತ ಹೇಳೋದಲ್ಲ, ನಾವೆಲ್ಲರೂ ಶೂದ್ರರೇ. ಕಲವು ಶೂದ್ರ ಸಂಭವ. ನಾವು ಭಗವಂತನ ಆರಾಧನೆ ಮಾಡೋಷ್ಟು ನಮ್ಗೆ ಅರ್ಹತೆ ಇಲ್ಲ ಕಲಿಯುಗದಲ್ಲಿ. ಭಗವಂತನ ನಾಮ ಹೇಳುವಷ್ಟು ಅರ್ಹತೆ ಇಲ್ಲ ನಮಗೆ. ಅದಕ್ಕೆ ಹರಿನಾಮ ದೀಕ್ಷೆ ಕೊಡ್ತಾರೆ ಗುರು ಮಹಾರಾಜರು. ತಗೋ ಹರಿನಾಮ ಹೇಳು ಅಂತ ಅರ್ಹತೆ ಸಿಗುತ್ತೆ, ನಮ್ಗೆ ಅರ್ಹತೆ ಕೊಡ್ತಾರೆ. ಸೊ ಆಗ
ಮಹಾಪ್ರಭು ಆ ಈ ಚಂದ್ರಶೇಖರ ಮನೆಯಲ್ಲಿ ಸ್ವಲ್ಪ ದಿನ ಇರ್ತಾರೆ. ಅವಾಗ ಆ ಅವ್ರ ಮನೇಲಿ ಇದ್ದಾಗ ಈ ಮಹಾಪ್ರಭು ಚೈತನ್ಯ ಮಹಾಪ್ರಭು ಏನ್ ಮಾಡಿದ್ರು, ಆ ಭಿಕ್ಷಾಟನೆಗೆ ಹೋಗ್ತಾ ಇದ್ರು. ಅದ್ ಮಾಡ್ಲೇಬೇಕು. ಸನ್ಯಾಸಿ ಆದವರು ಆ ಅಗ್ನಿಯನ್ನ ಆರಾಧನೆ ಮಾಡೋಂಗಿಲ್ಲ, ಒಲೆ ಹಚ್ಚೋಂಗಿಲ್ಲ. ಯಾರಾದ್ರೂ ಭಕ್ತರು ಮಾಡಿದ್ರೆ ಮಾತ್ರ ಅವರು ಸ್ವೀಕಾರ ಮಾಡ್ಬೇಕು. ಹಾಗೆ ಏನ್ ಮಾಡೋದು, ತಪನ್ ಮಿಶ್ರಾ ಅನ್ನೋರ್ ಮನೆಯಲ್ಲಿ ಭಿಕ್ಷೆ ಸ್ವೀಕಾರ ಮಾಡ್ತಾ ಇದ್ರು. ಹಾಗೆ ಮಾಡ್ಬೇಕಾದ್ರೆ ಒಂದಿನ ಆ ಅಲ್ಲಿಗೆ ಬಂಗಾಳದಿಂದ ಒಬ್ಬ ಆ ಆ, ಮುಸ್ಲಿಂ ವೇಷಧಾರಿ, ಮುಸ್ಲಿಂ ವೇಷವನ್ನ ಹಾಕೊಂಡು ತಪನ್ ಮಿಶ್ರಾ ಮನೆಗೆ ಒಬ್ರು ಬರ್ತಾರೆ. ಅವ್ರು ಹೇಳ್ತಾರೆ, ಯಾರೋ ಬಂದಿದ್ದಾರೆ ನೋಡಿ. ಮಹಾಪ್ರಭು ಹೇಳ್ತಾರೆ, ಯಾರೋ ಬಂದಿದ್ದಾರೆ ಮನೆ ಹತ್ರ, ನೋಡಿ ಅವ್ರನ್ನ ಒಳಗ್ ಕರ್ಕೊಂಡ್ ಬನ್ನಿ ಅಂತ. ಇವ್ರು ನೋಡ್ಬಿಟ್ಟು ಹೇಳ್ತಾರೆ, ಓ ಮಹಾಪ್ರಭು, ಯಾರೋ ಒಬ್ಬ ಮುಸ್ಲಿಂ ಲೇಚ ಬಂದಿದ್ದಾನೆ. ಲೇಚ ಅಲ್ಲ ಅವನು, ಒಳಗ್ ಕರ್ಕೊಂಡ್ ಬನ್ನಿ ಅಂತ. ಮುಸ್ಲಿಂ ಅಲ್ಲ ಅವರು, ಮುಸ್ಲಿಂ ಬಂಗಾಳದಲ್ಲಿ ಮುಸ್ಲಿಂ ರಾಜನ ಅಧೀನದಲ್ಲಿ ಕೆಲಸ ಮಾಡ್ತಾ ಇದ್ರು. ಅಲ್ಲಿಂದ ತಪ್ಪಿಸ್ಕೊಂಡು ಬರೋದಕ್ಕೆ ಪ್ರಯತ್ನ ಮಾಡಿ, ಶತ ಪ್ರಯತ್ನ ಮಾಡಿ, ಕೊನೆಗೆ ಹೇಗೋ ಅಲ್ಲಿಂದ ತಪ್ಪಿಸ್ಕೊಂಡು ವೇಷ ಮಾಡಿಸ್ಕೊಂಡು ಬರ್ತಾರೆ. ಅವರೇ ಸನಾತನ ಗೋಸ್ವಾಮಿ. ಸನಾತನ ಗೋಸ್ವಾಮಿ ಅವರು ತಪನ್ ಮಿಶ್ರಾ ಅವ್ರ ಮನೆಯಲ್ಲಿ ಮಹಾಪ್ರಭುನ ಭೇಟಿ ಮಾಡ್ತಾರೆ. ಯಾಕಂದ್ರೆ ತಪನ್ ಮಿಶ್ರಾ ಸನಾತನ ಗೋಸ್ವಾಮಿ ಅವರು ಷಡ್ ಗೋಸ್ವಾಮಿಗಳು ಹೇಳ್ತೀವಲ್ವಾ, 6 ಜನ ಗೋಸ್ವಾಮಿಗಳಿದಾರಲ್ಲ, ನಾವು ಪೂಜೆ ಮಾಡ್ತೀವಲ್ಲ, ಆ ಷಡ್ ಗೋಸ್ವಾಮಿಗಳಲ್ಲಿ ಒಬ್ರು ಸನಾತನ ಗೋಸ್ವಾಮಿ. ರೂಪ ಗೋಸ್ವಾಮಿ, ಶ್ರೀಲ ಸನಾತನ ಗೋಸ್ವಾಮಿ ಅವರು ಅಣ್ಣ ತಮ್ಮಂದ್ರು. ದಕ್ಷಿಣ ಭಾರತದ ಆ ಆ, ಬ್ರಾಹ್ಮಣರು. ಎಂತ ಬ್ರಾಹ್ಮಣರು ಅಂದ್ರೆ ಆ ಸಾರಸ್ವತ ಬ್ರಾಹ್ಮಣರು. ದಕ್ಷಿಣ ಭಾರತದ ಸಾರಸ್ವತ ಬ್ರಾಹ್ಮಣರು, ಅದು ಗೋಪಾಲ ಭಟ್ರು ಕೂಡ. ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ಜೀವ ಗೋಸ್ವಾಮಿ, ಗೋಪಾಲ ಭಟ್ಟ ಗೋಸ್ವಾಮಿ, ರಘುನಾಥ ಭಟ್ಟ ಗೋಸ್ವಾಮಿ ಎಲ್ಲರೂ ದಕ್ಷಿಣ ಭಾರತದವರು. ರಘುನಾಥ ದಾಸ ಗೋಸ್ವಾಮಿ ಮಾತ್ರ ಬೆಂಗಾಲದವರು. ಆ 6 ಜನ ಷಡ್ ಗೋಸ್ವಾಮಿಗಳಲ್ಲಿ 5 ಜನ ಗೋಸ್ವಾಮಿಗಳು ದಕ್ಷಿಣ ಭಾರತದಿಂದ ಬಂದಂತಹ ಗೋಸ್ವಾಮಿ. ಎಷ್ಟು ಭಾಗ್ಯವಂತರಲ್ಲ, ಅದು ನಮ್ಗೆ ಗೊತ್ತಿಲ್ಲ ಅವ್ರ ಬಗ್ಗೆ. ಸಾರಸ್ವತ ಬ್ರಾಹ್ಮಣರು ಹೋಗಿ ಅಲ್ಲಿ ಬಂಗಾಳದಲ್ಲಿ ಮುಸ್ಲಿಂ ರಾಜನ ಅಧೀನದಲ್ಲಿ ಕೆಲಸ ಮಾಡ್ತಿರ್ತಾರೆ. ಲೀಲೆ, ಇದೆಲ್ಲ ಲೀಲೆ. ಕೊನೆಗೆ ಸನಾತನ ಗೋಸ್ವಾಮಿ ಹೇಗೋ ಅಲ್ಲಿಂದ ತಪ್ಪಿಸ್ಕೊಂಡು ಬಂದು ಮಹಾಪ್ರಭು ಅವರ ಸಂಘವನ್ನ ಮಾಡ್ತಾರೆ. ಸರಿ, ಏನ್ ಮಾಡಿದ್ರು, ಸನಾತನ ಗೋಸ್ವಾಮಿ ಇವರಿಗೆ ಭಾಗವತ ಬೋಧನೆ ಮಾಡ್ತಾರೆ. ಯಾರು? ಶ್ರೀ ಚೈತನ್ಯ ಮಹಾಪ್ರಭು. ಸಾಕ್ಷಾತ್ ಭಗವಂತನಿಂದನೇ ನೇರವಾಗಿ ಪಡ್ಕೊಂಡ ಜ್ಞಾನ, ಭಾಗವತ ಜ್ಞಾನ ಸನಾತನ ಗೋಸ್ವಾಮಿಗಳು. ಸೊ ಸನಾತನ ಗೋಸ್ವಾಮಿಯವರು ಮತ್ತೆ ರೂಪ ಗೋಸ್ವಾಮಿ ಪರಸ್ಪರ ಚರ್ಚೆ ಮಾಡಿ ಅನೇಕ ಗ್ರಂಥಗಳನ್ನ ಬರೀತಾರೆ. ಅದರಲ್ಲಿ ವಿದಗ್ಧ ಮಾಧವ, ಲಲಿತ ಮಾಧವ, ಪದ್ಯಾವಲಿ, ಉಪದೇಶಾಮೃತ, ಭಕ್ತಿ ರಸಾಮೃತ ಸಿಂಧು, ಹರಿಭಕ್ತಿ ಸುಧೋದಯ, ಬೃಹತ್ ಭಾಗವತಾಮೃತ, ಲಘು ಭಾಗವತಾಮೃತ, ಸೊ ಎಷ್ಟೊಂದು ಗ್ರಂಥಗಳನ್ನ ರಚನೆ ಮಾಡ್ತಾರೆ. ಅದ್ರ ಬಗ್ಗೆ ಏನೂ ನಮಗೆ ಗಂಧ ಗಾಳಿ ಗೊತ್ತಿಲ್ಲ ಅಂದ್ರೆ ನಮ್ಗೆ ಏನ್ ಅರ್ಥ ಆಗುತ್ತೆ ಭಗವಂತನ ಬಗ್ಗೆ? ನಮ್ಗೆ ನಾವೇ ಪ್ರಶ್ನೆ ಕೇಳ್ಕೋಬೇಕು. ಅಯ್ಯೋ ನಮ್ಗೇನು ಗೊತ್ತಿಲ್ಲಪ್ಪ, ನಮ್ಗೆ ಸುಧಾ, ತರಂಗ, ಬಾಲಮಂಗಳ, ಕರ್ಮವೀರ, ಆಮೇಲೆ ಗೃಹಶೋಭ, ಇದು ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ನಮಗೆ ಅನ್ನೋರ್ಗೆ ಏನ್ ಅರ್ಥ ಆಗುತ್ತೆ? ಕಡೆ ಪಕ್ಷ ಒಂದು ಭಗವದ್ಗೀತೆ ಮನೇಲಿ ಇಟ್ಕೊಂಡು ಅದನ್ನ ದಿನ ಒಂದೊಂದು ಶ್ಲೋಕ ಓದಕ್ಕಾಗೋದಿಲ್ಲ ನಮಗೆ. ನ್ಯೂಸ್ ಪೇಪರ್ ಗಂಟೆ ಓದ್ಬಿಡ್ತೀವಿ. ಹಿಂಗೆ ಉದ್ದ ಆಗಲ್ಲ ನ್ಯೂಸ್ ಪೇಪರ್, ಉದ್ದ ಎಷ್ಟಿದೆ ಅಗಲ ಎಷ್ಟಿದೆ ಎಲ್ಲ ಗೊತ್ತು ನಮ್ಗೆ. ಒಂದು ಅಕ್ಷರ ಬಿಡ್ದಂಗೆ ಬೆಳಗಿನ ಸಾಯಂಕಾಲ ತನಕ ಓದಿ ಓದಿ ಪೇಪರ್ನ. ಏನ್ ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ಪೇಪರ್ನ ಏನ್ ಅಕ್ಕಪಕ್ಕದವ್ರು ಯಾರಿದ್ರು ಇಷ್ಟುದ ತೆಗೆದು ಬಿಡ್ತಾರೆ ಪೇಪರ್ನ. ನಾನ್ ಮೇಧಾವಿ. ಕಸ ತಾನೇ ಇದೆ ಅದ್ರೊಳಗೆ. ಅದು ಓದಿ ಏನ್ ತಿಳ್ಕೊಬೇಕು ನಾವು? IAS ಆಗ್ಬೇಕಾ? ಆದ ಅಂತ ಹೇಳ್ತೀವಿ. ಏನ್ ಮಾಡ್ತೀರಿ?
ಮಾಯಾವಾದಿ ಸನ್ಯಾಸಿಗಳಿಗೆ ಭಗವಂತನ ಲೀಲೆ ಅರ್ಥ ಆಗ್ಲಿಲ್ಲ. ಮತ್ ನಾವು ಮಹಾ ಮೇಧಾವಿಗಳ ತರ ಪೇಪರ್ ಬೇಡದ್ರ ಬುಕ್ಸ್ಗಳು ಓದ್ಕೊಂಡು ಏನ್ ಮಾಡ್ಬೇಕಾಗಿದೆ ನಾವು? ತೆಗೆದೆಲ್ಲ ಸುಟ್ಟಾಕ್ಬೇಕು, ಅವನ್ನೆಲ್ಲ ಬಿಸಾಕ್ಬೇಕು. ಅದೇನು ಪ್ರಯೋಜನ ಇಲ್ಲ. ಭಾಗವತಂ ಹೇಳ್ತಾರೆ, ಯಾವ ಧರ್ಮ ಗ್ರಂಥಗಳು ಭಗವಂತನನ್ನ ವರ್ಣನೆ ಮಾಡೋದಿಲ್ವೋ ಅದು ವಾಯಸ ತೀರ್ಥಂ, ಅದರಲ್ಲಿ ಕಸ ತುಂಬಿದೆ. ಭಾಗವತಮಲ್ಲಿ ಹೇಳ್ತಾರೆ, ಯಾವ ಗ್ರಂಥಗಳು, ನಾರದಮುನಿ ಹೇಳ್ತಾರೆ ವೇದವ್ಯಾಸರಿಗೆ, ಇಷ್ಟೆಲ್ಲ ರಚನೆ ಮಾಡಿದ್ರು ಭಗವಂತನ ಗುಣವನ್ನ ಅತಿಶಯವಾಗಿ ನೀನು ವರ್ಣನೆ ಮಾಡಿಲ್ಲ, ಆದ್ರಿಂದ ನಿಮಗೆ ತೃಪ್ತಿ ಇಲ್ಲ. ಆದ್ರಿಂದ ಭಾಗವತವನ್ನ ರಚನೆ ಮಾಡು, ಭಗವಂತನ ದಿವ್ಯ ಗುಣಗಳನ್ನ ಚರ್ಚೆ ಮಾಡು, ಹೊಗಳು, ಹಾಡು. ಹೀಗೆ ಚೈತನ್ಯ ಮಹಾಪ್ರಭು ಸನಾತನ ಗೋಸ್ವಾಮಿ ಅವರಿಗೆ ಭಾಗವತ ಉಪದೇಶ ಮಾಡ್ತಿದ್ದಾರೆ. ಅವಾಗ ಚಂದ್ರಶೇಖರ ಮತ್ತೆ ತಪನ್ ಮಿಶ್ರಾ ಅವ್ರ ಮನೆಯಲ್ಲೇ, ಚಂದ್ರಶೇಖರ್ ಅವ್ರ ಮನೆ, ತಪನ್ ಮಿಶ್ರಾ ಅವ್ರ ಮನೆಯಲ್ಲಿ ಭಾಗವತ ಪ್ರವಚನ ಮಾಡ್ತಾ ಇದ್ರು. ಹೇಳ್ತಾರೆ, ಮಹಾಪ್ರಭು ಎಷ್ಟೊಂದು ರಹಸ್ಯ ಇದೆ ಭಾಗವತಮಲ್ಲಿ ನೋಡಿ. 500 ವರ್ಷಗಳ ಹಿಂದೆ ಶ್ರೀಮದ್ ಭಾಗವತಂ ಪ್ರವಚನ ಮಾಡ್ತಾ ಇದ್ರು ಸಾಕ್ಷಾತ್ ಚೈತನ್ಯ ಮಹಾಪ್ರಭುಗಳು. ಯಾರಿಗೆ? ಸನಾತನ ಗೋಸ್ವಾಮಿ ಅವರಿಗೆ. ನಾವು ಇವಾಗ ಭಾಗವತಂ ಹೆಸರೇ ಕೇಳಿಲ್ಲ ನಾವು. ಮತ್ತು 500 ವರ್ಷದಿಂದ ಭಾಗವತಂ ಹಿಂದೆನೆ ಭಾಗವತಂ ಪ್ರವಚನ ಮಾಡ್ತಾ ಇದ್ರಲ್ಲ, ಉಪದೇಶ ಮಾಡ್ತಾ ಇದ್ರಲ್ಲ, ಯಾರು ಬದಲಾವಣೆ ಮಾಡಿದ್ರು? ಇಸ್ಕಾನ್ ಅವ್ರು ಬಂದು ಚೇಂಜ್ ಮಾಡ್ಬಿಟ್ರ? ಅದೇ ನಂಬರ್ ಶ್ಲೋಕನೇ, ಅದೇ ಚಾಪ್ಟರ್, ಅದೇ ಸ್ಕಂದನೆ, ಏನು ಚೇಂಜ್ ಆಗಿಲ್ಲ. ಎಷ್ಟು ಸರ್ಕಾರ ಬದಲಾವಣೆ ಆಗೋಯ್ತು, ಎಷ್ಟು ಅಮೆಂಡ್ಮೆಂಟ್ ಮಾಡ್ಬಿಟ್ರು, ಏನ್ ರೂಲ್ಸ್ ಚೇಂಜ್ ಆಗುತ್ತೋ, ಭಾಗವತಂ ಚೇಂಜ್ ಮಾಡಕ್ಕಾಗತ್ತಾ? ಸುಮ್ನೆ ಒಪ್ಕೋಬೇಕಷ್ಟೇ. ಅದಕ್ಕೆ ಹೇಳಿದಾರೆ, ಯಾರ ಮನೇಲಿ ಭಾಗವತ ಮೇಲೆ, ಎಷ್ಟು ಸಲ ಹೇಳಿದೆ ನಾವು, ಭಾಗವತ ಮೇಲೆ ತಗೋಬೇಕು, ಓದ್ಬೇಕು ಭಾಗವತಂನ. ಆಮೇಲೆ ಭಾಗವತಂ ಪ್ರವಚನ ನಡೀತಾ ಇದೆ. ಸನಾತನ ಗೋಸ್ವಾಮಿ ಅವರಿಗೆ ತಪನ್ ಮಿಶ್ರ ಕೇಳ್ತಾರೆ, ಅಲ್ಲ ಮಹಾಪ್ರಭು, ಇಷ್ಟೊಂದು ನಿಂದನೆ ಮಾಡ್ತಾರಲ್ಲ, ನೀವು ಹೇಗ್ ಸಹಿಸ್ಕೊಂಡಿದ್ದೀರಾ ಅಂತ. ನಮ್ಗಾಗಲ್ಲಪ್ಪ ಆತರ ಸಹಿಸ್ಕೊಂಡಿರೋದಕ್ಕೆ. ಮಹಾಪ್ರಭು ಭಗವಂತ ಕೃಷ್ಣ ಅವ್ರಿಗೇನು, ಅವ್ರಿಗೆ ಲೌಕಿಕ ಗುಣಗಳಿಲ್ಲ, ನಮ್ಮಲ್ಲಿ ಎಷ್ಟು ಕಲ್ಮಶ ಇದೆ. ಅಷ್ಟು ನಿಂದನೆ ಮಾಡಿದ್ರು ತೊಮಾರೆ ನಿಂದಯೇತ ಸನ್ಯಾಸೀರ ಗಣ ಶುನಿತೆ ನಾ ಪಾರಿ ಘಾಟೆ ಹೃದಯ ಶ್ರವಣ. ಅಲ್ಲ, ನಿಮ್ಮ ಹೃದಯಕ್ಕೆ ಚುಚ್ತಾ ಅಲ್ವಾ ಅದು? ಚೈತನ್ಯ ಮಹಾಪ್ರಭು ಪ್ರೇಮಾವತಾರ, ಹೃದಯನ ಚುಚ್ಕೊಳ್ಳಿಲ್ಲ, ಅವರು ಘಾಸಿ ಮಾಡ್ಕೊಳ್ಳಿಲ್ಲ. ಹೇಗಿರ್ಬೇಕು ಗೊತ್ತಾ ನಾವು? ತೃಣಾದಪಿ ಸುನೀಚೇನ ತರೋರಿವ ಸಹಿಷ್ಣುನ ಅಮಾನಿನಾ ಮಾನದೇನ ಕೀರ್ತನೀಯ ಸದಾ ಹರಿಹಿ. ಗರ್ಕೆ ಹುಲ್ ತರ ಎದ್ ಬಿಡ್ಬೇಕಪ್ಪ ನಾವು. ಅಯ್ಯೋ, ಯಾರ್ ನಿಂದನೆ ಮಾಡಿದ್ರೆ ನಮ್ಗೇನ್ರಿ, ಅವ್ರ ಬಾಯಿ ನೋವುತ್ತೆ ನಮ್ಗೇನು ಅಂತ. ನಾವು ಹುಲು ಮಾನವರು. ತೃಣಾದಪಿ ಸುನೀಚೇನ ತರೋರಿವ ಸಹಿಷ್ಣುನ. ಮರ ಗಿಡಗಳು ಹೇಗೆ ಸಹಿಸ್ಕೊಳ್ತಾವ ನೋಡಿ, ಸಹಿಷ್ಣುನ ಹಾಗಿರ್ಬೇಕು. ಅವಾಗ ಮಾತ್ರ ಹರಿನಾಮವನ್ನ ಅವನು ಹೇಳೋಕೆ ಸಾಧ್ಯ. ವಿನೀತನಾಗ್ಬೇಕು ಅಂತ. ಇಷ್ಟೆಲ್ಲ ನಿಂದನೆ ಮಾಡಿದ್ರು ನಮ್ಗಂತೂ ಸಹಿಸ್ಕೊಳಕ್ ಆಗಲ್ಲಪ್ಪ, ನೀವ್ ಹೆಂಗ್ ಸಹಿಸ್ಕೊತಿದ್ರೆ ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾರೆ. ಅದಕ್ಕೆ ಮಹಾಪ್ರಭು ಹೇಳ್ತಾರೆ, ಯಾರಾದ್ರೂ ನಮ್ಮನ್ನ ನಿಂದನೆ ಮಾಡಿದ್ರೆ ನಾವು ಸುಮ್ಮನೆ ಇರ್ಬೇಕು, ಯಾರಾದ್ರೂ ವೈಷ್ಣವರನ್ನ ನಿಂದನೆ ಮಾಡಿದ್ರೆ ಅವನ್ನ ಸುಮ್ಮನೆ ಬಿಡ್ಬಾರ್ದು. ಉದಾಹರಣೆಗೆ ಯಾರೋ ಬಂದು ನನ್ನ ನಿಂದನೆ ಮಾಡ್ತಾ ಇದಾರೆ ಅಂತ ಇಟ್ಕೊಳ್ಳಿ, ನಾನೇನು ಮಾತಾಡಬಾರದು. ನನ್ನನ್ನ ನಿಂದನೆ ಮಾಡ್ತಾ ಇರೋದು ಬೇರೆ ಯಾರ ಕಿವಿಗೋ ಬಿತ್ತು, ಅವ್ರು ಸುಮ್ಮನೆ ಇರಬಾರ್ದು. ವೈಷ್ಣವರನ್ನ ನಿಂದನೆ ಮಾಡಿದಾಗ ಸುಮ್ಮನೆ ಆಗ್ಬೇಕು, ಅಯ್ಯೋ ನಿಂದನೆ ಮಾಡ್ತಾರ, ಮಾಡ್ಕೊಳ್ಳಿ ಬಿಡಿ. ಯಾರೋ ನಿಂದನೆ ಮಾಡೋದು, ವೈಷ್ಣವರ ನಿಂದನೆ ಮಾಡೋದು ಇನ್ನೊಬ್ರು ಕಿವಿಗೆ ಬಿತ್ತು ಅಂದ್ರೆ ಅವ್ರು ಸುಮ್ಮನೆ ಬಿಡಬಾರ್ದು. ಅದೇ ಹೇಳ್ತಾರೆ ಇಲ್ಲಿ, ಯಾರಾದ್ರೂ ಒಬ್ಬ ವೈಷ್ಣವರನ್ನು ನಿಂದಿಸಿದರೆ ವ್ಯಕ್ತಿಯು ಪ್ರತಿವಾದ ಪ್ರಬಲವಾದ ಕಾರಣವನ್ನ ಹೂಡಿ ಅವನನ್ನ ತಡೆಯಬೇಕು. ಅಂತ ತಜ್ಞತೆಯು ವ್ಯಕ್ತಿಗೆ ಇಲ್ಲದಿದ್ದರೆ ಸ್ಥಳದಲ್ಲಿಯೇ ಪ್ರಾಣ ಬಿಡಬೇಕು. ಅಯ್ಯೋ, ವೈಷ್ಣವರ ಅಪರಾಧ ಮಾಡ್ತಾ ಇದಾರೆ, ನಿಂದನೆ ಮಾಡ್ತಾ ಇದಾರೆ, ಅವ್ರನ್ನ ತಡೆಯಕ್ ಆಗ್ತಲ್ವಲ್ಲ, ಹಂಗಾರೆ ಪ್ರಾಣ ಕಳ್ಕೊಳ್ಳಿ. ಅದನ್ನು ಮಾಡಕ್ಕಾಗ್ಲಿಲ್ಲ ಅಂದ್ರೆ ಹೊರಟೋಗ್ಬಿಡ್ಬೇಕು, ಅಲ್ಲಿಂದ ಇರಬಾರ್ದು. ಅದೇ ತರ ಮಹಾಪ್ರಭುಗಳು ಕಾಶಿಲಿದ್ದಾಗ ವಾರಣಾಸಿಲಿ ಮಾಯಾವತಿ ಸನ್ಯಾಸಿಗಳು ಅವ್ರನ್ನ ಅವಮಾನ ಮಾಡ್ತಾರೆ. ಈ ನಿಂದನೆಗಳನ್ನ ಕೇಳಿಸ್ಕೊಳ್ತಾರೆ ತಪನ್ ಮಿಶ್ರ ಮತ್ತೆ ಚಂದ್ರಶೇಖರ, ಇವರ ಸಂಗಾತಿಗಳವರು.
ಮಹಾಪ್ರಭು ಸುಮ್ಮನೆ ಇದ್ರು, ಈಗ ಅವ್ರು ಸುಮ್ಮನೆ ಇರಬಾರ್ದಲ್ಲ. ಅದಕ್ಕೆ ಅವ್ರಿಗೆ ಸಹಿಸಕ್ಕಾಗ್ಲಿಲ್ಲ, ಅದನ್ನ ಸಹಿಸಕ್ಕಾಗ್ಲಿಲ್ಲ. ಮಹಾಪ್ರಭು ನಿಮ್ಮನ್ನ ತುಂಬಾ ನಿಂದನೆ ಮಾಡ್ತಿದ್ರೆ ನಮ್ ಕಿವಿಗ್ ಬೀಳ್ತಾ ಇದೆ ಅದು, ಆದ್ರೆ ನಾವು ಪ್ರಾಣ ಕಳ್ಕೋಬೇಕು, ನಾವು ಸಹಿಸ್ಕೊಳಕ್ ಆಗ್ತಾ ಇಲ್ಲ ಅಂತ ನಾವೇ ಮತ್ತೆ ನಿಂದನೆ. ಹೌದೌದಾ, ಹಾ, ಅವ್ರ ಹಾಗೇನೆ ಹೌದು ಹೌದು, ನಾವು ಚಪ್ಪಾಳೆ ಹೊಡೆದು ಬಿಡ್ತೀವಿ ಅವ್ರ ಜೊತೆ. ಪ್ರಾಣ ಕಳ್ಕೊಳ್ಳೋದಲ್ಲ, ನಿಂದನೆ ಕೇಳಿದ್ರೇನೆ ಪ್ರಾಣ ಕಳ್ಕೋಬೇಕು. ನಾವು ಸೇರ್ಕೊಂಡು ನಿಂದನೆ ಮಾಡೋದು, ಹೌದ್ರಿ ಅವ್ರು ಸರಿ ಇಲ್ಲ, ನನಗೂ ಗೊತ್ತಿದೆ, ಅವ್ರು ಸರಿ ಇಲ್ಲ ಅವರು ಅಂತ ಹೇಳೋದು ನಾವು. ವಿದುರ ಕುರುಕ್ಷೇತ್ರ ಯುದ್ಧ ಆಗಕ್ ಮುಂಚೆ ಜೂಜಲೆಲ್ಲ ಸೋಲ್ಸಿ ಅವ್ರನ್ನ ಕಾಡು ಕಟ್ಟಬೇಕು, ದ್ರೌಪದಿ ಅವಮಾನ ಮಾಡ್ಬೇಕು. ದ್ರೌಪದಿಗೆ ಸೀರೆ ಹಿಡಿತಾ ಇದಾರೆ, ನೋಡ್ಕೊಂಡು ಕೂತಿದ್ದಾವೆ ಇವು. ಕೃಪಾಚಾರ್ಯ, ದ್ರೋಣಾಚಾರ್ಯ, ಭೀಷ್ಮಾಚಾರ್ಯ ಎಲ್ಲ ಆಚಾರ್ಯಗಳೆಲ್ಲ ಕೂತಿದ್ದಾರೆ. ಯಾರು ಮಾತಾಡಿಲ್ಲ, ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತು ಬಿಟ್ರು. ವಿದುರನಿಗೆ ಸಹಿಸಕ್ಕಾಗ್ಲಿಲ್ಲ. ಅಲ್ಲಿ ವಿದುರನು ಇದ್ರು ಅಲ್ಲಿ. ಎಲ್ಲರನ್ನು ಜಾಡಿಸ್ಬಿಟ್ರು. ದ್ರೋಣಾಚಾರ್ಯನ ಬಿಡ್ಲಿಲ್ಲ, ಕೃಪಾಚಾರ್ಯ ಯಾವ ಆಚಾರ್ಯರನ್ನು ಬಿಡ್ಲಿಲ್ಲ. ಏನ್ ಆಚಾರ್ಯರು ನೀವು, ಅನಾಚಾರ್ಯರು ನೀವು. ನಿಮ್ಮ ಮನೆ ಹುಡುಗಿ, ನಿಮ್ಮ ಮನೆ ಮಗಳದೇ ಮಾನಭಂಗ ಮಾಡ್ತಿದ್ದಾರೆ, ನೀವು ಕಣ್ಣು ಮುಚ್ಕೊಂಡು ಸುಮ್ಮನೆ ಕೂತಿದ್ರಲ್ಲ, ನೀವ್ ಯಾವ ಸೀಮೆ ಆಚಾರ್ಯರು? ಅರ್ಥಸ್ಯ ಪುರುಷೋ ದಾಸಃ, ದುಡ್ಡಿಗೆ ದಾಸರಾಗಿದ್ದೀರ ನೀವು. ಕೇಳ್ತಾನೆ ವಿದುರ. ದುರ್ಯೋಧನ ಒಂದಿಷ್ಟು ಎಂಜಿಲ್ ಕಾಸು ಆಗದಂತೆ ನೀವೆಲ್ಲರೂ ದಾಸರಾಗಿದ್ದೀರಾ ಅವರಿಗೆ. ಯಾರು ಬಾಯ್ ಬಿಟ್ಟು ಮಾತಾಡ್ತಾ ಇಲ್ಲ. ಛೀ, ಅವಮಾನ. ಖಡ್ಗ ಕತ್ತಿ ಇದ್ದಿದ್ರೆ ಎಲ್ಲರೂ ಕತ್ತರಿಸ್ಬಿಡ್ತಾ ಇದ್ದೆ ನಾನು. ಅಷ್ಟು ಕೋಪ ಅವ್ರಿಗೆ. ಹೊರಟೋಗ್ಬಿಡ್ತಾರೆ ಅಲ್ಲಿಂದ, ಎದ್ದು ಮಾತಾಡಲಿಲ್ಲ, ಮಾತು ಮಾತಾಡಲಿಲ್ಲ ಅವರು. ಇರಬಾರ್ದು, ನಾನು ಈ ದುಷ್ಟ ಸಭೆಯಲ್ಲಿ ಇರಬಾರ್ದು ನಾನು. ಚಪ್ಪಾಳೆ ಹೊಡ್ಕೊಂಡು ಕೂತ್ಕೊಂಡ್ರು ಎಲ್ಲಾರು. ಹಾ ಹಾ, ಇನ್ನು 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 ಸೋಲ್ಸಿ ಅವ್ರನ್ನ ಇನ್ನೂ ಅವಮಾನ ಮಾಡಿ ಅಂತ. ತಪನ್ ಮಿಶ್ರಾ ಮತ್ತೆ ಚಂದ್ರಶೇಖರ್ ಹೇಳ್ತಾರೆ, ತೋಮಾರೆ ನಿಂದೆಯ ಯತ ಸನ್ಯಾಸೀರ ಗಣ ಕಥೇತ ಶುನಿಬ ಪ್ರಭು ತೋಮಾರ ನಿಂದನ ನಾ ಪಾರಿ ಸಹಿತೆ ಬೇ ಛಾಡಿ ಬಾ ಜೀವನ. ನಾನು ಈ ಜೀವನ ಕಳ್ಕೊಬೇಕಂತಿದ್ದೀನಿ, ದಯವಿಟ್ಟು ನನಗೆ ಪರ್ಮಿಷನ್ ಕೊಡಿ, ನನ್ನ ಪ್ರಾಣ ಕಳ್ಕೊಬೇಕು, ನಾನು ಸಾಯ್ಬೇಕು ಅಂತ. ಎಷ್ಟು ಪಾಠ ಇದೆ ನಾವು ಕಲಿಯುವಂಥದ್ದು ಇದ್ರೊಳಗೆ. ಅದಕ್ಕೆ ಹೇಳುದು, ನಾವು ಭಕ್ತರ ಗುಣಗಳನ್ನ ಅಭ್ಯಾಸ ಮಾಡ್ಬೇಕು. ಒಬ್ಬರು ವಿಚಾರನ ಇನ್ನೊಬ್ಬರ ಹತ್ರ ಹೇಳಿ ಕೇಕೆ ಹಾಕೊಂಡು ನಕ್ಕೊಂಡು ಹೌದೌದು ಹೌದು ಹೌದು ಅಂತ. ಇಹ ಶುನಿ ರಹೇ ಪ್ರಭು ಈಶತಾಸಿಯ ಸೇಯಿ ಕಾಲೇ ಏಕ ವಿಪ್ರ ಮಿಲಿಲಾಶಯ. ಚಂದ್ರಶೇಖರ, ತಪನ್ ಮಿಶ್ರಾ, ಹಾಗೆಲ್ಲ ಮಾಡಬಾರ್ದು. ಪ್ರಾಣ ಕಳ್ಕೋಬೇಕು ಅಂತ ಅನ್ಸ್ತಲ್ಲ ನಿಮ್ಮ ಮನಸ್ಸಿಗೆ, ಅಲ್ಲಿ ಪ್ರಾಯಶ್ಚಿತ್ತ ಆಗುತ್ತೆ ನೋಡಿ. ಪ್ರಾಯಶ್ಚಿತ್ತ ಮಾಡ್ಕೋಬೇಕಲ್ಲ. ಅಷ್ಟರಲ್ಲಿ ಏನಾಯ್ತು, ಒಬ್ಬ ಬ್ರಾಹ್ಮಣ ಬಂದು ಏನ್ ಮಾಡ್ತಾರೆ ಮಹಾಪ್ರಭುಗೆ, ಮಹಾಪ್ರಭುಗಳೇ, ನಾನು ಎಲ್ಲಾ ಕಾಶಿ ಸನ್ಯಾಸಿಗಳನ್ನ ಒಂದ್ ಕಡೆ ಸೇರಿಸಿದ್ದೀನಿ, ದಯವಿಟ್ಟು ನೀವಲ್ಲಿ ಬರಬೇಕು, ಟೀಚಿಂಗ್ ಮಾಡ್ಬೇಕು. ನಮ್ಗೆ ಹೇಳ್ತಾರೆ, ಪ್ರಭುಜಿ ನಾವೊಂದು ಹೌಸ್ ಪ್ರೋಗ್ರಾಮ್ ಮಾಡ್ತಾ ಇದೀವಿ, 4 ಜನ ಸೇರಿಸ್ತೀವಿ, ಬನ್ನಿ ನೀವು ಕ್ಲಾಸ್ ಮಾಡಿ ಅಂತ. ಈ ಸೇವೆ. ಸರಿ, ಮಹಾಪ್ರಭು ಏನ್ ಮಾಡ್ತಾರೆ, ಮ್ಯೂಟ್ ಮಾಡ್ಕೊಳ್ಳಿ, ಇಲ್ಲಿ ಕೇಳಿಸ್ಕೊಳ್ಳಿ. ಮಹಾಪ್ರಭು ಹೇಳ್ತಾರೆ, ನಾವು ಬೇರೆ ಸನ್ಯಾಸಿಗಳ ಜೊತೆ ಸೇರೋದಿಲ್ಲ, ಯಾಕಂದ್ರೆ ಅವರು ನಮ್ಮ ಸಿದ್ಧಾಂತಕ್ಕೆ ಅಪವಾದ ಅವರು. ಮಹಾಪ್ರಭು ಅವ್ರನ್ನ ಕನ್ವಿನ್ಸ್ ಮಾಡ್ತಾರೆ, ದಯವಿಟ್ಟು ರೂಪಾಯಿ ಕೊಡಿ, ನೀವು ಆ ಸನ್ಯಾಸಿಗಳಿಗೆ ನೀವು ಒಂದು ಪಾಠ ಮಾಡ್ಬೇಕು, ಕ್ಲಾಸ್ ಮಾಡ್ಬೇಕು. ಅಲ್ಲ, ಮಹಾಪ್ರಭು ಯಾರ ಮನೆಗೂ ಹೋಗಲ್ಲ, ಯಾವ ಬ್ರಾಹ್ಮಣರ ಮನೆಗೂ ಹೋಗಲ್ಲ ಅಂತ ಗೊತ್ತಿತ್ತು ಅವ್ರಿಗೆ. ಆದ್ರೂ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ, ದಯವಿಟ್ಟು ಪ್ಲೀಸ್ ನಮ್ಮ ಮನೆಗೆ ಬರ್ಬೇಕು, ಕಾಶಿಗೆ ಬರ್ಬೇಕು ನೀವು ಅಂತ ಪ್ರಾರ್ಥನೆ ಮಾಡ್ತಾರೆ. ತಪನ್ ಮಿಶ್ರಾ ಅವ್ರ ಮನೇಲಿದ್ದಾಗ ಒಬ್ಬ ಬ್ರಾಹ್ಮಣ ಬಂದು, ಅದ್ರ ಮಹಾಪ್ರಭು ಏನ್ ಮಾಡ್ತಾರೆ, ಓಕೆ ಓಕೆ ಆಯ್ತು, ನಾನು ಬರ್ತೀನಿ ಅಂತ ಹೇಳಿ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ನೆಕ್ಸ್ಟ್ ಡೇ ಮಹಾಪ್ರಭು ಕಾಶಿಗೆ ಹೋಗ್ತಾರೆ. ಎಲ್ಲ ಸನ್ಯಾಸಿಗಳೆಲ್ಲ, ದೊಡ್ಡ ದೊಡ್ಡ ಸನ್ಯಾಸಿಗಳೆಲ್ಲ ಕೂತಿದ್ದಾರೆ ಕಾಶಿಯಲ್ಲಿ. ಮಹಾಪ್ರಭು ಹೋದ್ರು, ಹೋಗಿ ಎಲ್ರಿಗೂ ಪ್ರಣಾಮ ಮಾಡಿದ್ರು. ಈ ಮಹಾಪ್ರಭು
ತೇಜಸ್ ಇದೆಯಲ್ಲ, ಆ ಮುಖ ತೇಜಸ್ಸು ನೋಡಿ ಅವ್ರಿಗೆ ಕೋಟಿ ಸೂರ್ಯ ಸಮಪ್ರಭ. ಕೋಟಿ ಸೂರ್ಯರು ಒಟ್ಟಿಗೆ ಉದಯಿಸಿದಾಗ ಎಷ್ಟು ಪ್ರಭೆ ಬರುತ್ತೋ ಆ ತರ ಪ್ರಭೆ ಕಾಣಿಸ್ಬಿಡ್ತು ಮಹಾಪ್ರಭು ಮುಖದಲ್ಲಿ. ಎಲ್ಲ ಸನ್ಯಾಸಿಗಳ ಮನಸ್ಸು ಕರಗ್ಬಿಡ್ತು. ಎದ್ದು ನಿಂತ್ಕೊಂಡು ಅವರಿಗೆ ಗೌರವ ಸೂಚಿಸಿದ್ರು. ಯಾರು ನಿಂದನೆ ಮಾಡಿದ್ರು ಅವರು. ಇದು ತೇಜಸ್ಸು, ತೇಜೋಬಲ ಅಂತ ಹೇಳ್ತಾರೆ. ಯಾರು ನಿಂದನೆ ಮಾಡಿದ್ರು ಮಹಾಪ್ರಭುಗಳನ್ನ, ಅವರೇ ಎದ್ದು ನಿಂತ್ಕೊಂಡು ಆ ಮುಖ ತೇಜಸ್ಸನ್ನು ನೋಡಿ ಪ್ರಣಾಮ ಮಾಡ್ತಾರೆ. ಅದರಲ್ಲಿ ಒಬ್ಬರು ಮುಖ್ಯರಾದವರು ಪ್ರಕಾಶಾನಂದ ಸರಸ್ವತಿ. ಸರಸ್ವತಿ ಅಂತ ಹೆಸರುಗಳು ಇಟ್ಕೊಂಡಿರ್ತಾರೆ. ಅಂದ್ರೆ ಅವ್ರ ಸನ್ಯಾಸಿಗಳು ಶಂಕರಾಚಾರ್ಯ ಫಾಲೋವರ್ಸ್ ಅವರು. ಭಾರತಿ, ಸರಸ್ವತಿ, ಮಹಾಪ್ರಭುಷಣೆ ಕೇಶವ ಭಾರತಿ ಅವರಿಂದನೇ ಸನ್ಯಾಸ ಸ್ವೀಕಾರ ಮಾಡಿದ್ದು. ಅಂದ್ರೆ ಮಾಯವಾದ ಪದ್ಧತಿ ಪ್ರಕಾರ ಅವರು ಸನ್ಯಾಸಿ ಆಗಿದ್ದು. ಯಾಕೋಸ್ಕರ? ಉಪಾಯ ಮಾಡೋದಕ್ಕೆ, ಮಾಯವಾದಿ ಸನ್ಯಾಸಿಗಳನ್ನು ಸೋಲಿಸ್ಬೇಕು ಅಂತ. ಓಕೆ, ಹೆಂಗೆ ಶಕುನಿ ಅವ್ರ ಫ್ಯಾಮಿಲಿನೇ ನಾಶ ಮಾಡ್ಬೇಕು ಅಂತ ಅವ್ರ ಫ್ಯಾಮಿಲಿ ಒಳಗೆ ಬಂದು ಸೇರ್ಕೊಂಡು ಹಂಗೆ. ಓಕೆ, ಸೊ ಆತರ ಉದಾಹರಣೆ ಎಲ್ಲ ಇದು. ಮಹಾಪ್ರಭು ಏನ್ ಮಾಡ್ತಾರೆ, ಕೇಶವ ಭಾರತಿ ಅವರಿಂದ ಸನ್ಯಾಸ ತಗೊಂಡು ಆ ಮಾಯಾವಾದಿ ಫಿಲಾಸಫಿಯನ್ನೇ ಅವ್ರನ್ನ ತಿರಸ್ಕಾರ ಮಾಡ್ತಾರೆ. ಹೋದ್ರು ಕಾಶಿಗೆ. ಎಲ್ಲ ದೊಡ್ಡ ದೊಡ್ಡ ಸನ್ಯಾಸಿಗಳು ಕೂತಿದ್ದಾರೆ, ಮಾಯಾವಾದಿ ಸನ್ಯಾಸಿಗಳು, ಶಂಕರಾಚಾರ್ಯ ಫಾಲೋವರ್ಸು. ಅದ್ರಲ್ಲಿ ಒಬ್ರು ಪ್ರಕಾಶಾನಂದ ಸರಸ್ವತಿ ಎದ್ದಿಂದ್ಕೊಂಡು ಮಹಾಪ್ರಭುಗೆ ಗೌರವ ಕೊಡ್ತಾರೆ. ಮಹಾಪ್ರಭು ಏನ್ ಮಾಡಿದ್ರು, ಒಳಗಡೆ ಹೋಗಕ್ ಮುಂಚೆ ಕೈ ಕಾಲು ತೊಳ್ಕೊಂಡ್ರು. ಕೈ ಕಾಲು ತೊಳ್ಕೊಂಡು ಎಲ್ಲಿ ತೊಳೆದು ಅಲ್ಲೇ ಕೂತ್ಬಿಟ್ರು. ನೋಡಿ ಹೇಗಿದೆ ಮಹಾಪ್ರಭು. ಕೃಷ್ಣ ಸಾಕ್ಷಾತ್ ಭಗವಂತ, ಎಲ್ಲಿ ಕಾಲು ತೊಳ್ಕೊಂಡು ಅಲ್ಲೇ ಕೂತ್ಬಿಟ್ಟ ಭಗವಂತ. ಅವನಿಗೇನು, ಭಗವಂತನಿಗೆಲ್ಲ ಒಂದೇ, ವ್ಯತ್ಯಾಸನೇ ಇಲ್ಲ ಯಾವುದಕ್ಕೂ. ಸೊ ಪ್ರಕಾಶಾನಂದ ಸರಸ್ವತಿ ನೋಡಿದ್ರು, ಏನಪ್ಪಾ ಈ ಸನ್ಯಾಸಿ ತುಂಬಾ ಹಂಬಲ್ ಆಗಿದ್ದಾರೆ. ಅಯ್ಯೋ ಹಾಗೆಲ್ಲ ಮಾಡ್ಬಾರ್ದು, ನೀವು ನೀವು ಪೂಜ್ಯರು, ನೀವು ಹಿರಿಯರು, ಬರ್ಬೇಕು, ಒಳಗ್ ಬನ್ನಿ, ಆ ಗಲೀಜ್ ಜಾಗದಲ್ಲಿ ಯಾಕೆ ಕೂತಿದ್ದೀರಿ ನೀವು ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಮಾಯಾವಾದಿ ಸನ್ಯಾಸಿಗಳೆಲ್ಲ ದೊಡ್ಡ ದೊಡ್ಡ ಪೀಠದಲ್ಲಿ ಕೂತಿರ್ತಾರೆ. ಮಹಾಪ್ರಭು ಕೆಳಗೆ ಕೂತ್ಬಿಟ್ರು. ನೀವೇ ದೊಡ್ಡವರು ಅಂತ ಫಸ್ಟ್ ತೋರಿಸ್ಬೇಕು, ಆಮೇಲೆ ನೀವೇ ಆ ಸೀಟಿಂದ ಕೆಳಗಿಳಿದು ಬರ್ತೀರಾ. ದೊಡ್ಡವ್ರು ಯಾವತ್ತೂ ಸಣ್ಣ ಕೆಲಸ ಮಾಡೋದ್ರಿಂದ ಸಣ್ಣವರಾಗೋದಿಲ್ಲ, ಇನ್ನೂ ದೊಡ್ಡವರಾಗ್ತಾರೆ ಅಂತ. ಕೃಷ್ಣನು ಹಾಗೆ ರಾಜ ಯಾಗ ಮಾಡ್ಬೇಕಾದ್ರೆ ಅಲ್ಲಿ ಬಂದಿರೋ ಬ್ರಾಹ್ಮಣರಿಗೆ ಕಾಲ್ ತೊಳೆಯಕ್ಕೆ ನೀರು ಕೊಡ್ತಾ ಇದ್ರು. ಕೃಷ್ಣ ನೀರು ಕೊಡ್ತಾ ಇದ್ದ. ತಾನೇ ಬಾವಿಯಿಂದ ನೀರ್ ಸೇರಿ ಬಂದವ್ರಿಗೆಲ್ಲ ಕಾಲಿಗೆ ನೀರು ಹಾಕಿ, ಬನ್ನಿ ಒಳಗ್ ಬನ್ನಿ ಬ್ರಾಹ್ಮಣರೇ, ನೀವು ಬನ್ನಿ ಬನ್ನಿ ಅಂತ ಒಳಗ್ ಕರಿತಾ ಇದ್ದ. ಸಣ್ಣವನಾಗ್ಬಿಡ್ತಾನ ಭಗವಂತ? ದೊಡ್ಡವರು ಸಣ್ಣ ಕೆಲಸ ಮಾಡೋದ್ರಿಂದ ಸಣ್ಣವರಾಗೋದಿಲ್ಲ, ಇನ್ನೂ ದೊಡ್ಡವರಾಗ್ತಾರೆ. ಸೊ ಪ್ರಕಾಶಾನಂದ ಸರಸ್ವತಿ ಏನ್ ಮಾಡಿದ್ರು, ಮಹಾಪ್ರಭುಗಳನ್ನ ಒಳಗ್ ಬನ್ನಿ, ಯಾಕಲ್ಲಿ ಕೂತಿದಿರಿ ಅಂತ ಕರೆದ್ರು. ಸೊ ಏನೋ ಬೇಜಾರಿರ್ಬೋದೇನೋ ಮಹಾಪ್ರಭುಗೆ. ಅಯ್ಯೋ ನಾವು ಇಲ್ಲಿ ಬಂದಿದೀವಲ್ಲ ಎಷ್ಟು ದೂರ, ಅಥವಾ ಏನೋ ಗಿಲ್ಟ್ ಫೀಲ್ ಇರ್ಬೋದೇನೋ ಅವ್ರಿಗೆ. ದೊಡ್ಡ ದೊಡ್ಡ ಸನ್ಯಾಸಿಗಳು, ನಾನೊಬ್ಬ ಸಂಕೀರ್ತನ ಮಾಡೋ ಸನ್ಯಾಸಿ, ನಾನು ಹರೇ ಕೃಷ್ಣ ಬಿಟ್ರೆ ನನಗೇನು ಬೇರೆ ಗೊತ್ತಿಲ್ಲ, ಅವರೆಲ್ಲ ದೊಡ್ಡ ದೊಡ್ಡ ಪೀಠದಲ್ಲಿ ಕೂತಿದ್ದಾರೆ ಅನ್ನೋ ಭಾವ ಏನೋ ಇದೆಯಾ ಮಹಾಪ್ರಭುಗೆ? ಅಥವಾ ಏನೋ ದುಃಖ ಇದೆಯಾ? ಸೊ ಪ್ರಕಾಶ ಸರಸ್ವತಿ ಏನ್ ಮಾಡ್ತಾರೆ, ನಿಮ್ಗೆ ಏನಾದ್ರು ದುಃಖ ಇದೆಯಾ ಮಹಾಪ್ರಭುಗಳೇ? ಏನಾದ್ರು ಸಂಕಟ, ನೋವು, ಬೇಜಾರು ಆ ಥರ ಇದೆಯಾ? ಮಹಾಪ್ರಭು ಹೇಳ್ತಾರೆ, ಪ್ರಭು ಕಹೆ ಮಹಾಪ್ರಭು ಹೇಳ್ತಾರೆ, ಆಮಿಹ ಹೀನ ಸಂಪ್ರದಾಯ ತೋಮ ಸಭಾಯ ವಸತೆ ಯಾಯ. ಅಲ್ಲಪ್ಪ, ನಾವೆಲ್ಲ ಸಣ್ಣ ಪುಟ್ಟ ಸಂಪ್ರದಾಯದಿಂದ ಬಂದಿರ್ತೀವಿ, ನಾವು ಹರೇ ಕೃಷ್ಣ ಬಿಟ್ರೆ ಬೇರೆ ಗೊತ್ತಿಲ್ಲ ನಮಗೆ. ನೀವೆಲ್ಲ ದೊಡ್ಡ ದೊಡ್ಡ ಸಭೆ ವಿದ್ವಾಂಸರು, ನೀವು ಎಲ್ಲ ವೇದ ಪುರಾಣ ಉಪನಿಷತ್ತುಗಳು ಕಲ್ತಿದ್ದೀರಿ, ನಾನೊಬ್ಬ ಕೆಳವರ್ಗದ ಸನ್ಯಾಸಿ, ನಾನ್ ನಿಮ್ ಜೊತೆ ಕೂತ್ಕೊಳ್ಳೋಷ್ಟು ನಮ್ಗೆ ಅರ್ಹತೆ ಇಲ್ಲ ಅಂದ್ಬಿಡ್ತಾರೆ ಮಹಾಪ್ರಭು. ಕಲಿಬೇಕು ನಾವು ಪಾಠ ಅದರಿಂದ. ಪ್ರಕಾಶ ಸರಸ್ವತಿ ಏನ್ ಮಾಡ್ತಾರೆ, ಈಗೀಗ ಶಂಕರಾಚಾರ್ಯರು ಏನ್ ಮಾಡ್ತಾರೆ, ಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನೈ ರಕ್ಷತಿ ಡಿಕ್ಕನ್ ಕರಣೆ, ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ, ಸಾಯೋ ಟೈಮ್ ಬಂತು, ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ, ಅಯ್ಯೋ ಪ್ರಾಣ ಯಾವಾಗ ಹೋಗುತ್ತೋ ಅಂತ. ಅವಾಗ ಯಾವ ವ್ಯಾಕರಣನೂ ಕೂಡ ನಮ್ಗೆ ಲೆಕ್ಕಕ್ಕೆ ಬರೋದಿಲ್ಲ, ಹೆಲ್ಪ್ ಮಾಡೋದಿಲ್ಲ. ಯಾವ ಸಮಾಸ, ಸಂಧಿ, ವಿಭಕ್ತಿ, ಪ್ರತ್ಯಯ, ಯಾವ ಗ್ರಾಮರೂ ಕೂಡ ನಮ್ಮ ಲೆಕ್ಕಕ್ಕೆ ಬರೋದಿಲ್ಲ. ಯಾವ ವಿದ್ವತ್ತು, ನಮ್ಮ ಸರ್ಟಿಫಿಕೇಟ್ಗಳು ಯಾರು ಬರೋದಿಲ್ಲ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಯಾರು ಆದಿಗುರು ಶಂಕರಾಚಾರ್ಯನ ಆರಾಧನೆ ಮಾಡ್ತಾರೆ ಅವರು ಅರ್ಥ ಮಾಡ್ಕೋಬೇಕು. ಅವರೇ ಹೇಳಿರೋದು, ಶ್ರೀಪಾದ ಶಂಕರಾಚಾರ್ಯ ಹೇಳಿದರೆ,
ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಏ ದಡ್ಡ, ಗೋವಿಂದನ ಭಕ್ತಿ ಮಾಡು. ಯಾರನ್ನ ಭಕ್ತಿ ಮಾಡು ಅಂತ ಹೇಳಿದ್ದು? ಗೋವಿಂದನ ಭಕ್ತಿ ಮಾಡು, ಕೃಷ್ಣ ಭಕ್ತಿ ಮಾಡು. ಸಂಪ್ರಾಪ್ತೆ ಸನ್ನಿಹಿತೆ ಕಾಲೆ ನಹಿ ನಹಿ ರಕ್ಷತಿ ಡುಕೃನ್ ಕರಣೆ. ಯಾವ ವ್ಯಾಕರಣ ಯಾವುದು ಕೂಡ ನಮ್ಮನ್ನ ಕಾಪಾಡಕ್ ಬರೋದಿಲ್ಲ. ಬರೀ ಯಾವಾಗಲೂ ವ್ಯಾಕರಣ, ಪದಬಂಧ, ಆ ಸುಡೋಕು, ಅದು ಇದು ಮಾಡ್ಕೊಂಡು ಕೂತ್ಕೊಂಡಿರೋರಿಗೆ, ಇಂಥ ಮೂರ್ಖರಿಗೆ ಗೋವಿಂದ ಅರ್ಥ ಆಗ್ತಾನ? ಶಂಕರಾಚಾರ್ಯರು ತಮ್ಮ ಶಿಷ್ಯಂದರಿಗೆ ಖಡಕ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ವಾರ್ನಿಂಗ್ ಕೊಟ್ಟಿದ್ದಾರೆ. ಸುಮ್ನೆ ನೀವು ಗೋವಿಂದನ ಆರಾಧನೆ ಮಾಡ್ರಿ, ಇನ್ಯಾರನ್ನು ಅಲ್ಲ. ಮತ್ತೆ ವಿಭೂತಿ ಹಾಕೊಂಡು ಶಿವನ ಆರಾಧನೆ ಮಾಡ್ತಿದೀಯಲ್ಲ, ಯಾರು ಹೇಳಿದ್ದು? ನಾನು ಹೇಳಿದ್ನ? ಗೋವಿಂದಂ ಭಜ ಮೂಢಮತೆ ಅಂತ ಹೇಳಿದ್ದು ನಾವು. ನೀವು ಕುಡಿದು ಮತ್ತೆ ಏನೇನೋ ಅರ್ಥ ಮಾಡ್ಕೊಂಡು ಏನೋ ಕೇಳಿಸ್ಕೊಂಡು ಏನೋ ಮಾಡ್ಬಿಟ್ರೆ ನಾನಾ ಹೊಣೆ ಅದಕ್ಕೆ? ಶಿವ ಯಾವತ್ತು ಶಿವನ್ ಪೂಜೆ ಮಾಡಿ ಅಂತ ಹೇಳೋದಿಲ್ಲ, ಶಿವ ಯಾವತ್ತು ಕೃಷ್ಣನ್ ಪೂಜೆ ಮಾಡಿ ಅಂತಾನೆ ಹೇಳೋದು. ಶಂಕರಾಚಾರ್ಯರು ಕೃಷ್ಣ ಭಕ್ತರು, ಶಿವ ಭಕ್ತರಲ್ಲ. ಇಲ್ಲಾಂದ್ರೆ ಗೋವಿಂದಂ ಭಜ ಮೂಢಮತೆ ಅಂತ ಯಾಕೆ ಹೇಳ್ಬೇಕಿತ್ತು? ಶಿವಂ ಭಜೆ ಮೂಢಮತೆ ಅಂತ ಹೇಳ್ಬೋದಿತ್ತಲ್ಲ. ಇಲ್ಲ ಇಲ್ಲ, ನಮ್ಗೆ ಅರ್ಥ ಆಗಿಲ್ಲ ಸರಿಯಾಗಿ. ಅರ್ಥ ಆಗಿಲ್ಲ ಅನ್ನೋದು ಅರ್ಥ ಆಗ್ಬೇಕು ಫಸ್ಟ್ ನಮಗೆ. ಏನ್ ಹೇಳ್ತಾರೆ? ವ್ಯಾಕರಣ ಸೂತ್ರಗಳಲ್ಲೇ ಮುಳುಗೋಗಿ ಗೋವಿಂದನ ಆರಾಧನೆ ಮಾಡದೇ ಇರುವಂತಹ ಮೂರ್ಖರು ಅಂತವ್ರನ್ನ ನಾನು ಎಂದಿಗೂ ಉದ್ಧಾರ ಮಾಡೋದಿಲ್ಲ ಅಂತ ಶಂಕರಾಚಾರ್ಯರೇ ಹೇಳಿದ್ದಾರೆ ಅಂತ ಶಂಕರಾಚಾರ್ಯ ಫಾಲೋವರ್ಸ್ ಹೇಳ್ತಾ ಇಲ್ಲ ಈಗ ನಮಗೆ. ಅದಕ್ಕೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಮಾಯಾವತಿ ಸನ್ಯಾಸಿಗಳು ಅಂದ್ರೆ ಅವರೇ, ಪ್ರಕಾಶಾನಂದ ಸರಸ್ವತಿ ಶಂಕರಾಚಾರ್ಯರ ಫಾಲೋವರ್. ಅವ್ರಿಗೆ ಈ ಬಿರುದುಗಳು ಬಂದ್ರೆ ಹುಬ್ಬೋಗ್ಬಿಡ್ತಾರೆ. ಯಾರಿಗೇ ಆಗ್ಲಿ ಇನಿಷಿಯೇಷನ್ ಆಗ್ಬಿಟ್ರೆ ಹುಬ್ಬೋಗ್ಬಿಡ್ತಾರೆ ಅವರು. ಹೇಳ್ತಾರೆ ಜಾಸ್ತಿ ಹುಬ್ಬೋಗ್ಬಿಟ್ಟಿದ್ಯಾ ಅಂತ. ನಾನು ಯಾರು ಗೊತ್ತಾ ಇವಾಗ? ನಾನು ಡ್ಯಾಶ್ ಡ್ಯಾಶ್ ದಾಸ, ದಾಸಿ. ಕೊಂಬಂದ್ಬಿಡುತ್ತಾ ನಮಗೇನಾದ್ರು? ಇನ್ನೂ ಹಂಬಲ್ ಆಗ್ಬೇಕು, ಪ್ರಚಾರದಲ್ಲಿ ತೊಡಗ್ಬೇಕು, ಇಂಟೆನ್ಸಿವ್ ಪ್ರೀಚಿಂಗ್ ಮಾಡಬೇಕು, ಅರ್ಥ ಮಾಡಿಸ್ಬೇಕು, ಕೃಷ್ಣನ್ ಬಗ್ಗೆ ಹೇಳಬೇಕು, ಜವಾಬ್ದಾರಿ ಜಾಸ್ತಿ ಆಗುತ್ತೆ, ಸೇವೆ ಜಾಸ್ತಿ ಆಗುತ್ತೆ. ಆಗ ಮಾಯಾವಾದಿ ಸನ್ಯಾಸಿಗಳಿಗೆ ತೀರ್ಥ, ಆಶ್ರಮ, ಸರಸ್ವತಿ, ಭಾರತಿ ಇವೆಲ್ಲ ಬಿರುದುಗಳು ಕೊಡ್ತಾ ಇದೆಲ್ಲ ಉಬ್ಬೋಗ್ಬಿಟ್ರು. ಇಂಥವ್ರು ಚೈತನ್ಯ ಮಹಾಪ್ರಭುಗಳನ್ನ ತಿರಸ್ಕಾರ ಮಾಡಕ್ ಶುರು ಮಾಡಿದ್ರು. ಅದಕ್ಕೆ ಮಹಾಪ್ರಭು ಏನ್ ಮಾಡಿದ್ರು? ಅಯ್ಯೋ, ನೀವ್ಯಾಕೆ ನಮ್ಮನ್ನ ಕಂಡಮ್ ಮಾಡ್ಬೇಕು, ನಾವೇ ಕೀಳು ಮಟ್ಟಿಗೆ ಇಳಿಸ್ಕೊಂಡ್ಬಿಡ್ತೀವಿ, ಅಯ್ಯೋ ನಮ್ಗೇನು ಗೊತ್ತಿಲ್ಲ ಅಂತೇಳಿ ಪ್ರಕಾಶ ಸರಸ್ವತಿ ಹೇಳ್ತಾರೆ. ಹೇಳ್ತಾರೆ, ಇಲ್ಲ ಇಲ್ಲಪ್ಪ, ಆತರ ಏನಿಲ್ಲ, ಬನ್ನಿ ಅಂತ ಹೇಳಿ ಕೈ ಹಿಡ್ಕೊಂಡು ಒಳಗ್ ಕರ್ಕೊಂಡು ಹೋಗಿ ಅವ್ರನ್ನ ಸಭೆ ಮಧ್ಯದಲ್ಲಿ ಕೂರಿಸ್ತಾರೆ. ಯಾರನ್ನ? ಶ್ರೀ ಚೈತನ್ಯ ಮಹಾಪ್ರಭುಗಳನ್ನ, ಪ್ರಕಾಶಾನಂದ ಸರಸ್ವತಿ ಅವರು. ಅದಾದ್ಮೇಲೆ ಪ್ರಕಾಶ ಸರಸ್ವತಿ ಹೇಳ್ತಾರೆ, ನಿಮ್ಮ ಹೆಸರು ಶ್ರೀ ಕೃಷ್ಣ ಚೈತನ್ಯ ಅಂತ ನನಗೆ ಗೊತ್ತಿದೆ. ಮಹಾಪ್ರಭು ಹೇಳ್ತಾರೆ, ಶ್ರೀ ಕೃಷ್ಣ ಚೈತನ್ಯ, ನೀವು ನಮ್ಮ ಪರಂಪರೆಗೆ ಸೇರಿದವರು, ಅಂದ್ರೆ ಕೇಶವ ಭಾರತಿ ಅವರಿಂದ ನೀವು ದೀಕ್ಷೆ ತಗೊಂಡಿದ್ದೀರಿ. ಕೇಶವ ಭಾರತಿ ನಮ್ಮ ಸಂಪ್ರದಾಯದವರು, ಅಂದ್ರೆ ಶಂಕರಾಚಾರ್ಯ ಸಂಪ್ರದಾಯದವರು. ಸೊ ನೀವು ನಮ್ ಫ್ಯಾಮಿಲಿ, ನಮ್ ಸಂಪ್ರದಾಯ, ನಮ್ ಕುಲ ಅನ್ನೋದು ಬಂದ್ಬಿಡುತ್ತೆ. ನೀವು ವಾರಣಾಸಿಲಿ ಯಾಕೆ ನಮ್ ಜೊತೆ ಸೇರ್ತಾ ಇಲ್ಲ? ನಮ್ ಜೊತೆ ಸಭೆ ಸಮಾರಂಭದಲ್ಲಿ ಯಾಕೆ ನೀವು ಸೇರ್ತಾ ಇಲ್ಲ? ಯಾಕೆ ನಮ್ಮನ್ನ ಅವಾಯ್ಡ್ ಮಾಡ್ತಾ ಇದೀರಿ ಅಂತ ಕೇಳ್ತಾರೆ. ಯಾರು? ಶಂಕರಾಚಾರ್ಯ ಫಾಲೋವರ್ ಪ್ರಕಾಶಾನಂದ ಸರಸ್ವತಿ ಅವರು ಶ್ರೀ ಚೈತನ್ಯ ಮಹಾಪ್ರಭುಗಳನ್ನ. ನೀವೊಬ್ರು ಸನ್ಯಾಸಿ ಅಲ್ವಾ? ಸನ್ಯಾಸಿ ಆಗಿದ್ಕೊಂಡು ನೀವು ನಮ್ಮಂತ ಸನ್ಯಾಸಿಗಳ ಸೇರದೆ ಸಂಕೀರ್ತನೆ ಮಾಡ್ಕೊಂಡಿದ್ದೀರಲ್ಲ, ಹಾಡ್ತಾ ಕುಣಿತಾ ಮಗ್ನರಾಗಿದ್ದೀರಲ್ಲಿ, ನೀವು ಯಾಕೆ? ತತ್ವಶಾಸ್ತ್ರದ ಅಂತಿಮ ಗುರಿ ಅರ್ಥ ಆಗಿಲ್ಲ ಅವ್ರಿಗೆ, ಅದಕ್ಕೆ ಅವ್ರು ವೇದಾಂತ ಓದ್ತಾ ಇದ್ದಾರೆ. ತತ್ವಶಾಸ್ತ್ರದ ಅಂತಿಮ ಗುರಿ ಅರ್ಥ ಆಗ್ತಾ ಇದೆ, ಅದಕ್ಕೆ ನಾವು ಹರೇ ಕೃಷ್ಣ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ. ತತ್ವಶಾಸ್ತ್ರ ಅರ್ಥ ಆಗಿದೆ ಅಂತ ಅರ್ಥ. ಈಗ ರುಚಿ ಬೆಳೆಸ್ಕೋಬೇಕಷ್ಟೇ, ಬೇರೆ ಇನ್ನೇನಿಲ್ಲ. ಹರೇ ಕೃಷ್ಣ ಮಂತ್ರ ಎಲ್ಲರೂ ಚಾಂಟಿಂಗ್ ಮಾಡ್ತಾ ಇದೀವಿ, ರುಚಿ ಬೆಳೆಸ್ಕೋಬೇಕು ಅಷ್ಟೇ, ಇನ್ನೇನಿಲ್ಲ, ಎಲ್ಲ ಮುಗಿದೋಗಿದೆ.
ಎಲ್ಲ ಆಗೋಗಿದೆ ಸರ್, ಒಂದ್ ಸೈನ್ ಒಂದು ಹಾಕ್ಬಿಡ್ಬೇಕು ಅಷ್ಟೇನೆ. ಹೌದಾ? ಹಾ, ಸೈನ್ ಒಂದು ಹಾಕ್ಬಿಟ್ರೆ ಅಷ್ಟೇ, ಮುಗೀತು. ಎಷ್ಟು ರಹಸ್ಯವಾದ ತತ್ವಜ್ಞಾನ ಇದು, ವಿಜ್ಞಾನ. ಇದನ್ನ ಮರ್ತು ಕೂತಿದೀವಿ ನಾವು. ಎಲ್ರು ಹರೇ ಕೃಷ್ಣ ಮಂತ್ರ ಹೇಳ್ತಿದ್ದೀರಾ? ನನಗೆ ಅದಕ್ಕೆ ಕೇಳಿದ್ರು ಎಷ್ಟು ರೌಂಡ್ ಮಾಡ್ತೀರಾ ಅಂತ. 16 ರೌಂಡ್ ಮಾಡಿ ಕಂಪಲ್ಸರಿ. ಆ 16 ರೌಂಡ್ ಮಾಡ್ತಾ ಮಾಡ್ತಾ ರುಚಿ ಬರ್ಲಿ ಅಷ್ಟೇ. ರುಚಿ ಬಂತ ಮುಗ್ದೋಯ್ತು ಕೃಷ್ಣ ಪ್ರೇಮ. ಆ ರುಚಿ ಬರೋದಿದೆಯಲ್ಲ, ಆ ರುಚಿ ಬರೋಕ್ಕೋಸ್ಕರ ಎಷ್ಟು ನಾವು ಒದ್ದಾಡ್ಬೇಕು. ಸೇವೆ ಮಾಡಬೇಕು, ರೆಗ್ಯುಲೇಟರಿ ಪ್ರಿನ್ಸಿಪಲ್ಸ್ ಫಾಲೋ ಮಾಡಬೇಕು, ನಮ್ಮ ದೈನಂದಿನ ಸಾಧನೆ ಇರಬೇಕು, ಬುಕ್ ಅಧ್ಯಯನ ಮಾಡಬೇಕು. ಆಮೇಲೆ ಹೇಳ್ತಾರೆ ಪ್ರಕಾಶಾನಂದ ಸರಸ್ವತಿ, ಮಹಾಪ್ರಭು ನೀವ್ ಯಾಕೆ ಈ ಮತಾಂಧರ ಜೊತೆ ಸೇರ್ಕೊಂಡು ಕುಣಿತಾ ಇದ್ದೀರಾ ಅಂದ್ಬಿಟ್ರು. ಈಗ ನಾವು ನಗರ ಸಂಕೀರ್ತನೆಗೆ ಹೋದ್ರೆ ಕೇಳ್ತಾರೆ ಕೆಲವರು, ಏನ್ ಸರ್ ಒಳ್ಳೆ ಕೆಲಸ, ಗವರ್ಮೆಂಟ್ ಕೆಲಸದಲ್ಲಿ ಇದ್ದೀರಿ ನೀವು, ಇದೆಲ್ಲ ಬಿಟ್ಬಿಟ್ಟು ಮನೆ ಮನೆಗೆ ಹೋಗಿ ಪಾಂಪ್ಲೆಟ್ ಕೊಡೋದು, ಬನ್ನಿ ಹರೇ ಕೃಷ್ಣ ಮಂತ್ರಕ್ಕೆ ಸೇರ್ಕೊಳ್ಳಿ ಅಂತ ಹೇಳೋದು, ಚಾಂಟಿಂಗ್ ಮಾಡಿ, ಯಾಕೆ ಬೇಕು ನಿಮಗೆ ಅಂತ ಕೇಳ್ತಾರೆ. ಏನ್ ಹೇಳ್ಬೇಕು ಇವಾಗ ನಾವು? ಈ ಮತಾಂತರ ಜೊತೆ ಸೇರ್ಕೊಂಡು ನೀವು ಯಾಕೆ ಕುಣಿತಾ ಇದ್ದೀರಾ ಅಂತ ಕೇಳ್ತಾರೆ ಮಹಾಪ್ರಭುಗಳನ್ನ. ಅಂದ್ರೆ ಯಾರು ಹರೇ ಕೃಷ್ಣ ಮಹಾಮಂತ್ರ ಹೇಳ್ತಾರೆ ಅವ್ರು ಮತಾಂಧರು. ಯಾರ ದೃಷ್ಟಿಯಲ್ಲಿ? ಸನ್ಯಾಸಿಗಳ ದೃಷ್ಟಿಯಲ್ಲಿ. ಹುಲು ಮಾನವರು ಬಿಟ್ಬಿಡಿ, ರಸ್ತೆಲಿ ಹೋಗೋ ಬರೋ ಜನರ ಬಗ್ಗೆ ಮಾತಾಡ್ತಾ ಇಲ್ಲ. ಕಾಶಿಲಿದ್ದಂತ ಮಹಾ ವಿದ್ವಾಂಸ್ ಸನ್ಯಾಸಿಗಳು ಹೇಳ್ತಾರ ಮಾತು, ಈ ಮತಾಂಧರ ಜೊತೆ ಯಾಕೆ ಸೇರ್ಕೊಂಡಿದ್ದೀರಾ ಅಂತ. ಹಿಂಗೇನ್ ಹೆಂಗ್ ಬುದ್ಧಿ ಹೇಳೋದು ಈಗ ಜನಗಳಿಗೆ ಮತ್ತೆ? ಇದೆಲ್ಲ ತಿಳ್ಕೊಂಡ್ಮೇಲೆ ಏನ್ ಗೊತ್ತಾ, ಟೆನ್ಷನ್ ಕಡಿಮೆ ಆಗ್ಬಿಡುತ್ತೆ ನಮಗೆ. ಹೇಳೋದು ಅಷ್ಟೇ ಕರ್ತವ್ಯ, ಬರೋದು ಬಿಡೋದು ನಮಗೆ ಗೊತ್ತಿಲ್ಲ. ಹರೇ ಕೃಷ್ಣ ಮಂತ್ರ ಹೇಳಬೇಕು, ಚಾಂಟಿಂಗ್ ಮಾಡ್ಬೇಕು, ಪ್ರಸಾದ, ಇಷ್ಟೇ ಹೇಳೋದು ನಾವು. ಮುಂಚೆ ತುಂಬಾ ತಲೆ ಬಿಸಿ ಮಾಡ್ಕೊಂಡ್ಬಿಡ್ತಾ ಇದ್ವಿ. ಬನ್ನಿ ಬನ್ನಿ ಮಾಡಿ, ಹಾ ಹ್ಮ್ 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 ಅಂತ. ಬಂದ್ರೆ ಬನ್ನಿ, ಬಿಟ್ರೆ ಬಿಡಿ. ಸಂಡೇ ಕ್ಲಾಸ್ ಇರುತ್ತೆ, ಹೇಳೋದು ಕ್ಲಾಸು, ಹೋಗ್ತಾ ಇರೋದು ಅಷ್ಟೇ. ಬರೋರು ಬರ್ಲಿ, ಹೋಗೋರು ಹೋಗ್ಲಿ. ಎಷ್ಟ್ ಮಾಡಕ್ಕಾಗತ್ತೆ ಮತ್ತೆ? ಹಸ್ವಿಲ್ದಿರೋರಿಗೆ ನಾವು ಹೊಟ್ಟೆ ಬಾಯಿ ತುರುಕಿದ್ರೆ ಹೋಗುತ್ತೆ ಒಳಗೆ ಅದು. ಈಗ ನಮ್ಗೆ ಅರ್ಥ ಆಗಿದೆ, ಇದ್ರ ಮಹತ್ವ ಅರ್ಥ ಆಗಿದೆ, ನಾವು ಮಾಡ್ಕೊಂಡು ಹೋಗ್ತಿದೀವಿ ಅಷ್ಟೇ. ಏನ್ ಮಕ್ಳುಗಳಿಗೆ ತಿನ್ಸಕ್ಕಾಗೋದಿಲ್ಲ? ಸಣ್ಣ ಮಕ್ಳುಗಳಿಗೆ ಹಾಲು ಕುಡಿ, ಅನ್ನ ತಿನ್ನೋದ್ರೆ ತುಟಿ ಕಚ್ಚಿ ಹಿಡ್ಕೊಂಡ್ಬಿಡ್ತವೆ, ಬೇಡ ಅಂತ. ಹಂಗು ಬಲವಂತ ಮಾಡಿ ತುರ್ಕಿದ್ರೆ ಮುಖಕ್ಕೆ ಹೋಗ್ಬಿಡ್ತವೆ, ತುಕ್ಕಂದು ಹೋಗ್ಬಿಡ್ತವೆ. ಯಾಕೆ? ಹಶ್ವಿಲ್ಲ ಮಗುಗೆ, ನಾವು ಬಲವಂತ ಮಾಡಿ ತುರ್ಕೋದು ಯಾಕೆ? ಅಶ್ವಾದಾಗವೇ ಅಮ್ಮ ಅಂತ ಬಾಯ್ ಬಿಡ್ತಾವಲ್ವಾ, ಅವಾಗ ಕೊಡ್ಬೇಕು. ಗುರು ಮಹಾರಾಜ್ ಹೇಳಿದ್ರೆ ನಿಮ್ ಪ್ರಯತ್ನ ನೀವು ಮಾಡಿ, ಮಾಡು, ಬಂದ್ರೆ ಬರ್ತಾರೆ, ಬಿಟ್ರೆ ಬಿಡ್ತಾರೆ. ಅದು ಕೃಷ್ಣನ್ ಜವಾಬ್ದಾರಿ. ಅವ್ರು ಕಳ್ಸಿದ್ರೆ ಕಳಿಸಿದ್ರು, ಇಲ್ಲದಿಲ್ಲ. ತಲೆ ಕೆಡ್ಸ್ಕೊಬೇಡ. ಬಂದವ್ರೆಲ್ರು ಕೃಷ್ಣ ಭಕ್ತಿ ಮಾಡ್ತಾರ ಹೋಗ್ಲಿ, ಬಲವಂತ ಮಾಡಿ ಕರಿತೀವಿ ಅಷ್ಟೇ. ಓ ಬಲವಂತ ಹೋಗೋಣ, ಒಂದ್ 2 ದಿನ ಹೋಗೋಣ ಅಂತ ಬರ್ತಾರೆ. ಎಲ್ರು ಕೃಷ್ಣ ಭಕ್ತಿ ಮಾಡಲ್ಲ, ಯಾರೋ ಒಬ್ರು ಮಾಡ್ತಾರೆ ಅಷ್ಟೇ ಕೃಷ್ಣ ಭಕ್ತಿ. 100 ಆ ಒಬ್ರು ಸಿನ್ಸಿಯರ್ ಬರ್ತಾರೆ, ಹೋಗ್ತಾರೆ ಅಷ್ಟೇ. ರಿಸಲ್ಟ್ ಔಟ್ಕಮ್ ಏನು? ಇವಾಗ ಬಂಡಿ ತುಂಬಾ ಅನ್ನ ಕೊಟ್ಟಿದ್ದಾರೆ ಅದೇ ಇಟ್ಕೊಳ್ಳಿ. ಬಂಡಿ ತುಂಬಾ ಅನ್ನ ಇರ್ಬೋದು, ನಾವು ತಿನ್ನೋದು ಎಷ್ಟು, ನಮ್ಗೆ ಎಷ್ಟು ಬೇಕೋ ಅಷ್ಟೇನೆ. ಒಂದ್ 8 ತುತ್ತು, 8 ತುತ್ತು ಕೊಟ್ರು ತಿನ್ನೋದು 8 ತುತ್ತು. ಬಂಡಿ ಗಟ್ಲೆ ಕೊಟ್ರು ತಿನ್ನೋದು 8 ತುತ್ತು. ಸಾವಿರಾರು ಜನ ಬಂದರಪ್ಪ ನಮ್ ಟೆಂಪಲ್ಗೆ, ಸಾವಿರಾರು ಜನ ಬಂದು, ಎಷ್ಟು ಜನ ಹೋದ್ರು ಕೃಷ್ಣ ಭಕ್ತಿ. ಔಟ್ಕಮ್ ಎಷ್ಟು? ಒಬ್ರು. ಒಬ್ರು ಬರ್ತಾರೆ ಅಷ್ಟೇ, ಅರ್ಥ ಮಾಡ್ಕೊಳ್ಳೋರು. ಅದಕ್ಕೆ ಇದೆಲ್ಲ ರಹಸ್ಯಗಳು ನಾವು ಅರ್ಥ ಮಾಡ್ಕೋಬೇಕು, ಒಳಗಿಂದ ರುಚಿ ಬೆಳೆಸ್ಕೋಬೇಕು ಅಷ್ಟೇ, ಬೇರೆ ಏನು ಮಾಡೋ ಅವಶ್ಯಕತೆ ಇಲ್ಲ. ಚಾಂಟಿಂಗ್ ನಡೀತಾ ಇದೆ, ರುಚಿ ಬೆಳೆಸ್ಕೋಬೇಕು ಅಷ್ಟೇ. ವೇದಾಂತ ಪಠಣ ಧ್ಯಾನ ಸನ್ಯಾಸೀರ ಧರ್ಮ ಹೇಳ್ತಾರವರು ಪ್ರಕಾಶಾನಂದ ಸರಸ್ವತಿ. ನೋಡಿ ಮಹಾಪ್ರಭುಗಳೇ, ಬರೀ ವೇದಾಂತ ಓದ್ಬೇಕು ನಾವು, ಇನ್ನೇನು ಮಾಡಬಾರ್ದು, ಅದು ಸನ್ಯಾಸಿ ಧರ್ಮ ಅಂತ. ತಾಹ ಚಾಡಿಕರ ಕೇನೆ ಭಾವುಕೇರ ಕರ್ಮ. ಅದ್ ಬಿಟ್ಬಿಟ್ಟು ನೀವ್ಯಾಕೆ ಭಾವುಕರ ತರ ಅಳ್ತೀರಿ ರಸ್ತೆಯಲ್ಲಿ, ಬೀದಿ ಬೀದಿಯಲ್ಲಿ ಕೀರ್ತನೆ ಮಾಡ್ಕೊಂಡು ಅಂತ ಕೇಳ್ತಾರೆ. ಹ್ಮ್ ಪ್ರಭು ಹೇಳ್ತಾರೆ, ನನ್ನ ಪ್ರೀತಿಯ ಪ್ರಕಾಶಾನಂದ ಸರಸ್ವತಿ ಅವರೇ, ನಾನು ಯಾಕೆ ಬರೀ ಚಾಂಟಿಂಗ್ ಮಾಡ್ತೀನಿ, ಸಂಕೀರ್ತನೆ ಮಾಡ್ತೀನಿ ಅಂದ್ರೆ,
ನನ್ನ ಗುರುಗಳು ಹೇಳಿದರೆ ಗುರು ಮೋರೆ ಮೂರ್ಖ ದೇಕಿ ಕರಿಲ ಶಾಸನ ಪ್ರಭು ಕಹೆ ಶುನ ಶ್ರೀಪಾದ ಇಹಾರ ಕಾರಣ. ಶ್ರೀಪಾದ್ರೆ ಇದು ಕೇಳಿಸ್ಕೊಳ್ಳಿ. ಗುರು ಹೇಳಿದರೆ ನನಗೆ ನೀನೊಬ್ಬ ಮೂರ್ಖ ಇದೆಯಾ, ಓ ಕೃಷ್ಣ ಚೈತನ್ಯ ನೀನೊಬ್ಬ ಮೂರ್ಖ. ಯಾರಿಗೆ? ಭಗವಂತನಿಗೆ, ಚೈತನ್ಯ ಮಹಾಪ್ರಭುಗೆ ಅವ್ರ ಗುರು ಹೇಳಿದ್ದು, ನೀನೊಬ್ಬ ಮೂರ್ಖ ಇದೆಯಾ, ನಿನಗೆ ವೇದಾಂತ ಅರ್ಥ ಆಗೋದಿಲ್ಲ, ನಿನಗೆ ಬರೀ ಹರೇ ಕೃಷ್ಣ ಹೇಳು ಸಾಕು ಅಂತ. ಅಂದ್ರೆ ಅರ್ಥ ಏನು? ಏನ್ ಅರ್ಥ ಮಾಡ್ಕೋಬೇಕಿದ್ರಲ್ಲಿ ನಾವು? ಯಾರು ಹೇಳ್ತೀರಾ? ನಿನಗೆ ಬುದ್ಧಿ ಇಲ್ಲ, ನಿನಗೆ ವೇದಾಂತ ಓದೋದಕ್ಕೆ, ಅದಕ್ಕೆ ಮಹಾ ಬುದ್ಧಿವಂತಿಕೆ ಬೇಕು. ಸೊ ಆಗದಕ್ಕೆ ಆಗಿದ್ರಿಂದ ನೀನು ಬರೀ ಹರೇ ಕೃಷ್ಣ ಮಂತ್ರ ಮಾತ್ರ ಹೇಳು ಅಂತ ಹೇಳಿದ್ರು ಅವ್ರ ಗುರು. ಗುರು ಕಹೆ, ಗುರು ಹೇಳಿದ್ರು ನಮ್ಮ ಗುರುಗಳು, ನೀನು ಮೂರ್ಖ ದೇಖಿ ಕರಿಲ ಶಾಸನ, ನೀನ್ ಮೂರ್ಖ ಇದೆಯಾ ಅಂತ ಹೇಳಿ ನನಗೆ ಆಜ್ಞೆ ಮಾಡಿದ್ರು. ಮೂರ್ಖ ತುಮಿ ತೋಮಾರ ನಾಯಿಕ ವೇದಾಂತಾಧಿಕಾರ ಕೃಷ್ಣ ಮಂತ್ರ ಜಪಾಸದ ಏಯಿ ಮಂತ್ರ ಸಾರ. ಏನಾದ್ರು ಹೇಳ್ತೀರಾ? ಏನ್ ಅರ್ಥ ಆಯ್ತು ಇದರಲ್ಲಿ? ಸಾಕ್ಷಾತ್ ಭಗವಾನ್ ಶ್ರೀ ಕೃಷ್ಣ ಚೈತನ್ಯ ಮಹಾಪ್ರಭುಗೆ ಅವ್ರ ಗುರುಗಳು ಹೇಳ್ತಾರಂತೆ, ನೀನೊಬ್ಬ ಮೂರ್ಖ ಇದೆಯಾ, ಮೂರ್ಖ ತುಮಿ ತೋಮಾರ ನಾಯಿಕ ವೇದಾಂತ ಅಧಿಕಾರ, ನಿಮ್ಗೆ ವೇದ ಓದೋ ಅಧಿಕಾರ ಇಲ್ಲ, ಸುಮ್ಮನೆ ಕೃಷ್ಣ ಮಂತ್ರ ಜಪಾಸದ ಏಯಿ ಮಂತ್ರ ಸಾರ ಅಂದ್ಬಿಟ್ಟು. ಇದನ್ನ ಅವ್ರು ಮಾಯಾವಾದ ಸನ್ಯಾಸಿಗೆ ಹೇಳ್ತಿದ್ದಾರೆ ಮಹಾಪ್ರಭು. ಅದರ ಅರ್ಥ ತುಂಬಾ ಗಂಭೀರವಾಗಿದೆ. ವೇದಾಂತ ಓದೋದ್ರಿಂದ ನಮ್ಗೆ ಅದ್ರ ಸಾರಾಂಶ ಅರ್ಥ ಆಗೋದಿಲ್ಲ. ಹರೇ ಕೃಷ್ಣ ಮಹಾಮಂತ್ರ ಎಲ್ಲ ವೇದಾಂತಗಳ ಸಾರ, ಕೃಷ್ಣ ಮಂತ್ರ ಜಪ, ಇದೇ ಇಷ್ಟೇ ಮಾಡ್ಬೇಕಾಗಿರೋದು ನಾವು. ಬುದ್ಧಿ ಇರ್ಲಿಲ್ವಾ ಮಹಾಪ್ರಭುಗೆ? 3 ವರ್ಷದಲ್ಲಿ ಅವ್ರು ಭಾಗವತ ಓದಿದ್ರು, ಇಡೀ ಭಾಗವತ ಗೊತ್ತಿತ್ತು ಅವ್ರಿಗೆ, ಯಾವ ಸ್ಕಂಧ ಯಾವ ಇದು ಏನೆಲ್ಲ ಗೊತ್ತಿತ್ತು, ಇಡೀ ವೇದಾಂತ ಗೊತ್ತಿತ್ತು, ವೇದಾಂತ ಪಾಠ ಮಾಡ್ತಾ ಇದ್ರು, ಸಂಸ್ಕೃತ ಪಾಠ ಮಾಡ್ತಾ ಇದ್ರು, ದೊಡ್ಡ ದೊಡ್ಡ ಪಂಡಿತರು ಬರ್ದಿರುವಂತ ಗ್ರಂಥಗಳಲ್ಲಿ ತಪ್ಪು ತೋರಿಸ್ತಾ ಇದ್ರು ಮಹಾಪ್ರಭು, ಸಾಕ್ಷಾತ್ ಭಗವಾನ್. ಸೊ ಅವ್ರಿಗೆ ನಿಮ್ ಬುದ್ಧಿ ಇಲ್ಲ, ನಿಮ್ಗೆ ಮೂರ್ಖ ಇದೆಯಾ, ನೀನ್ ಬರೀ ಹರೇ ಕೃಷ್ಣ ಮಂತ್ರ ಹೇಳುವಂತ ಯಾಕೆ ಗುರುಗಳ ಬಾಯಿಂದ ಬರ್ಸಿದ್ರು ಭಗವಂತ. ಅದಕ್ಕೆ ನಾವು ಹೇಳೋದು, ಯಾರಿಗೆ ಚೈತನ್ಯ ಚರಿತಾಮೃತ ಶ್ರವಣ ಮಾಡಕ್ ಅಧಿಕಾರ, 16 ರೌಂಡ್ ಜಪ ಮಾಡೋರು, ಅದ್ರಲ್ಲಿ ರುಚಿ ಬಂದಿರೋರು. ಯಾರ್ಯಾರೋ ಹೊಸಬ್ರೆಲ್ಲ ಕರ್ಕೊಂಡ್ ಬಂದ್ಬಿಟ್ಟು ನಾವು ಮಹಾಪ್ರಭು ಅಂದ್ರೆ ಅನ್ಕೊಂಡು ಹೋಗ್ಬಿಡ್ತೀವಿ ನಾವು. ಅದಕ್ಕೆ ಫಿಲ್ಟರ್ ಮಾಡಿದ್ದು. ನಮಗೂ ಕತೆ ಕೇಳಕ್ ಆಸಕ್ತಿ ಇದೆ ಅಂತ ಬರೋದಲ್ಲ. ಕತೆ ಕೇಳಕ್ ಆಸಕ್ತಿ ಇದೆ ಸರಿ, ನಾಮದಲ್ಲಿ ಆಸಕ್ತಿ ಬರ್ಬೇಕು, ಕಥೆಯಲ್ಲೆಲ್ಲ. ಫಸ್ಟ್ ನಮ್ಗೆ ನಾಮದಲ್ಲಿ ರುಚಿ ಬರ್ಬೇಕು. ಕಥೆಯಲ್ಲಿ ರುಚಿ ಬರ್ಬೇಕಂದ್ರೆ ಕೃಷ್ಣ ಯಾರಂತ ಗೊತ್ತಿರ್ಬೇಕು. ಇಲ್ಲಾಂದ್ರೆ ಪಿಕ್ಚರ್ ಕಥೆಗಳು ರುಚಿ ಬರುತ್ತೆ ಅಲ್ವಾ? ಅದಕ್ಕೆ 2 ಸಲ 3 ಸಲ ನೈಟ್ ಶೋ ಮಾರ್ನಿಂಗ್ ಶೋ ಎಲ್ಲ ನೋಡ್ಕೊಂಡು ಕೂತ್ಕೊಳ್ಳೋದು. ಕಥೆಯಲ್ಲಿ ರುಚಿ ಬರೋದಲ್ಲ ನಮ್ಗೆ ಬೇಕಾಗಿರೋದು, ಕೃಷ್ಣನಲ್ಲಿ ರುಚಿ ಬರಬೇಕು, ಕೃಷ್ಣ ನಾಮದಲ್ಲಿ ರುಚಿ ಬರಬೇಕು. ಅದಕ್ಕೆ ಎಲ್ರಿಗೂ ಜಪ ಮಾಡಿ ಕೊಟ್ಬಿಟ್ಟು ನಾಮ ಹೇಳಿ ಅಂತ. ಸೊ ಅದಕ್ಕೆ ಕೃಷ್ಣ ಮಂತ್ರ ಜಪ ಸದಾ ಏೈ ಮಂತ್ರ ಸಾರ, ಕೃಷ್ಣ ಎಲ್ಲದರ ಮೂಲ. ಒಬ್ಬ ವ್ಯಕ್ತಿ ಕೃಷ್ಣ ಪ್ರಜ್ಞಾವಂತನಾಗಿದ್ರೆ ಆ ಮೂಲವನ್ನು ಅರ್ಥ ಮಾಡ್ಕೋಬಹುದು, ಇಲ್ಲಾಂದ್ರೆ ಏನು ಅರ್ಥ ಆಗೋದಿಲ್ಲ. ವೇದೈಷ ಸರ್ವೈ ಅಹಮೇವ ವೇದ್ಯೋ. ಹರಿನಾಮ, ಅದಕ್ಕೆ ಹರಿನಾಮ ದೀಕ್ಷೆ. ಒಬ್ಬ ನಾಯಿ ತಿನ್ನೋನ್ ಮನೆ ಹುಟ್ಟಿದವನು ಭಗವಂತ ನಾಮ ಹೇಳ್ತಾ ಇದ್ರೆ ಅರ್ಥ ಏನು? ಅವನ ಹಿಂದಿನ ಜನ್ಮದಲ್ಲೇ ಎಲ್ಲ ಆಚರಣೆ ಮಾಡ್ಬಿಟ್ಟಿದ್ದಾನೆ. ವೇದಾಂತ ವ್ರತ ನಿಯಮ ತಪಸ್ಸು ದಾನ ಯಜ್ಞ ಎಲ್ಲ ಮಾಡ್ಬಿಟ್ಟಿದ್ದಾನೆ ಅಂತ ಅರ್ಥ. ಹೊಸದಾಗಿ ಮಾಡೋ ಅವಶ್ಯಕತೆ ಇಲ್ಲ. ಭಾಗವತ ಮೇಲೆ ಹೇಳ್ತಾರೆ, ಕಪಿಲ ಮುನಿ ಹೇಳ್ತಾರೆ, ಅಮ್ಮ ಯಾರಾದ್ರೂ ಅಹೋ ಬತ ಸ್ವಪಚೋ ಕರಿಯಾನ್. ಸ್ವಪಚ ಅಂದ್ರೆ ನಾಯಿ ಮಾಂಸ ತಿನ್ನೋನು ಯಾರ ನಾಲಿಗೆಯಲ್ಲಿ ಭಗವಂತ ನಾಮ ಬರುತ್ತೋ, ಯಜ್ಜಿಹ್ವಾಗ್ರೆ ವರ್ತತೆ ನಾಮ ತುಭ್ಯಂ. ದೇವಹೂತಿ ಹೇಳೋದು, ತುಭ್ಯಂ ಅಂದ್ರೆ ನಿನಗೆ, ಕಪಿಲ ಮುನಿ ಹೇಳ್ತಾ ಇರೋದು. ಮಗು, ಕಪಿಲ ಮುನಿ ಅಂದ್ರೆ ಮಗನೇ ಭಗವಂತ. ಯಾರ ಬಾಯಲ್ಲಿ ನಿನ್ನ ನಾಮ ಬರುತ್ತೋ ಅಂತವನು ನಾಯಿ ತಿನ್ನೋರ್ ಮನೇಲಿ ಹುಟ್ಟಿದ್ರು ಕೂಡ, ಅರ್ಥ ಮಾಡ್ಕೊಳ್ಳಿ, ಕೇಳಿಸ್ಕೊಳ್ಳಿ, ಅದನ್ನ ಇನ್ನೊಬ್ರು ಹೇಳಕ್ಕೆ,
ಯಾರ ನಾಲಿಗೆಯಲ್ಲಿ ಭಗವಂತನ ನಾಮ ಬರುತ್ತೋ ಅವನು ನಾಯಿ ತಿನ್ನೋರ್ ಮನೇಲಿ ಹುಟ್ಟಿದ್ರೂ ಕೂಡ ಆ ನಾಯಿ ತಿನ್ನೋನು ಚಂಡಾಳ ಹಿಂದಿನ ಜನ್ಮದಲ್ಲಿ ಎಲ್ಲ ವ್ರತ ನಿಯಮ ವೇದ ಯಜ್ಞ ಯಾಗ ಎಲ್ಲ ಮಾಡಿದಾನೆ ಅಂತ ಅರ್ಥ. ಅದು ಮಾಡಿದ್ರೆ ಮಾತ್ರ ಭಗವಂತನ ನಾಮ ಬಾಯಲ್ಲಿ ಬರುತ್ತೆ, ಇಲ್ಲಾಂದ್ರೆ ಬರಲ್ಲ. ಅದಿತಾಸ್ತೇನ ಏನೋಕ್ತಾಂ ಹರಿರ್ ಇತಿ ಅಕ್ಷರದ್ವಯಂ. ಹರಿರ್ ಇತಿ ಅಕ್ಷರದ್ವಯಂ, ಎರಡು ಅಕ್ಷರಗಳು ಹ ಮತ್ತು ರಿ, ಅಕ್ಷರದ್ವಯಂ. ಈ ಎರಡು ಅಕ್ಷರ ಬಾಯಲ್ಲಿ ಬರುತ್ತೆ, ಹರಿನಾಮ ಬರುತ್ತೆ. ಅಂತವ್ನು ಯಾವ ವೇದಾಂತ ಓದೋ ಅವಶ್ಯಕತೆ ಇಲ್ಲ. ಇವಾಗ ನಾವು ನಮ್ಮಲ್ಲೊಬ್ರು ಸಂಸ್ಕೃತ ಕಲಿಯಕ್ಕೆ ಹೋಗ್ತಿದಾರೆ, ಏನೋ ಗ್ರಾಮರು ಏನೋ ಡಿಗ್ರಿ ಮಾಡ್ತಾ ಇದಾರೆ. ಹರೇ ಕೃಷ್ಣ ಮಂತ್ರ ಹೇಳ್ರಿ ಸುಮ್ನೆ. ನಮ್ಗೇನ್ ಗೊತ್ತಿಲ್ವಾ ಡಿಗ್ರಿ ಮಾಡ್ಬೇಕು ಸಂಸ್ಕೃತ ಓದ್ಬೇಕಂತ? ಇವಾಗೆಲ್ಲ ಓದೋದು, ಕಾಲ ಮಿಂಚೋಗಿದೆ. ಕಾಲ ಮಿಂಚೋದ್ಮೇಲೆ ಓದ್ಕೊಂಡು ಕೂತ್ಕೊಂಡ್ರೆ ಏನ್ ಪ್ರಯೋಜನ? ಹರಿನಾಮ ಹೇಳ್ರಿ, ರುಚಿ ಬೆಳೆಸ್ಕೊಳ್ಳಿ. ಅದರಲ್ಲಿ ರುಚಿ ಬೆಳೆಸ್ಕೋಬೇಕಾದ್ರೆ ಕೃಷ್ಣ ಕತೆ ಕೇಳಬೇಕು. ಆ ಹರಿ ಕೃಷ್ಣ ಇಷ್ಟೆಲ್ಲ ಲೀಲೆ ಮಾಡಿರೋದು ನೀನೇನಾ? ನಿನ್ನ ಹೆಸರನ್ನ ಹೇಳ್ತಾ ಇರೋದು ನಾನು ದಿನ ಬೆಳಿಗ್ಗೆ ಎದ್ದು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅದೇ ಕೃಷ್ಣ ನೀನು. ಒಂದ್ ಲೀಲೆ ಹೇಳ್ತೀನಿ, ನಿನ್ನೆ ಅದನ್ನ ನೋಡ್ತಾ ಇದ್ವಿ. ಕೃಷ್ಣ ಯಶೋಧ ನಂದಗೋಪ ಮನೆಯಲ್ಲಿ ಬಾಲ ಲೀಲೆ ಮಾಡ್ತಾ ಇದ್ದಾನೆ, ಮಗು ತರ ಲೀಲೆ ಮಾಡ್ತಾ ಇದ್ದಾನೆ. ಬೆಳಿಗ್ಗೆ ಎದ್ದ, ಹಾಸಿಗೆಯಿಂದ ಎದ್ದ, ಕಣ್ಣು ಮುಚ್ಕೊಂಡು ಕೆಳಗಡೆ ಇಳಿತಾನೆ. ಇಳಿಯಕ್ಕಾಗಲ್ಲ, ಹಾಸಿಗೆ ಎತ್ತರದಲ್ಲಿದೆ. ಅದಕ್ಕೊಂದು ಏಣಿ ಮೆಟ್ಲು ಬೇರೆ ಮಾಡ್ಸಿರ್ತಾರೆ. ನಿಧಾನಕ್ಕೆ ಇಳ್ಕೊಂಡು ಅಲ್ಲಾಡ್ಕೊಂಡು ತೂಗಾಡ್ಕೊಂಡು ಬರ್ತಾನೆ. ಅಮ್ಮನ ಹತ್ರ ತೊಡೆ ಮೇಲೆ ಕೂತ್ಕೋತಾನೆ. ಅಮ್ಮ ಮುದ್ದು ಮಾಡ್ತಾಳೆ. ಆಮೇಲೆ ಸ್ವಲ್ಪ ಹೊತ್ತು ಕಾಣಿಸಿಲ್ಲ ಅಮ್ಮ, ಅಮ್ಮ ಎಲ್ಲ ಆಚೆ ಹೋಗಿದ್ದಾಳೆ ಅಂತ ಹುಡ್ಕಾಡ್ತಾ ಇದೆ ಮಗು. ಹೊಸ್ಲು ಹತ್ರಕ್ ಬರುತ್ತೆ, ಹೊಸ್ಲು ದಾಟಕ್ ಆಗ್ಲಿಲ್ಲ. ನೋಡ್ತಾ ಇದ್ದಾನೆ, ಅಯ್ಯೋ ಹೊಸ್ಲು ದಾಟಕ್ ಆಗ್ತಾ ಇಲ್ವಲ್ಲ ಅಂತ ಅಳುತ್ತೆ ಮಗು ಕೃಷ್ಣ. ಆಮೇಲೆ ಅಮ್ಮ ಓಡ್ ಬರ್ತಾಳೆ ಮಗುನ ಎತ್ಕೊಂಡು ಮುದ್ದಾಡಿ, ಮಗು ಯಾಕೆ ಅಳ್ತಾ ಇದ್ಯಾ? ಅಮ್ಮ ಈ ಹೊಸ್ಲು ದಾಟಕ್ ಆಗ್ತಾ ಇಲ್ಲ ನನ್ನ ಕೈಯಲ್ಲಿ ಅಂತ ಎದ್ದು ಬಿದ್ದು ಒದ್ದಾಡ್ಕೊಂಡು ಬರ್ತಾ ಇದ್ದಾನೆ. ಅಮ್ಮ ಹೇಳ್ತಾಳೆ, ಮಗು ನೀನ್ ಅಳಬೇಡ, ನಾಳೆಯಿಂದ ಈ ವಸ್ತುನ ಕಿತ್ತಾಕ್ಸ್ಬಿಡ್ತೀನಿ. ನಿನ್ಗೆ ಹೊಸ್ಲು ದಾಟಕ್ ಆಗ್ತಾ ಇಲ್ಲ ಅಲ್ವಾ, ನೀನ್ ಬಿದ್ದೋಗ್ಬಿಡ್ತೀಯ ಹೊಸ್ಲು ದಾಟಕ್ ಹೋಗಿ ಅಂತ. ಇಡೀ ಜಗತ್ತಿನೇ ಆಟ ಆಡ್ಸದಾನೆ ಗಿರಿಗಿಟ್ಲೆ ತರ. ಬ್ರಹ್ಮಾದಿ ದೇವತೆಗಳು ಅಸಂಖ್ಯಾತ ಬ್ರಹ್ಮಾಂಡಗಳನ್ನ ತನ್ನ ಕಣ್ಣು ಸನ್ನೆಯಲ್ಲೇ ಕೊಲ್ತಿದ್ದಾನೆ, ಸೃಷ್ಟಿ ಮಾಡ್ತಾನೆ, ನಾಶ ಮಾಡ್ತಾನೆ. ಅಂತ ಭಗವಂತ ಯಶೋದಮಾಯ ಮನೆಯಲ್ಲಿ ಹೊಸ್ಲು ದಾಟಕ್ ಆಗ್ತಾ ಇಲ್ಲ ಅಂತ ಹೇಳ್ತಾನೆ, ತೊಟ್ಲಿಂದ ಆಚೆ ಬರಕ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾನೆ, ಹಾಲು ಕುಡಿಯಕ್ಕೆ ಹೊಟ್ಟೆ ಹಸಿವಾಗ್ತದೆ ಹಾಲು ಕುಡಿಯಕ್ಕೆ ಹಾಲು ಕೊಡ್ತಾ ಇಲ್ಲ ಅಂತ ಹೇಳ್ತಾನೆ. ಅಂತ ಭಗವಂತ ಲೀಲೆಯನ್ನ ಯಾರು ಅರ್ಥ ಮಾಡ್ಕೊಳಕಾಗುತ್ತೆ? ಎಷ್ಟು ಆನಂದ ಕೊಡ್ತಾನೆ ತಾಯಿಗೆ, ಶುದ್ಧ ಭಕ್ತೆ. ಕಾಲಲ್ಲಿ ಶಕ್ತಿ ಇಲ್ದವನೇನೋ ನಡ್ಕೊಂಡು ಹೋಗಕ್ಕೆ ಒದ್ದಾಡ್ಕೊಂಡು ನಡ್ಕೊಂಡು ಹೋಗ್ತಾನೇನೋ ಅಂತ ನಾವು ಅನ್ಕೋಬೇಕು. ಆ ಭಗವಂತ ಸಕಲ ದೇವತೆಗಳ ಅಧಿನಿಯಾಮಕ, ಸುಪ್ರೀಂ ಕಂಟ್ರೋಲರ್. ಆದರೆ ಯಶೋದ ಮನೆಯಲ್ಲಿ ಯಶೋದೆಗೆ ಕಂಟ್ರೋಲ್ಡ್ ಆಗಿ ಬದುಕ್ತಾನೆ. ಯಶೋದ ಕಂಟ್ರೋಲ್ ಮಾಡ್ಬೇಕು ಮಗುನ, ತಾನು ಇನ್ನೊಬ್ಬರ ಅಧೀನದಲ್ಲಿ ಇರಬೇಕು ಭಗವಂತ ಅಂತ ಬಯಸ್ತಾನೆ. ಬರೀ ದ್ವಾಪರದಲ್ಲಿ ಮಾತ್ರ ಪ್ರೇಮ ದಾನ ಮಾಡಿದ್ರೆ ಸಾಕ? ಕಲಿಯುಗದಲ್ಲಿ ನಮಗ್ ಬೇಡವಾ ಅದು ಆ ಪ್ರೀತಿ? ಭಗವಂತ ನಮ್ಗೆ ಆ ಪ್ರೀತಿ ಕೊಡಬಾರ್ದಾ? ನಮಗ್ ಬೇಡ ಬಿಡಿ, ನಮ್ಗೆ ಏನ್ ಪ್ರೀತಿ ಗೀತಿ ಏನು ಬೇಡ. ನಮ್ಗೇನ್ ದುಡ್ಡಿದ್ರೆ ಸಾಕು, ಎಂಜಾಯ್ ಮಾಡ್ಕೊಂಡಿದ್ರೆ ಸಾಕು ನಾವು. ಬಟ್ ಭಗವಂತನ ಬೇಕಲ್ಲ, ಅವನು ಆಸೆ ಪಡ್ತಾನಲ್ಲ, ನನ್ನ ಮಗುಗೆ ಯಾಕೆ ನಾನು ಉದ್ಧಾರ ಮಾಡಬಾರ್ದು, ನನ್ನ ಮಗುಗೆ ಯಾಕೆ ನಾನು ಪ್ರೀತಿ ಕೊಡಬಾರ್ದು? ಆದ್ರೆ ಸುಮ್ಮನೆ ಕೊಡೋದಿಲ್ಲ, ನಾನು ಹರಿನಾಮ ಹೇಳ್ಬೇಕು, ನನ್ ಗುಣಗಾನ ಮಾಡ್ಬೇಕು, ನನ್ನನ್ನು ಹೊಗಳ್ಬೇಕು ನೀವು. ಕೃಷ್ಣ ಮಂತ್ರ ಹೈತೆ ಹಬೆ ಸಂಸಾರ ಮೋಚನ, ಕೃಷ್ಣ ನಾಮ ಹೈತೆ ಪಾಪೆ ಕೃಷ್ಣೇರ ಚರಣ. ಕೃಷ್ಣನ ನಾಮದಿಂದ ನಾವು ಕೃಷ್ಣನ ಪಾದವನ್ನ ಪಡಿಬೇಕು. ಏನು ಮಾಡಕೊಡಲ್ಲ. ಮ್ಯೂಟ್ ಮಾಡು. ಓಕೆ, ಗಮನ ಇಲ್ಲಿರ್ಲಿ, ನೀವು ಅಲ್ಲೇನು ಮಾಡಕ್ ಹೋಗ್ಬೇಡಿ. ಸ್ಕ್ರೀನ್ ಶೇರ್ ಎಲ್ಲ
ಇಲ್ಲಿ ಹೇಳ್ತಿದಾರೆ, ಭಗವಂತನ ನಾಮ ಜಪ ಮಾಡೋದ್ರಿಂದನೇ ವ್ಯಕ್ತಿ ಐಹಿಕ ಹಸ್ತದಿಂದ ವಿಮೋಚನೆ ಪಡಿಬಹುದು. ಕೇವಲ ನಾಮ ಜಪ, ಆಶ್ಚರ್ಯ ಏನ್ ಪಡೋ ಅವಶ್ಯಕತೆ ಇಲ್ಲ. ಅಷ್ಟೇ ಮಾಡ್ಬೇಕಾಗಿರೋದು ನಾವು. ಯಾವ ವೇದ ಮಂತ್ರ ಏನು ಅವಶ್ಯಕತೆ ಇಲ್ಲ ನಮಗೆ. ನಂಬಿಕೆ ಬರ್ಸ್ಕೋಬೇಕು ನಾವು. ಕೃಷ್ಣ ಮಂತ್ರ ಹೇತೆ ಹಬೆ ಸಂಸಾರ ಮೋಚನ. ಸಿಕ್ಕಾಕೊಂಡಿದ್ದೀವಿ ನಾವು ಸಂಸಾರದಲ್ಲಿ, ಬಂಧನದಲ್ಲಿ. ಮೋಚನ ಬೇಕಾ, ವಿಮೋಚನೆ ಬೇಕಾ? ಕೃಷ್ಣ ನಾಮ ಹೇತೆ ಪಾಬೆ ಕೃಷ್ಣರ ಚರಣ. ಭಗವಂತನ ನಾಮ ಮಾತ್ರ ಭಗವಂತನ ಚರಣವನ್ನ ಪಡೆಯೋಕ್ ಸಾಧ್ಯ. ಆದ್ರೆ ಕಲಿಯುಗ ಎಂತಂದ್ರೆ, ನಾಮ ವಿನು ಕಲಿಕಾಲೆ ನಾಯಿ ಆರ ಧರ್ಮ ಸರ್ವ ಮಂತ್ರ ಸಾರ ನಾಮ ಏಯ್ ಶಾಸ್ತ್ರ ಮರ್ಮ. ಶಾಸ್ತ್ರದ ಮರ್ಮ ಏನು? ಹರಿನಾಮ. ಹರಿನಾಮ. ನಾಮ ವಿನು ಕಲಿಕಾಲೆ. ಕಲಿಯುಗದಲ್ಲಿ ಭಗವಂತ ನಾಮ ಇಲ್ಲ ಅಂದ್ರೆ ಅದು ಧರ್ಮನೇ ಅಲ್ಲ. ಯಾರ ಮನೆಯಲ್ಲಿ ನಾಮ ಸಂಕೀರ್ತನೆ ನಡೀತಾ ಇಲ್ಲ, ಅವ್ರ ಮನೆ ಧರ್ಮ ಇಲ್ಲ, ಅವರು ಅಧಾರ್ಮಿಕರು, ಮೋಸಗಾರರು, ಸುಳ್ಳುಗಾರರು, ದರೋಡೆಕೋರರು ಅಂತಾನೆ ಅರ್ಥ. ವ್ಯಭಿಚಾರಿಗಳು ಅಂತ ಅರ್ಥ. ಎಲ್ರು ನಾಮ ಜಪ ಮಾಡ್ತಾ ಇದ್ದೀರಾ ಅಂತ ಧೈರ್ಯವಾಗಿ ಹೇಳ್ತಾ ಇದ್ದೀನಿ. ಎಲ್ರು ನಾಮ ಜಪ ಮಾಡ್ತಾ ಇದ್ದೀರಾ ಅಂತ ಧೈರ್ಯವಾಗಿ ಇದನ್ನ ಮಾತು ಹೇಳ್ತಾ ಇದ್ದೀನಿ. ಅದಕ್ಕೆ ಯಾರು ನಾಮ ಜಪ ಮಾಡ್ತಾ ಇಲ್ಲ, ಹೊಸಬ್ರು ತರ ಇರ್ತಾರೆ, ಅವ್ರಿಗೆ ನಾವು ಅವಕಾಶ ಕೊಡ್ಲಿಲ್ಲ. ಯಾರ ಮನೆಯಲ್ಲಿ ನಾಮ ಸಂಕೀರ್ತನೆ ಇಲ್ಲ, ನಡೀತಾ ಇಲ್ಲ, ಅದು ವ್ಯಭಿಚಾರ ತುಂಬಿರೋ ಮನೆ. ಕಬ್ಬಿಣದ ಕಡಲೆ ತರ ಇದೆಯಾ? ಡೈಜೆಷನ್ ಮಾಡ್ಕೊಳಕ್ ಆಗ್ತಾ ಇಲ್ವಾ? ನಾವ್ ಹೀಗೆ ಪ್ರಚಾರ ಮಾಡ್ಬೇಕು. ಯಾರೋ ನಿಷ್ಠುರ ಮಾಡ್ಕೊಳ್ತಾರೆ, ಯಾರೋ ಬೈಕೋತಾರೆ, ಬೇಜಾರ್ ಮಾಡ್ಕೋತಾರೆ ಅಂತ ಹೇಳದೇ ಇರಬಾರ್ದು. ನಾಮ ವಿನು ಕಲಿಕಾಲೆ ನಾಹಿ ಆಹಾರ ಧರ್ಮ ಸರ್ವ ಮಂತ್ರ ಸಾರ ನಾಮ ಏಯ್ ಶಾಸ್ತ್ರ ಮರ್ಮ. ಅಯ್ಯೋ, ನಾವ್ ಈ ವಯಸ್ಸಲ್ಲಿ ಏನ್ ಶಾಸ್ತ್ರ ಓದಕ್ಕೆ ನಮ್ಗೆ ಪುರ್ಸೋತಿಲ್ಲ ರೀ, ನಮ್ಗೆ ಆರೋಗ್ಯ ಸರಿ ಇಲ್ಲ. ಹರೇ ಕೃಷ್ಣ ಮಂತ್ರ ಹೇಳ್ರಿ. ಅದೇ ಸರ್ವಶಾಸ್ತ್ರ ಮರ್ಮ ಅಂತ ಹೇಳ್ತಾ ಇಲ್ವಾ ಮತ್ತೆ? ಇವಾಗ ಓದ್ಕೊಂಡ್ ಕೂತ್ಕೊಡ್ತೀರಾ? ಮಹಾಭಾರತ 1,00,000 ಶ್ಲೋಕ, ವೇದಗಳಲ್ಲಿ 4,00,000 ಶ್ಲೋಕ, ಪುರಾಣಗಳಲ್ಲಿ ಸುಮಾರು 1,00,000 ಶ್ಲೋಕ ಓದ್ತೀರಾ ಇವಾಗ? ಬಾಯ್ಟ್ ಮಾಡಕ್ಕಾಗತ್ತಾ? ಅದಕ್ಕೆ ಹೇಳ್ತಾರೆ ಸರ್ವ ಮಂತ್ರ ಸಾರ ನಾಮ ಏಯ್ ಶಾಸ್ತ್ರ ಮರ್ಮ. ಹರೇ ಕೃಷ್ಣ ಮಂತ್ರ ಹೇಳಿ ಅದ್ರ ರುಚಿ ಬೆಳೆಸ್ಕೋಬೇಕು ಅಷ್ಟೇ. ಕಲಿಯುಗದಲ್ಲಿ ಪವಿತ್ರ ನಾಮ ಜಪ ಅಲ್ಲದೆ ಇನ್ಯಾವ ಧರ್ಮನೂ ಇಲ್ಲ, ಇನ್ಯಾವ ಧಾರ್ಮಿಕ ಸೂತ್ರನೂ ಇಲ್ಲ. ಕಲಿಕಾಲೇ ನಾಮರೂಪೇ ಕೃಷ್ಣ ಅವತಾರ. ಯಾರು ಭಗವಂತನ ಪಾದ ಆಶ್ರಯಕ್ಕೆ ಬರಲಿಲ್ಲ ಅವರು ಅಧಾರ್ಮಿಕರು, ನಾಶ ಆಗ್ತಾರೆ ಅವರು. ಕಲಿಯುಗದಲ್ಲಿ ಯಾರು ಗುರು ಶಿಷ್ಯ ಪರಂಪರೆನೇ ಇಲ್ಲ ಕಲಿಯುಗದಲ್ಲಿ. ನೀವ್ ಯಾವ ಪರಂಪರೆಯವರು ಅಂದ್ರೆ, ಅಯ್ಯೋ ನಾವ್ ಯಾವ ಪರಂಪರೆ ಇಲ್ಲ ರೀ, ನಮ್ ತಾತ ಹಿಂಗ್ ಮಾಡ್ತಾ ಇದ್ರು, ನಮ್ಮ ಅಜ್ಜ ಹಿಂಗ್ ಮಾಡ್ತಾ ಇದ್ರು, ಮುತ್ತಜ್ಜ ಹಿಂಗ್ ಮಾಡ್ತಾ ಇದ್ರು, ನಾನು ಹಿಂಗೆ ಮಾಡ್ತಾ ಇದೀನಿ, ಅದೇ ಪರಂಪರೆ ಆಗ್ಬಿಡುತ್ತೆ. ಗುರು ಶಿಷ್ಯ ಪರಂಪರೆ ಬರಬೇಕು. ಪರಂಪರೆ ಅದೊಂದು ನಾಯಿಗೂ ಇರುತ್ತೆ. ಈಗ ನಾಯಿ ಮರಿ, ಅದರಮ್ಮ 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 ಇರಲ್ವಾ? ಇರಲ್ವಾ? ಪ್ರಾಣಿಗಳಿಗೆ ಮರದಿಂದ ಒಂದು ಬೀಜ ಬಂತು, ಆ ಬೀಜ ಇನ್ನೊಂದು ಮರ ಬಂತು, ಆ ಮರದಿಂದ ಒಂದು ಬೀಜ ಬಂತು, ಆ ಬೀಜ ಇನ್ನೊಂದು ಮರ ಬಂತು, ಅದಕ್ಕೂ ಪರಂಪರೆ ಇದೆ. ಮತ್ತೇನ್ ಪರಂಪರೆ ಅಂತ ಅರ್ಥ ಏನ್ ಹಾಕಂದ್ರೆ? ಗುರು ಶಿಷ್ಯ ಪರಂಪರೆ. ಪರಂಪರೆ ಅಂದ್ರೆ ಅಪ್ಪ ಅಪ್ಪನಿಂದ ಮಗ, ಮಗನಿಂದ ಮೊಮ್ಮಗ, ಮಗನ ಮಗ, ಮಗ ಮಗ, ಅದಲ್ಲ. ಪ್ರಾಣಿಗಳಿಗೂ ಇರುತ್ತೆ, ಅದಲ್ಲ ಪರಂಪರೆ. ಗುರು ಶಿಷ್ಯ ಪರಂಪರೆ ಅಂತ ಹೇಳ್ಬೇಕು. ನೀವ್ ಯಾವ ಪರಂಪರೆ ಅಂತ ಕೇಳ್ಬಿಡ್ತಾರೆ ದೊಡ್ಡದಾಗಿ. ನೀವ್ ಯಾವ ಗುರು ಶಿಷ್ಯ ಪರಂಪರೆ ಅಂತ ಕೇಳ್ಬೇಕು. ಅಲೆಗಳಿಗೂ ಪರಂಪರೆ ಇದೆ. ಈಗ ಸಮುದ್ರದ ಅಲೆ ಬರುತ್ತೆ ನೋಡಿ, ಅಲೆಗಳಿಗೂ ಪರಂಪರೆ ಇದೆ. ತಲತಲಾಂತರಿಂದನೂ ಪರಂಪರೆ ಇದೆ. ಯಾವಾಗ ಮೊದಲನೇ ಅಲೆ ಬಂತು, ಯಾವಾಗ ಕೊನೆ ಅಲೆ ಬರುತ್ತೆ ಸಮುದ್ರದಲ್ಲಿ ಹೇಳಕ್ಕಾಗತ್ತಾ? ಅದಕ್ಕೂ ಪರಂಪರೆ ಇದೆ. ನಮಗ್ ಬೇಕಾಗಿರೋದು ಗುರು ಶಿಷ್ಯ ಪರಂಪರೆ. ಏವಂ ಪರಂಪರಾ ಪ್ರಾಪ್ತ ಇಮಂ ರಾಜರ್ಷಯೋ ವಿದುಹು ಸಕಾಲೇ ನೇಹ ಮಹತ ಯೋಗೋ ನಷ್ಟ ಪರಂತಪ.
ಸ ಏವಾಯ ಮಯಾ ತೇದ್ಯ ಪುರಾ ಪ್ರೋಕ್ತ ಸನಾತನ ಭಕ್ತೋಸಿ ಮೇ ಸಖಾ ಚೇತಿ ರಹಸ್ಯಂ ಹೇತದುತ್ತಮಂ. ಹ್ಮ್ ಭಗವದ್ಗೀತೆ ಓದ್ಬೇಕು ಅದಕ್ಕೆ. ಅವಾಗ ನಮ್ಗೆ ಅರ್ಥ ಆಗುತ್ತೆ, ಕ್ಲಾರಿಟಿ ಸಿಗುತ್ತೆ ನಮಗೆ. ಈಗ ನಮ್ಮ ತಲೆಯಲ್ಲಿ ಕ್ಲಾರಿಟಿ ಹಾಕಿಲ್ಲ ಅಂದ್ರೆ ಗೊಂದಲಗಳೇ ತುಂಬಿದೆ. ಹ್ಮ್. ಎಲ್ಲ ಶಫಲ್ ಆಗ್ಬಿಟ್ಟಿದೆ ತಲೆ ಒಳಗೆ. ತಲೆಯಲ್ಲಿ ಬುದ್ಧಿ, ಮಣ್ಣು, ಮಸಿ, ಬೂದಿ, ಗಲೀಜು ಎಲ್ಲ ಮಿಕ್ಸ್ ಆಗ್ಬಿಟ್ಟಿದೆ ಈಗ. ತೆಗಿಬೇಕು ಇವಾಗ. ನಮ್ಮ ತಲೆಯಲ್ಲಿ ಈಗ ಎಲ್ಲ ಮಿಕ್ಸ್ ಆಗಿ ಕೂತಿದೆ. ನಿತ್ಯ ಅಹಂಕಾರ ತುಂಬಿದೆ, ಅನರ್ಥಗಳು ತುಂಬಿದೆ, ಅಜ್ಞಾನ ತುಂಬಿದೆ, ಎಲ್ಲ ತುಂಬಿಕೊಂಡು ಒಂದಿಷ್ಟು ಬುದ್ಧಿನೂ ಇದೆ, ಎಲ್ಲ ಮಿಕ್ಸ್ ಆಗ್ಬಿಟ್ಟಿದೆ ಈಗ. ತೆಗಿಬೇಕಾದ್ರೆ ನಾವು ತುಂಬಾ ಸಾಧನ ಮಾಡಬೇಕು. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು. ಎದ್ದ ತಕ್ಷಣ ಸ್ನಾನ ಮಾಡಿಕೊಂಡು ಜಪ ಮಾಡಬೇಕು. ಜಪ ಮಾಡಕ್ ಸ್ನಾನ ಮಾಡ್ಲೇಬೇಕಾ? ಅಗತ್ಯ ಇಲ್ಲ. ಬಟ್ ಒಂದು ಸಂಪ್ರದಾಯ, ಒಂದು ಪದ್ಧತಿ ಅಂತ ಹೇಳಿದಾಗ ಸ್ನಾನ ಮಾಡಿಕೊಂಡು ದೈಹಿಕ ಶುದ್ಧಿನೂ ಬೇಕು, ಕ್ರಮೇಣ ಮಾನಸಿಕ ಶುದ್ಧಿಗೆ ಅದು ಸಹಾಯ ಮಾಡುತ್ತೆ. ಬಟ್ ಜಪಕ್ಕೆ ಯಾವ ನಿಯಮ ನಿಯಂತ್ರಣ ಏನೂ ಇಲ್ಲ, ಕಾಲ ಆಗಿಲ್ಲ ಏನೂ ಇಲ್ಲ. ಬಟ್ ಸಾಧನದಲ್ಲಿ ಎದ್ದೇಳಬೇಕು, ಸ್ನಾನ ಮಾಡಬೇಕು, ಮಂತ್ರ ಜಪ ಮಾಡಬೇಕು, ಪೂಜೆ ಮಾಡಬೇಕು, ಭಗವಂತನಿಗೆ ಭೋಗ ರೆಡಿ ಮಾಡಬೇಕು, ಕೃಷ್ಣನಿಗೆ ತಿಂಡಿ ತಿನಿಸುಗಳನ್ನ ಮಾಡಬೇಕು. ಅವ್ನು ತಿನ್ಬೇಕು ಫಸ್ಟ್, ಆಮೇಲೆ ನಾವು ತಿನ್ಬೇಕು. ನಮ್ಗೆ ಇಷ್ಟ ಬಂದಂಗೆ ಬ್ರೇಕ್ಫಾಸ್ಟು. ಈಗ ತಾನೇ ಜಾಗಿಂಗ್ ಇಂದ ಬಂದೆ, ವಾಕಿಂಗ್ ಮಾಡ್ಕೊಂಡ್ ಬಂದೆ, ಆಫೀಸಿಂದ ಬಂದೆ, ಆಮೇಲೆ ನೋಡೋಣ. ಅವೆಲ್ಲ ಇಲ್ಲ, ಅವೆಲ್ಲ ಬಿಡಬೇಕು. ಏನ್ ಮಾಡ್ಬೇಕಂದ್ರೆ ಕಟ್ಟಿಟ್ಟಾಗಿ ಫಾಲೋ ಮಾಡ್ಬೇಕು. ನಮ್ಗೆ ಇಷ್ಟ ಬಂದಂಗೆಲ್ಲ ಜೀವನ ಮಾಡ್ಕೊಂಡು ನಾನು ಮಂತ್ರ ಹೇಳ್ತೀನಿ, ನಾನು ನಾಮ ಜಪ ಮಾಡ್ತೀನಿ. ಅದು ಎದ್ದೇಳೋದು ಮಾತ್ರ 9 ಗಂಟೆಗೆ, ಮಲ್ಗೋದು ರಾತ್ರಿ IPL ನೋಡ್ಕೊಂಡು. ಮಧ್ಯದಲ್ಲಿ ಗ್ಯಾಪಲ್ಲಿ ನಾಮ ಜಪ, ಗ್ಯಾಪಲ್ಲಿ ಮಾಡೋದಲ್ಲ ಅದು. ನಾವ್ ಎದ್ದೇಳ್ಬೇಕಾಗಿರೋದು ನಾಮ ಜಪ ಮಾಡಕ್ಕೆ, ಇನ್ನೇನು ಮಾಡಕ್ಕಲ್ಲ. ನಾವು ಬೆಳಿಗ್ಗೆ ಎದ್ದೇಳ್ಬೇಕಾಗಿರೋದು ಭಗವಂತ ನಾಮ ಹೇಳಕ್ಕೆ. ಇನ್ ಯಾಕೆ ಎದ್ದೇಳ್ಬೇಕು? ಇಲ್ಲ ಅಂದ್ರೆ ಮತ್ತೆ ಹಂಗೆ ಪರ್ಮನೆಂಟ್ ಆಗಿ ಮಲ್ಕೊಂಡ್ಬಿಡ್ಬೇಕು ಹಾಸಿಗೆ ಮೇಲೆ. ಎದ್ದೇಳ್ಬೇಕು ಅಂದ್ರೆ ನಾವು ಭಗವಂತ ನಾಮ ಹೇಳಬೇಕು, ಹರೇ ಕೃಷ್ಣ ಮಂತ್ರ ಹೇಳ್ಬೇಕು ಅಂತ ಎದ್ದೇಳ್ಬೇಕು. ಗ್ಯಾಪಲ್ಲಿ ಮಾಡುವಂತ ಕೆಲಸ ಅಲ್ಲ ಅದು. ಸೊ ಅವಾಗ ಮಾತ್ರ ನಮಗೆ ಭಗವಂತನ ಮೇಲೆ ಒಂದು ಕಮಿಟ್ಮೆಂಟ್ ಬರುತ್ತೆ. ಓಕೆ, ಇವತ್ತು ಎದ್ದಿದ್ದೀನಿ, ಜಪ ಮಾಡಬೇಕು, ಆಫೀಸಿಗೆ ಬಂದಿನಿ, ಏನ್ ಕೆಲಸ ಮಾಡಬೇಕು, ಕ್ಲಾಸ್ ಇದೆ, ಕ್ಲಾಸ್ ಮಾಡಬೇಕು, ಮಧ್ಯದಲ್ಲಿ ಏನೋ ಸೇವೆ ಇದೆ ಮಾಡಬೇಕು, ಸಂಸಾರ ಇದೆ ನಿರ್ವಹಣೆ ಮಾಡಬೇಕು, ಅಷ್ಟೇ. ಕರ್ತವ್ಯ ಬಿಡಬಾರದು. ಅದಕ್ಕೆ ದಾಸ ಹೇಳೋದು, ಆ, ಅದು ದೈನಂದಿನ ಕೆಲಸ ಅನ್ಕೊಂಡು ಮಾಡ್ಬೇಕು ನಾವು ಅಂತ. ಓಕೆ, ಮಾಡ್ಬೇಕು ಎಲ್ಲರೂ, ದಯವಿಟ್ಟು ಮಾಡಿ. ನಾಮ ವಿನು ಕಲಿಕಾಲೆ ನಾಹಿ ಆರ ಧರ್ಮ. ಹರಿನಾಮ ಬಿಟ್ರೆ ಧರ್ಮ ನಾಶ ಆಗ್ಬಿಡುತ್ತೆ. ಓಕೆ, ಅದಕ್ಕೆ 16 ರೌಂಡ್ ಜಪ ಕಂಪಲ್ಸರಿ ಮಾಡಕ್ಕೆ ಪ್ರಯತ್ನ ಮಾಡಿ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಗದ್ಗುರು ಪ್ರಭುಪಾದ ಕಿ ಜೈ.